ಈ 5 ದಿವಸಗಳ ಮತ್ತೊಂದು ಕಂತಿನ ಅಯೋಧ್ಯಕಾಂಡದ ಅವಲೋಕನ ಆಗಲಿದೆ. ರಾಮಾಯಣದ ವಿವರವಾದ ಪರಿಚಯಾತ್ಮಕವಾದ ಈ ವಿಶ್ಲೇಷಣಾ ಉಪನ್ಯಾಸ ಮಾಲಿಕೆಗೆ ತಮ್ಮೆಲ್ಲರಿಗೆ ಸ್ವಾಗತ. ಈ ಒಂದು ಭಾಗ ಭರತ ತನ್ನ ತಂದೆಯ ಸಾವಿನ ಸುದ್ದಿಯನ್ನು ಕೇಳುವ ಮುನ್ನ ಯಾವ ಕನಸನ್ನು, ಕೆಟ್ಟ ಕನಸನ್ನು ಕಂಡ ದುಸ್ವಪ್ನವನ್ನು ಅದರ ಬಳಿಕ ನಾವು ನೋಡ್ತಾ ಇದ್ದೀವಿ. ವಸಿಷ್ಠಾದಿಗಳು ಕಳಿಸಿಕೊಟ್ಟಂಥ ದೂತರು ಬೇಗ ಬೇಗ ಪ್ರಯಾಣ ಮಾಡಿ ಕೇಕೆ ದೇಶಕ್ಕೆ ಹೋಗಿ ಅಲ್ಲಿ ಕಂಡಿದ್ದಾರೆ. ಅದು ಹೇಳಬೇಕಾಗಿದೆ. ಅದರ ಹಿಂದಿನ ದಿವಸದ ಘಟನೆಯವರೆಗೂ ನೋಡಿದ್ವಿ. 71ನೇ ಸರ್ಗದಿಂದ ಈ ಹೊತ್ತಿನ ಭಾಗವನ್ನು ಆರಂಭ ಮಾಡಬಹುದು. ಆಗ ಭರತನಿಗೆ ಬೇಗ ಬರಬೇಕು, ತತ್ಕ್ಷಣವೇ ಆಗಮಿಸಬೇಕು ಅನ್ನುವಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಇನ್ನೇನನ್ನು ಸುದ್ದಿ ಹೇಳಲಿಲ್ಲ. ಎಲ್ಲ ಕಾಲದಲ್ಲೂ ಅಷ್ಟೇನೆ. ಯಾರಿಗೂ ಮನಸ್ಸಿಗೆ ಉದ್ವಿಗ್ನವಾಗುವ, ಕ್ಲೇಶವಾಗುವ ದುರ್ವಾರ್ತೆಯನ್ನು ತತ್ಕ್ಷಣ ತಿಳಿಸಬಾರದು. ಅದಕ್ಕೊಂದು ನಯ ಉಂಟು, ಅದಕ್ಕೊಂದು ಕ್ರಮ ಉಂಟು ಅಂತ. ಭಾಸನದು ಅಂತ ಪ್ರಸಿದ್ಧವಾದ ಪ್ರತಿಮಾ ನಾಟಕದಲ್ಲಿ 3ನೇ ಅಂಕ ಪ್ರತಿಮಾಗ್ರಹ ಅಂತನ್ನುವ ಯಾವ ಅಂಕ ಇದೆ ಅಲ್ಲಿ ಬರುತ್ತದೆ. ಭರತನಿಗೆ ತನ್ನ ತಂದೆಯ ಸಾವಿನ ಸುದ್ದಿಯನ್ನು ಸೂತ ಕೂಡ ಹೇಳೋಲ್ಲ. ಪಿತುಕೋಮೆ ವ್ಯಾಧಿ ಹೃದಯ ಪರಿತಾಪ ಖಲು ಮಹಾನ್ ಅಂತಲೇ ಒಂದು ಒಳ್ಳೆಯ ಸಂವಾದ ಪದ್ಯ ಇದೆ. ಆಮೇಲೆ ಅವನು ಊರಾಚೆ ಒಳ್ಳೆ ಮುಹೂರ್ತ ಬರುವವರೆಗೂ ಹೊರಗೆ ನಿಂತಿರಬೇಕು ಅಂತ ಆದೇಶ ಬರುತ್ತದೆ. ಮುಂದೆ ರಾಜನಾಗಲಿರುವನು ಒಳ್ಳೆಯ ಮುಹೂರ್ತದಲ್ಲಿ ನಗರ ಪ್ರವೇಶ ಮಾಡಬೇಕು ಅಂತ. ಹಾಗಾಗಿ ಅವನು ಹೊರಗಡೆ ಓಡಾಡ್ತಾ ಇರ್ತಾನೆ. ಅಲ್ಲಿ ಒಂದು ಸುಣ್ಣ ಬಣ್ಣ ಅಲಂಕಾರ ಆಗಿರತಕ್ಕಂಥ ಒಂದು ಭವನ ಕಾಣಿಸುತ್ತದೆ. ಅಲ್ಲಿವರೆಗೂ ಅವನು ಹೋಗಿ ನೋಡಿರೋದಿಲ್ಲ. ಮತ್ತು ಅವನಿಗೆ ಅಯೋಧ್ಯೆ ತುಂಬ ಬಳಕೆಯದೂ ಅಲ್ಲ. ಹೆಚ್ಚು ಕಾಲ ಸೋದರಮಾವನ ಮನೆಯಲ್ಲೇ ಇದ್ದವನು. ಒಳಗೆ ಬರ್ತಾನೆ. ಅಲ್ಲಿ ವಿಗ್ರಹಗಳಿರ್ತವೆ. ನೋಡ್ತಾನೆ, ಇದು ದೇವತಾ ಮೂರ್ತಿಗಳಂತೆ ಕಾಣಿಸುತ್ತದೆ ಅಂತ ಅಂದುಕೋತಾನೆ. ಆಗ ಅಲ್ಲಿ ದೇವಕುಲಿಕ ಅಂತ ಒಬ್ಬ ದೇವಾಗಾರದ ರಕ್ಷಣೆ ಪರಿಚಾರಿಕೆ ಮಾಡ್ತಕ್ಕಂಥ ಅರ್ಚಕ ಸದೃಶನಾದವನೊಬ್ಬ ಇರ್ತಾನೆ. ಅವನು ಬಂದು, ನೀನು ನೋಡಿದ್ರೆ ಉತ್ತಮನಂತೆ ಕಾಣಿಸ್ತಾ ಇದೆಯಾ, ಇವು ದೇವ ಪ್ರತಿಮೆಗಳೆಲ್ಲ, ನಮಸ್ಕಾರ ಮಾಡಬೇಡ ಅಂತಂತಾನೆ. ಅವನಿಗೆ ಆ ಮಡಿ ಬೇರೆ. ಇವರು ಯಾರು ಅಂತಾನೆ. ಇವರೆಲ್ಲ ಸೂರ್ಯ ಕುಲೋತ್ಪನ್ನರು ಅಂತಾನೆ. ಓ ಹೌದಾ, ಹಾಗಿದ್ರೆ ನನಗೆ ತುಂಬ ಆತ್ಮೀಯರಾದರು ಅಂತಾನೆ. ಆಮೇಲೆ ಈತ ಯಾರು ಅಂತಂದಾಗ ದಿಲೀಪ ಅಂತಾನೆ. ಇವನು ಯಾರು ಅಂದಾಗ ಅಜ ಅಂತಾನೆ, ರಘು ಅಂತಾನೆ. ಮುಂದಿನವನು ಯಾರು ಅಂದರೆ ರಘುವಿನ ಮಗ ಅಜ ಅಂತಾನೆ. ಆಗ ಅವನು ಕೇಳ್ತಾನೆ, ಇಲ್ಲೆಲ್ಲ ಬದುಕಿರೋರ ಪ್ರತಿಮೆಯನ್ನು ಇಡೋದಿಲ್ಲ ತಾನೆ ಅಂತ. ಹೌದು, ಇಡೋಲ್ಲ. ಯಾತಕ್ಕೆ ನಿಂಗೆ ಸಂದೇಹ ಬಂತು? ಹಾಗಿದ್ರೆ ಸಾಕು ಅಂತಾನೆ. ಅದು ಯಾಕೆ ಮಗನನ್ನು ಕಾಡುಗಟ್ಟಿ ಕೊಟ್ಟ ಮಾತಿಗೆ ತಪ್ಪಲಾರದೆ ಒದ್ದಾಡಿಕೊಂಡು ಸತ್ತ ದಶರಥನ ಬಗ್ಗೆ ಕೇಳ್ತಾ ಇಲ್ಲ ಅಂತಾನೆ. ಕ್ರಮಕ್ರಮವಾಗಿ ಅವನಿಗೆ ಆಘಾತ ಆಗತಕ್ಕಂಥ ಸನ್ನಿವೇಶವನ್ನು ಹೇಗೆ ತಂದು ಕ್ಲೈಮ್ಯಾಕ್ಸ್ಗೆ ಇಡ್ತಾರೆ ಅಂತಕ್ಕಂಥದ್ದು ನೋಡಿದಾಗ ಸನ್ನಿವೇಶವನ್ನು ನಾವು ಪರಿಭಾವಿಸಿದಂತೆ ಎಲ್ಲ ಗೊತ್ತಾಗುತ್ತದೆ. ಜೀವದ ನಯ, ಇದನ್ನು DVG ಅವರು ತಮ್ಮ ಸಂಸ್ಕೃತಿ ಪುಸ್ತಕದಲ್ಲಿ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಜೀವನದ ನಯ ಇರತಕ್ಕಂಥದ್ದೇ ಕಟುತ್ವವನ್ನು ಕಡಿಮೆ ಮಾಡಿ ಸತ್ಯವನ್ನು ಹೇಳಬೇಕು ಅಂತಕ್ಕಂಥದ್ದು. ಇಲ್ಲಿಯೂ ಆ ದೂತರು ಅದೇ ಕೆಲಸ ಮಾಡ್ತಾರೆ. ಇದರಿಂದ ಏನು ಮಹಾ ಲಾಭ ಆದಂತೆ ಆಯಿತು, ಆಗುವುದು ಹಾಗೇ ಆಯ್ತಲ್ಲ ಅಂತಂದರೆ, ಹಾಗಾದರೂ ಕೇಳುವವರಿಗೆ ಒಂದು ಸಮಾಧಾನ ಇರುತ್ತದೆ. ಕ್ರಮವಾಗಿ ಅವರು ತಮ್ಮ ತಲೆಗೆ ತಂದುಕೊಂಡ್ರು ಆ ವಿಷಯವನ್ನು ಅಂತ. ಕ್ರಮವಾಗಿ ಭಾರ ಏರಿದಾಗ ಅದು ಗೊತ್ತಾಗೋಲ್ಲ. ಅದಕ್ಕೆ ಬಹಳ ಒಳ್ಳೆಯ ದೃಷ್ಟಾಂತವನ್ನು ಎಲ್ಲ ಗರ್ಭವತಿಯರ ಮೂಲಕ ತಿಳಿಸಬಹುದು ಅನಿಸುತ್ತದೆ. 9 ತಿಂಗಳಿನಲ್ಲಿ ಆ ಗರ್ಭ ಕ್ರಮಕ್ರಮವಾಗಿ ದಿನೇ ದಿನೇ ಬೆಳೆದದ್ರಿಂದ ಅವರಿಗೆ ಒಂದೇ ಬಾರಿಗೆ ಹೊಟ್ಟೆ ಪಕ್ಕ ಒಂದು ಕಲ್ಲು ಕಟ್ಟಿಕೊಂಡಂತೆ ಅನಿಸೋದಿಲ್ಲ. ಹಾಗಲ್ಲದೆ 2 ದಿವಸಕ್ಕೇನೆ ನವಮ ಮಾಸದ ಗರ್ಭದ ಭಾರ ಆಗಿದ್ದಿದ್ರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಹೊಂದಿಕೊಳ್ಳೋದಕ್ಕೆ. ಕ್ರಮಕ್ರಮವಾಗಿ ಮಾಡಿಕೊಂಡದ್ರಿಂದ ಅದು ಭಾರ ಅಂತ ಆಗಲಿಲ್ಲ. ಆ ರೀತಿಯಲ್ಲಿಯೇ ಈ ಒತ್ತಡಗಳನ್ನು ಕೂಡ, ದುರ್ವಾರ್ತೆಯನ್ನು ತಿಳಿಸಬೇಕು ಅಂತಕ್ಕಂಥದ್ದು. ಅವರುಗಳು ಹೋಗಿ ಭರತನನ್ನು ನೋಡ್ತಾರೆ. ಅವರು ಹೋಗಿ ಒಳ್ಳೆ ಅನರ್ಘವಾದ ವಸ್ತ್ರಾದಿಗಳನ್ನೆಲ್ಲ ಕೊಡ್ತಾರೆ. ಇಲ್ಲಿ ವಾಲ್ಮೀಕಿಗಳ ಲೋಕಜ್ಞತೆ ತುಂಬ ಚೆನ್ನಾಗಿದೆ. ಇಮಾನಿಚ ಮಹಾರ್ಹಾಣಿ ವಸ್ತ್ರಾಣ್ಯ ಆಭರಣಾನಿಚ ಪ್ರತಿಗೃಹ್ಯ ವಿಶಾಲಾಕ್ಷ ಮಾತುಲಸ್ಯ ಚ ತಾಪಯ. ರಾಜಕುಮಾರ, ನಿನ್ನ ಸೋದರ ಮಾವನಿಗೆ, ತಾತನಿಗೆ, ಎಲ್ಲರಿಗೂ ಕೂಡ ಮಾತಾಮಹನಿಗೆ ಈ ದಿವ್ಯವಾದ ವಸ್ತ್ರಗಳನ್ನು, ಅಲಂಕಾರಗಳನ್ನು ಎಲ್ಲವನ್ನೂ ತಂದಿದ್ದೀವಿ. ಇವರನ್ನು ತೆಗೆದುಕೊಂಡು ಹೋಗಿ ಕೊಡು ಅಂತ. ಅಂದರೆ ಎಂಥ ದುರ್ವಾರ್ತೆಯಲ್ಲೂ ಕೂಡ ಅದು ಕೊಡಬೇಕು. ಜೊತೆಗೆ ಮರ್ಯಾದೆ ಅಂತ ಒಂದು ಉಂಟು, ಅದು ನಡೆಯಲೇಬೇಕು ಹಾಗೆ ಅಂತ. ಇದು 70ನೇ ಸರ್ಗದಲ್ಲಿ ಬರುವಂಥ ಭಾವ. ಅತ್ರ 20 ಕೋಟ್ಯಸ್ತು ನೃಪತೇರ್ ಮಾತುಲಸ್ಯತೆ 10 ಕೋಟ್ಯಸ್ತು ಸಂಪೂರ್ಣ ತಥೈವ ಚ ನೃಪಾತ್ಮಜ. ಅದೇ ರೀತಿಯಾಗಿ 10 ಕೋಟಿ
20 ಕೋಟಿ ರೂಪ್ಯಕಗಳ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಎಲ್ಲವನ್ನೂ ಕೂಡ ಮತ್ತೆ ನಿನ್ನ ಅಜ್ಜನಿಗೆ ಸೋದರ ಮಾವನಿಗೆ ಸಲ್ಲಿಸಬೇಕಾದದ್ದು ಇದೆ. ವಸ್ತ್ರಗಳು ಆಭರಣಗಳು ಅಲ್ಲದೆ ಹೇಳ್ತಾರಲ್ಲ ಕೈಂಡ್ ಆ್ಯಂಡ್ ಕ್ಯಾಶ್ ಅಂತ, ಆ ಥರದ್ದೆಲ್ಲ ಸಲ್ಲಬೇಕು. ಆಗ ಇವನು ಕೇಳ್ತಾನೆ, ಕಚ್ಚಿತ್ ಸ ಕುಶಲೀ ರಾಜ ಪಿತಾ ದಶರಥೋ ಮಮ ಕಚ್ಚಿತ್ ಆರೋಗತ ರಾಮೇ ಲಕ್ಷ್ಮಣೇ ವಾ ಮಹಾತ್ಮನಿ. ಐನಾತಿ ಪ್ರಶ್ನೆ, ತಂದೆ ಸುಖವಾಗಿದ್ದಾನೆಯೇ? ರಾಮ ಲಕ್ಷ್ಮಣರು ನೆಮ್ಮದಿಯಾಗಿದ್ದಾರೆ? ಆರ್ಯಾಚ ಧರ್ಮನಿರತ ಧರ್ಮಜ್ಞ ಧರ್ಮದರ್ಶಿನಿ ಅರೋಗ ಚಾಪಿ ಕೌಸಲ್ಯ ಮಾತಾ ರಾಮಸ್ಯ ಧೀಮತಃ ಕಚ್ಚಿತ್ ಸುಮಿತ್ರ ಧರ್ಮಜ್ಞ ಜನನೀ ಲಕ್ಷ್ಮಣಸ್ಯ. ಧರ್ಮಜ್ಞಳಾದಂಥ ಕೌಸಲ್ಯೆ, ಸಾತ್ವಿಕಳಾದಂಥ ಸುಮಿತ್ರೆ ಇವರೆಲ್ಲ ಚೆನ್ನಾಗಿದ್ದಾರ? ಮತ್ತು ಆತ್ಮಕಾಮ ಸದಾ ಚಂಡಿ ಕ್ರೋಧನ ಪ್ರಜ್ಞಮಾನಿನಿ ಅರೋಗ ಚಾಪಿಮೇ ಮಾತಾ ಕೈಕೇಯಿ ಕಿಮುವಾಚಃ. ನಮ್ಮಮ್ಮ ಆತ್ಮಕಾಮ, ಸೆಲ್ಫ್ ಲವ್. ಅವಳಿಗೆ ತಾನು ತನ್ನ ಪ್ರಪಂಚ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಎಲ್ಲೆಲ್ಲಿಯೂ ತನ್ನದನ್ನೇ ತಿಳ್ಕೊಳ್ತಾ ಇರ್ತಾಳೆ, ತನ್ನದನ್ನೇ ಕೇಳ್ಕೊಳ್ತಾ ಇರ್ತಾಳೆ. ಅದು ಬಿಟ್ಟು ಮತ್ತೆ ಯಾವುದೂ ಇಲ್ಲ. ಕೆಲವರು ತಮ್ಮ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ತಮ್ಮದೇ ಭಾವಚಿತ್ರ ಹಾಕ್ಕೊಂಡಿರ್ತಾರೆ. ಅಂಥವ್ರನ್ನ ಬಹಳಷ್ಟು ಜನ ನೀವು ನೋಡಿರ್ತೀರ. ಕಲಾವಿದರಾಗ್ಬಿಟ್ರಂತೂ ಉನ್ಮಾದ ಆಕಾಶಕ್ಕೆ ಅಡರು ಬಿಡುತ್ತೆ. ಯಾರೋ ಒಬ್ಬರು ಸಂಗೀತ ಕಲಾವಿದರು, ಅವರ ಫೋಟೋಗಳ ಕೆಳಗೆ ರಾಗಗಳ ಹೆಸರು. ಆ ರಾಗವೋ ರೋಗವೋ ಗೊತ್ತಾಗೋದಿಲ್ಲ. ನಮಗೆ ಸ್ಫೂರ್ತಿಯಾಗಬೇಕಾದವರ ಭಾವಚಿತ್ರಗಳು ಇರಬೇಕಲ್ಲದೆ ನಮಗೆ ನಾವೇ ಸ್ಫೂರ್ತಿಯಾಗೋದಕ್ಕೆ ಹೇಗೆ ಸಾಧ್ಯ? ನನ್ನ ಕಾವ್ಯಗಳನ್ನು ಪುಸ್ತಕಗಳನ್ನು ಓದಿಕೊಂಡು ನಾನು ತಿಳುವಳಿಕೆ ಸಂಪಾದಿಸ್ಕೊಳ್ತೀನಿ ಅಂತಂದರೆ ಎಲ್ಲಾದರೂ ಉಂಟೆ? ಅದಕ್ಕೆ ಕೆಟ್ಟದಾದರೂ ಯುಕ್ತವಾದ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ ವಿಸರ್ಜಿತ ಅಂಶಗಳನ್ನೇ ನಾವು ತಿಂದು ಮೈ ಪುಷ್ಟಿ ಮಾಡ್ಕೊಳ್ತೀವಿ ಅಂದಂತೆ ಅಷ್ಟೆ. ನನ್ನದೇನಿತ್ತು ಅದು ಹೊರಗೆ ಬಂತು, ಅದು ಪುಸ್ತಕ ರೂಪದಲ್ಲಿ ಬಂತು ಅಂದರೆ ಅದು ನನಗೆ ಹೊಸ ತಿಳುವಳಿಕೆಯನ್ನು ಹೇಗೆ ಕೊಡುತ್ತೆ? ಕೆಲವರು ಎಂತೆಂಥ ದೊಡ್ಡವರು ತಲೆ ಕೆಟ್ಟವರು ಇರ್ತಾರೆ. ಗಾಯ್ಟೆ ಜರ್ಮನಿಯ ಕವಿ, ಅವನು ಸಂಶೋಧಕ, ಸಸ್ಯ ಪ್ರಾಣಿಶಾಸ್ತ್ರಜ್ಞ ಇತ್ಯಾದಿಗಳನ್ನು ಆಗಿದ್ದ ಅಂತ ಗೊತ್ತಾಗುತ್ತದೆ. ಅವನು ಮುಪ್ಪಿನಲ್ಲಿ ತನ್ನ ಕಾವ್ಯಗಳನ್ನು ಮತ್ತೆ ಮತ್ತೆ ಓದ್ಕೋತಾ ಇದ್ದಂತೆ. ಅದು ತನ್ನ ಕಾವ್ಯವನ್ನು ಕೆಲವೊಂದನ್ನು ಫ್ರೆಂಚಿನ ಅನುವಾದದಲ್ಲಿ ಓದ್ತಾ ಇದ್ದಂತೆ. ಫ್ರೆಂಚಿನ ಅನುವಾದ ತನ್ನ ಮೂಲ ಕಾವ್ಯಕ್ಕಿಂತಲೂ ಚೆನ್ನಾಗಿದೆ ಅಂತ. ಏನೋ ಅದಕ್ಕೊಂದು ರುಚಿ ಇದ್ದಿರಬಹುದು. ಆದರೂ ಈ ಮಟ್ಟದ ನಾರ್ಸಿಸಸ್ ಕಾಂಪ್ಲೆಕ್ಸ್ ಆಗಿಬಿಟ್ರೆ ಬಹಳ ಕಷ್ಟವಾಗುತ್ತದೆ. ಅಷ್ಟು ಉನ್ಮತ್ತತೆ ಇರಬಾರದು. ಟಿ ವಿ ಜಿಯವರನ್ನ ನಿಕಟವಾಗಿ ಬಲ್ಲವರು ಅನೇಕರು ಹೇಳಿದ್ದಾರೆ. ಅವರು ಒಮ್ಮೆಯೂ ಕೂಡ ನಾನು ಇಂಥ ಪುಸ್ತಕ ಬರೆದಿದ್ದೀನಿ ಅದರಲ್ಲಿ ಹೀಗಿದೆ ಅಂತ ಅನ್ನೋ ಮಾತು ಹೇಳ್ತಾ ಇರಲಿಲ್ವಂತೆ. ಬಹಳ ಕಠೋರವಾದ ಸಂಯಮ. ಅದು ಹೇಗೂ ನನ್ನ ಹಿರಿಯ ಗೌರವನೀಯ ಮಿತ್ರರಾದ ಟಿ ಎನ್ ಪದ್ಮನಾಭನ್ ಅವರು ಡಿ ವಿ ಜಿಯವರು ಒಂದು ಹಾಡು ಹಾಡಿದ್ದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು, ಅವರದೇ ಹಾಡನ್ನು. ಅಂತಃಪುರ ಗೀತದ ಒಂದು ಹಾಡು. ಅದು ಬಹಳ ವಿರಳವಾದದ್ದು. ಅದನ್ನೊಮ್ಮೆ ಅವರು ಸಾರ್ವಜನಿಕವಾಗಿ ಕೇಳಿಸಿಯೂ ಇದ್ದರೂ ಕೂಡ ಈ ಥರದ ಒಂದು ವಿರಳ ಉದಾಹರಣೆ ಅಪವಾದಾಸ್ಪದವಾಗಿ ಬಿಟ್ಟರೆ ಅವರು ಆ ಥರ ಮಾಡ್ತಾ ಇದ್ದವರಲ್ಲ. ಇಲ್ಲಿ ಕೈಕೇಯಿಯ ವರ್ತನೆ ಆ ಬಗ್ಗೆ ಆದದ್ದು. ಆತ್ಮಕಾಮ, ತನ್ನನ್ನು ತಾನು ಆಸೆ ಪಟ್ಕೊಳ್ಳೋಳು. ಆತ್ಮ ಅನ್ನೋದಕ್ಕೆ ಅಂತರಾತ್ಮ, ಪರಮಾತ್ಮ, ಬ್ರಹ್ಮೈವ ಅನ್ನುವ ಭಾವ ಉಂಟು. ಆದರೆ ಇಲ್ಲಿ ಅದಲ್ಲ. ಆತ್ಮಕಾಮರಾಗಬೇಕು ಅಂತನ್ನುವ ಅರ್ಥದಲ್ಲಿ ಅದು ಬೇರೆ. ಇಲ್ಲಿ ಆತ್ಮಕಾಮ ಅಂದರೆ ಸೆಲ್ಫ್ ಲವ್ ಅಂತ, ಸ್ಮಾಲ್ ಎಸ್, ಕ್ಯಾಪಿಟಲ್ ಎಸ್ ಅಲ್ಲ. ಚಂಡಿ, ಚಂಡಿ ಅಂದರೆ ಮೊಂಡತನದವರು, ಏತಿ ಅಂದರೆ ಪ್ರೀತಿ ಮಾಡ್ತಕ್ಕಂಥವ್ರು. ಕ್ರೋಧನ ಕೋಪನ ಎಲ್ಲ ಒಂದೇ, ಬೇಗ ಕೋಪ ಮಾಡಿಕೊಳ್ತಕ್ಕಂಥವ್ರು. ಪ್ರಾಜ್ಞಮಾನಿನಿ, ತಾವು ಬುದ್ಧಿವಂತರು ಅಂತ ತಿಳ್ಕೊಂಡವರು ಪ್ರಾಜ್ಞಮನ್ಯರು, ಪ್ರಾಜ್ಞಮಾನಿಗಳು ಅಂತ. ಅವಳಲ್ಲಿ 4 ಅಂಶಗಳನ್ನು ಹೇಳಿದ್ದಾನೆ. ಆತ್ಮಕಾಮ, ತನ್ನ ಪ್ರಪಂಚದಲ್ಲೇ ತಾನಿರ್ತಾಳೆ, ತನ್ನದೇ ದೊಡ್ಡದು ಅಂದ್ಕೋತಾಳೆ. ಚಂಡಿ, ಬೇರೆಯವರು ಹೇಳಿದ್ದನ್ನು ಎಂದೂ ಒಪ್ಕೊಳ್ಳಲ್ಲ. ಅವರು ಈ ಕಡೆ ಅಂದರೆ ಅದು ಆ ಕಡೆ ಅಂತಾಳೆ. ಕ್ರೋಧನ, ಮತ್ತೆ ಕೋಪ ಬರ್ತದೆ ಅವಳಿಗೆ ಬೇಗ. ಪ್ರಾಜ್ಞಮಾನಿನಿ, ತನಗಿಂತ ಬುದ್ಧಿವಂತರು ಇಲ್ಲ ಅಂತ. ಇವೆಲ್ಲ ಒಂದೇ ಗುಣದ ಬೇರೆ ಬೇರೆ ಮುಖಗಳೂ ಹೌದು, ಒಂದೇ ಅವಗುಣದ ಬೇರೆ ಬೇರೆ ಮುಖಗಳು ಹೌದು ಅಂತ ಗೊತ್ತಾಗುತ್ತೆ. ಅರೋಗ ಚಾಪಿಮೆ ಮಾತಾ, ನಮ್ಮಮ್ಮನಿಗೆ ಆರೋಗ್ಯ ತಾನೆ, ಅದನ್ನು ಕೇಳ್ತಾನೆ. ಮಗನ ಬಾಯಲ್ಲಿ ತಾಯಿಯ ಬಗ್ಗೆ ಇಂಥ ಅಭಿಪ್ರಾಯ ಇದೆ ಅಂದರೆ ಅಲ್ಲಿಗೆ ಕೈಕೇಯಿಯ ಜಾತಕ ಮುಗೀತು ಅಂತಲ್ವೇ ಅರ್ಥ. ನಮ್ಮ ಅತ್ಯಂತ ಹತ್ತಿರವಾದವರೇ ನಮ್ಮ ಬಗ್ಗೆ ನಿಶ್ಚಿತವಾದ ಒಂದು ಸತ್ಯ ದೂರವಲ್ಲದ ಅಭಿಪ್ರಾಯ ಮಾಡಿಕೊಂಡ್ರೆ ಅದನ್ನು ಬದಲಿಸುವುದು ಎಷ್ಟು ಕಷ್ಟ. ಮತ್ತು ಆ ಅಭಿಪ್ರಾಯ ನಮ್ಮ ಬದುಕಿಗೆ ಒಂದು ಮಾರಕ ಶಾಸನವಾಗಿಬಿಟ್ಟಿದೆ. ದಾಟುವುದು ಹೇಗೆ? ಈ ಅರ್ಥದಲ್ಲಿ ಒಂದು ಜೀವಕ್ಕಾದರೂ ನಾವು ಬೇಕಾದವರು ಅಂತ ಅನಿಸಿದ್ರೆ ಬದುಕು ಸಾರ್ಥಕ ಅಂತ ಅನಿಸುತ್ತದೆ. ಆ ಮಟ್ಟದಲ್ಲಿ ಬದುಕೋದಿಕ್ಕೆ ಆಗುತ್ತದೆಯಾ? ದೊಡ್ಡದು ಕಷ್ಟ. 100 ಜನಕ್ಕೆ 1000 ಜನಕ್ಕೆ ಬೇಕಾದಂಥವರು ಒಳ್ಳೆಯವರು ಅಂತ ಅನಿಸ್ಕೊಳ್ಳೋದು
ದೊಡ್ಡ ಸಂಗತಿ. ಕನಿಷ್ಠ ಒಬ್ಬರಿಗೆ ಅವ್ರಿಗಾದರೂ ನಾವು ಒಳಿತು ಒಳ್ಳೆಯವರು ಅಂತ ಅನಿಸುವಂತೆ ಆದರೆ ತುಂಬ ದೊಡ್ಡದು. ಕೈಕೇಯಿಯ ಪಾಪ ಬೆಂದ ಬಾಳಿಗೆ ಎಲ್ಲಿಯೂ ಇಲ್ಲ. ಒಂದು ಕಾಲದಲ್ಲಿ ದಶರಥನಿಗೆ ಒಂದು ಸ್ವಲ್ಪ ಸುಖ ಇದ್ದಿರಬಹುದು ಕೈಕೇಯಿಯ ವಿಷಯದಲ್ಲಿ. ಯಾಕೆಂದರೆ ಕೈಕೇಯಿಯ ಯೌವನ ಕಾಮ ಅದು ಅವನಿಗೆ ಸಂತೋಷ ಕೊಟ್ಟ ಕಾರಣ ಅವನಿಗೆ ಹಾಗೆ ಅನಿಸಿದ್ದಿರಬಹುದು ಕೆಲವು ಕಾಲ. ಆಮೇಲೆ ಅವನಿಗೂ ಉಸಿರು ಕಟ್ಟುವಂತೆ ಆಗಿರಬಹುದು. ಇನ್ನು ಮಂಥರೆ, ಅವಳಿಗೆ ಕೈಕೇಯಿ ಏನೋ ಒಂದಿಷ್ಟು ಪ್ರೀತಿ ಕೊಟ್ಟಿರಬಹುದು, ಅಥವಾ ಕೈಕೇಯಲ್ಲಿ ಅವಳು ಹೆಚ್ಚಿನ ಪ್ರೀತಿಯನ್ನು ಅಭಿಮಾನವನ್ನು ತೋರಿಸಿ ಸ್ವಾರ್ಥ ಸಾಧನೆ ಮಾಡಿಕೊಂಡಿದ್ದಿರಬಹುದು. ಅದೆರಡು ಬಿಟ್ಟರೆ ಇನ್ಯಾವುದೂ ಇಲ್ಲ. ಮತ್ತು ಅವ್ರಿಗಾದರೂ ಕೈಕೇಯಿ ಯಾವ ಮಟ್ಟಕ್ಕೆ ಗೊತ್ತಾಗಿದ್ದಾಳೆ, ಎಷ್ಟರ ಮಟ್ಟಿಗೆ ದಶರಥ ಅಂತೂ ತೀರ್ಕೊಂಡಿದ್ದೇ ಅವಳ ಹಠದಿಂದ ಅಂತ ನೋಡಿದಾಗ, ಮತ್ತೆಲ್ಲಕ್ಕೂ ಮಿಗಿಲಾಗಿ ಸಾಮಾನ್ಯವಾಗಿ ಮಗ ತಾಯಿಯನ್ನು ವಿರೋಧಿಸೋಲ್ಲ, ವಿರಳ. ಅದರೊಳಗೂ ಒಳ್ಳೆಯ ಮಗ ತಾಯಿಯನ್ನು ವಿರೋಧಿಸುವಂಥ ಕೆಲಸ ಮಾಡಲಾರ. ತಾಯಿ ತುಂಬ ದುಷ್ಟೆಯಾದ ಹೊರತು ಇಲ್ಲಿ ಆ ಸನ್ನಿವೇಶವೂ ಬಂದಿದೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆ ದೂತರ ಮುಂದೆ ಭರತ ಹೇಳ್ತಾ ಇದ್ದಾನೆ. ಅಂದರೆ ತಾಯಿಯ ಯೋಗ್ಯತೆಯನ್ನು ಜಗಜ್ಜಾಹೀರು ಮಾಡೋದಕ್ಕೆ ಅವನಿಗೆ ಯಾವ ಸಂಕೋಚವೂ ಇಲ್ಲ. ಇಲ್ಲಿ ಭರತ ಸ್ವಭಾವವೂ ಗೋಚರವಾಗ್ತಾ ಇದೆ. ಭರತ ತುಂಬ ನೇರವಾದ ಮಾತನವನು. ನೀವು ಲಕ್ಷ್ಮಣ ಭರತ ಇಬ್ಬರನ್ನು ನೋಡಿದ್ರೆ ಇಬ್ಬರೂ ಕೂಡ ಇಂಪಲ್ಸಿವ್, ತಕ್ಷಣ ತಮಗನಿಸಿದ್ದನ್ನು ಮಾಡ್ತಾರೆ. ಸಂಯಮ ಅಂತಕ್ಕಂಥದ್ದು ಇಬ್ಬರಿಗೂ ಕಡಿಮೆ. ಆದರೆ ಸಜ್ಜನಿಕೆಗೆ ಮಾತ್ರ ಮತ್ತು ಹೃದಯ ವೈಶಾಲ್ಯಕ್ಕೆ, ಪ್ರೀತಿಭಾವಕ್ಕೆ ಮಾತ್ರ ಎಳ್ಳಷ್ಟು ಕೊರತೆ ಇಲ್ಲ. ತುಂಬ ತುಂಬ ದೊಡ್ಡದಾದ ಸಂಗತಿ ಅದು ಅಂತ ನನಗನ್ನಿಸುತ್ತದೆ. ಯಾಕೆಂದರೆ ಭರತನ ವ್ಯಕ್ತಿತ್ವನ ನಾವು ನೋಡ್ತಾ ಇದ್ದರೆ ತತ್ಕ್ಷಣವೇ ಅವನು ಈ ಥರ ಪ್ರತಿಜ್ಞೆ ಮಾಡ್ತಾನೆ, ಆ ಥರ ಪ್ರತಿಜ್ಞೆ ಮಾಡ್ತಾನೆ. ಅಮ್ಮ, ನಾನು ನಿನ್ನ ಮಗನನ್ನು ಕಾಡಿಗೆ ಕಳಿಸಿದ್ರಲ್ಲಿ ಅದಕ್ಕೆ, ಆ ದುರ್ವ್ಯವಹಾರಕ್ಕೆ ನಾನು ಭಾಗಿಯಾಗಿದ್ದಲ್ಲಿ, ಇಫ್ ಐ ಆಮ್ ಬಿಕಮಿಂಗ್ ಎ ಪಾರ್ಟಿ ಟು ದಟ್ ಕಾನ್ಸ್ಪಿರಸಿ ಆಫ್ ಡ್ರೈವಿಂಗ್ ಅವೇ ರಾಮ ಟು ಫಾರೆಸ್ಟ್, ನನಗಿಂಥ ಗತಿ ಆಗಲಿ ಅಂಥ ಗತಿ ಆಗಲಿ ಅಂತೆಲ್ಲ ಹೇಳುವಾಗ ತುಂಬ ಇಂಪಲ್ಸಿವ್ ಆಗುತ್ತೆ. ತಕ್ಷಣವೇ ತನ್ನ ಅಂತರಂಗದಿಂದ ಬಂದ ಒದ್ದುಕೊಂಡು ಬರುವ ಭಾವಗಳೇನೆ ಅವನ್ನ ಹೇಳ್ತಾ ಹೋಗ್ತಾನೆ. ಈ ರೀತಿಯಾಗಿ ಕಂಡಾಗ ಅವನಿಗೂ ಲಕ್ಷ್ಮಣನಿಗೂ ಮನೋಧರ್ಮದಲ್ಲಿ ಅಂಥ ವ್ಯತ್ಯಾಸ ಇಲ್ಲ. ಆದರೆ ಲಕ್ಷ್ಮಣ ಬಾಹುಬಲಾದಿಗಳಲ್ಲಿ ಕೂಡ ತುಂಬ ಸಮರ್ಥನಾಗಿದ್ದಾನೆ ಅಂತ ಗೊತ್ತಾಗುತ್ತದೆ. ರಾಮನ ಮೇಲಿನ ಪ್ರೀತಿಯ ವಿಷಯದಲ್ಲಿ ಇಬ್ಬರಿಗೂ ಕೂಡ ಒಳ್ಳೆ ಪೈಪೋಟಿಯೇ ಇದೆ. ಈ ಸ್ವಭಾವದಲ್ಲೂ ಕೂಡ ಸಾಮ್ಯ ಉಂಟು. ಎಷ್ಟೇ ಆಗಲಿ ಕೈಕೇಯಿಯ ಮಗ ಅಲ್ವಾ, ಹಠಮಾರಿ ಆದವಳು. ಹಠಮಾರಿಯ ಮಗ ಒಂದು ಸ್ವಲ್ಪ ಹಠಮಾರಿಯೇ ಹೌದು, ಆದರೆ ಒಳ್ಳೆಯದಕ್ಕಾಗಿ ಅವನ ಹಠ. ಇದನ್ನು ನಾವು ಕಂಡಂತೆ ಭರತನ ಸ್ವಭಾವವೂ ಗೊತ್ತಾಗುತ್ತದೆ. ಯಾರ ಮುಂದೆ ಏನು ಹೇಳಬೇಕು ಆ ಥರದ್ದೆಲ್ಲ ಇಲ್ಲ. ಅದೇ ರಾಮನೇ ಆಗಿದ್ದರೆ ಖಂಡಿತವಾಗಿ ಹೇಳ್ತಾ ಇರಲಿಲ್ಲ ಈ ರೀತಿಯ ಮಾತುಗಳನ್ನು. ಅವನಿಗೆ ಒಂದು ನಯ ಇದೆ, ಅವನಿಗೊಂದು ಮರ್ಯಾದೆ ಇದೆ. 10 ಜನರ ಮುಂದೆ ಬಾಯಿ ಹೋದಂತೆ ಮಾತಾಡಲಾರ. ಎಲ್ಲಿವರೆಗೆ ಅಂದರೆ ತನಗೆ ಅಂಥ ವಿರಹದ ಸಂಕಟ ಬಂದು ಸುಗ್ರೀವನ ಕಡೆಗೆ ಸಂದೇಶವನ್ನು ಕಳಿಸಬೇಕಾಗಿದೆ. ಅದು ಲಕ್ಷ್ಮಣ ಕ್ರೋಧಾಂಧನಾಗಿ, ನೀನಿಲ್ಲಿ ಒದ್ದಾಡ್ತಾ ಇದೆಯಾ, ಅತ್ತ ಕಡೆ ನೋಡಿದ್ರೆ ಕಿಷ್ಕಿಂಧೆ ಕಡೆಯಿಂದ ಮೋಜು ಮೇಜವಾನಿ ಮಸ್ತಿಯ ಕೋಲಾಹಲ ಕೇಳಿಸ್ತಾ ಇದೆ, ನಾನು ತಡೆಯಲಾರೆ, ಹೋಗಬೇಕು ಅಂತಾನೆ. ಆಯಿತು ಹೇಳು ಅಂಥೇಳಿ ಒಂದು 4 ಮಾತು ಹೇಳಿ ಅವನು ಹೊರಡೋದ್ರೊಳಗೆ, ಈ ಮಾತುಗಳನ್ನು ಹೀಗೆ ಹೇಳಬೇಡ, ನಯವಾಗಿ ಹೇಳು, ಸೌಮ್ಯವಾಗಿರಲಿ ಅಂತ ಕರೆಕ್ಷನ್ಸ್ ಹಾಕಿ ಕಳಿಸ್ಕೊಡ್ತಾನೆ. ಲಕ್ಷ್ಮಣನಿಗೆ ತಾಳಕ್ಕಾಗುವುದಿಲ್ಲ, ದಾರಿ ಒಳಗೆ ತನಗೆ ತಾನೇ ಏನೇನೋ ಮಾತಾಡ್ಕೊಂಡು ಹೋಗ್ತಾನೆ ಅಂತ. ಮತ್ತೆ ಅಡ್ಡ ಬಂದಂಥ ಮರ ಗಿಡ ಕೊಂಬೆ ರೆಂಬೆಗಳನ್ನು ಮುರ್ಕೊಂಡು ಕೈ ಕಾಲು ಬೀಸಿಕೊಂಡು ಬಿಲ್ಲು ಬಾಣಗಳನ್ನೆಲ್ಲ ಯದ್ವಾ ತದ್ವಾ ಚಲಾಯಿಸಿಕೊಂಡು ಹೋಗ್ತಾನೆ ಅಂತ ವಾಲ್ಮೀಕಿಗಳ ವರ್ಣನೆ ಬರುತ್ತದೆ. ಮುಂದೆ ನಾವು ನೋಡೋಣ ಅದನ್ನು, ಕಿಷ್ಕಿಂಧ ಕಾಂಡದ ಕೊನೆಯ ಭಾಗಗಳಲ್ಲಿ ಒಂದು. ಆ ರೀತಿಯಾದದ್ದು ಲಕ್ಷ್ಮಣನ ವರ್ತನೆ. ರಾಮ ಹದ್ದುಬಸ್ತನವನು. ರಾಜನಾಗುವುದಕ್ಕೆ ಆ ರೀತಿಯಾದ ಯೋಗ್ಯತೆ ತುಂಬ ತುಂಬ ಬೇಕಾದದ್ದು. ಎಷ್ಟು ಮಟ್ಟಿಗೆ ಅಂತರಂಗದ ಭಾವಗಳನ್ನು ಭಾವನೆಗೊಳಿಸದೆ, ಸೀಸನ್ ಮಾಡದೆ ಹೊರಗೆ ಹಾಕೊಲ್ವೋ ಅಂಥವರೇ ದೊಡ್ಡವರು. ಅದನ್ನು ಸೀಸನ್ ಮಾಡಿಕೊಳ್ಳದೆ ಹೊರಗೆ ಹಾಕಬಾರ್ದು. ಹೊರಗೆ ಬರಬೇಕು ಅಂದರೆ ಅದಕ್ಕೊಂದು ಪರಿಪಾಕ ಬಂದಿರಬೇಕು, ನಯವಾಗಿರಬೇಕು, ಅದಕ್ಕೊಂದು ಶ್ರುತಿ ಸೇರಿರಬೇಕು ಅಂತ. ಇಲ್ಲಿ ಭರತನಿಗೆ ಆ ರೀತಿಯಾದಂಥ ವ್ಯವಧಿ ಇಲ್ಲ. ತತ್ಕ್ಷಣವೇ ಕೇಳ್ತಾನೆ. ಆಗ ಅವರು, ಇಲ್ಲ, ತತ್ಕ್ಷಣವೇ ನೀನು ಬರಬೇಕು. ಯಾರಿಗೆ ಏನು ನೀನು ಹಿತವೋ ಕುಶಲವೋ ಅಂತ ಕೇಳಿದೆ, ಅವರೆಲ್ಲರೂ ಚೆನ್ನಾಗಿದ್ದಾರೆ. ಕುಶಲಾಸ್ತೆ ನರವ್ಯಾಘ್ರ ಯಶಾಂ ಕುಶಲಮಿಚ್ಛಸಿ. ಯಾರಿಗ್ಯಾರಿಗೆ ಕುಶಲ ಬೇಕು ಅಂತಿದೆಯೋ ಅವರೆಲ್ಲ ಕುಶಲರೇ ಆಗಿದ್ದಾರೆ, ಬಂದುಬಿಡು ಅಂತ.
ಇಲ್ಲೆಲ್ಲ ಸುಳ್ಳು ಹೇಳೋದಕ್ಕೇನು ಸಂಕೋಚ ಪಡಬೇಕಾಗಿಲ್ಲ. ಅದಾದ ಮೇಲೆ ಅಜ್ಜನಿಗೆ ಸೋದರ ಮಾವನಿಗೆ ಎಲ್ಲ ಹೇಳ್ತಾನೆ. ಅವರು ವಿಶ್ವಾಸದಿಂದ ಕಳಿಸಿಕೊಡ್ತಾರೆ ಅನ್ನುವ ಮಾತುಗಳೆಲ್ಲ ಬರುತ್ತವೆ. ಆಮೇಲೆ ಅವನು ದೊಡ್ಡ ಪರಿವಾರದ ಸಮೇತ ಬರ್ತಾನೆ. ಸ್ವಲ್ಪ ವೇಗವಾಗಿಯೇ ಬರಬೇಕು. ಇದು ಒಂದು ಬಳಸುದಾರಿಯಿಂದ ಬರುವುದಾಗಿದೆ. ಹೋಗ್ತಾ ಬೇಗ ತಲುಪಬೇಕು ಅಂತ ಹೋಗಿದ್ರು. ಬರ್ತಾ ಅವನಿಗೆ ಸಂದೇಹವೂ ಬರಬಾರದು ಮತ್ತು ರಾಜಮರ್ಯಾದೆಯಂತೆ ಬರಬೇಕು. ಆ ಕಾರಣದಿಂದ ಇನ್ನೊಂದು ಹಾದಿಯಲ್ಲಿ ಬರುವುದಾಯಿತು ಅಂತ ಈ 71ನೇ ಸರ್ಗದಿಂದ ನಾವು ಕಾಣ್ತೀವಿ. ಬೇರೆ ಬೇರೆ ನದಿಗಳನ್ನು ವನಗಳನ್ನು ದಾಟಿಕೊಂಡು ಬರ್ತಾರೆ. ಹ್ರಾದಿನೀಂ ದೂರಪಾರಾಂಚ ಪ್ರತ್ಯಕ್ ಸ್ರೋತಸ್ತರಂಗಿಣೀಂ ಶತದ್ರುಮ ತರಚ್ಛ್ರೀಮಾನ್ ನದೀಂ ಇಕ್ಷ್ವಾಕು ನಂದನ. ಶತದ್ರುಮ್ ಅಥರ್ತ್, ಶತದ್ರುಮ್ ಅಂದರೆ ಶುತದ್ರು ನದಿ. ಅದು ಶುತದ್ರಿ, ಶತದ್ರು ಅಂತೆ ಬೇರೆ ಬೇರೆ ಹೆಸರುಗಳಲ್ಲಿ ಕೂಡ ಪ್ರಸಿದ್ಧ. ವೇದಗಳಲ್ಲಿಯೂ ಪ್ರಖ್ಯಾತವಾದದ್ದು. ಈ ಹೊತ್ತಿನ ಸಟ್ಲೆಜ್ ಅಂತ ಏನು ಕರಿತೀವಿ ಆ ನದಿ ಅದು. ಅದನ್ನು ದಾಟಿ ಬರ್ತಾರೆ. ಅದಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ, ಹಿಂದೆ ವಸಿಷ್ಠರು ತಮ್ಮ ಪುತ್ರ ಶೋಕದ ಸಂಕಟದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನದಿಗೆ ಬಿದ್ದರು, ಶತದ್ರು ನದಿಗೆ. ಆಗ ನದಿ 100 ಸೀಳಾಯಿತು. ಅದಕ್ಕೆ ಆ ಹೆಸರು ಬಂತು. ನಿಮ್ಮನ್ನು ಮುಳುಗಿಸೋದಿಲ್ಲ ನಾನು ಅಂತೆ ನದಿಯೂ ಕೂಡ ಶತದಾ ವಿದೀರ್ಣವಾಯಿತು ಅಂತೆಲ್ಲ ಕಥೆಗಳು ಉಂಟು. ಆ ನದಿಯನ್ನು ದಾಟಿಕೊಂಡು ಆಮೇಲೆ ಅವರು ಶಿಲಾವಹ ಅಂತ ಮತ್ತೊಂದು ನದಿಯನ್ನು ದಾಟಿಕೊಂಡು ಬರ್ತಾ ಹೋಗ್ತಾರೆ. ಆಗ ಶೀತೀಕೃತ್ಯತು ಗಾತ್ರಾಣಿ ಕ್ಲಾಂತಾನ್ ಆಶ್ವಾಸ್ಯ ವಾಜಿನಃ ತತ್ರ ಸ್ನಾತ್ವಾಚ ಪೀತ್ವಾಚ ಪ್ರಾಯಾದಾದಾಯ ಚೋದಕಂ. ಅಲ್ಲಿ ನದಿ ಸ್ನಾನ ಮಾಡಿಕೊಂಡು ಯಮುನಾ ನದಿ ಹತ್ತಿರಕ್ಕೆ ಬರ್ತಾರೆ. ಬಂದು ಕುದುರೆಗಳಿಗೆ, ಬಳಲಿದ ಕುದುರೆಗಳಿಗೆ ಸ್ನಾನ ಮಾಡಿಸಿಕೊಂಡು ತಾವು ನೀರನ್ನು ಸಂಗ್ರಹ ಮಾಡಿಕೊಳ್ತಾರೆ ಅಂತ ಬರ್ತದೆ. ಪ್ರಾಯಾದಾದಾಯ ಚ ಉದಕಂ ಅಂತ. ಅಂದರೆ ಈ ಸಣ್ಣ ವಿವರವನ್ನು ವಾಲ್ಮೀಕಿ ಬಿಟ್ಟಿಲ್ಲ. ಪ್ರಯಾಣ ಮಾಡುವಾಗ, ದೂರ ದೂರ ಪ್ರದೇಶಗಳಿಗೆ ಹೋಗುವಾಗ ಜಲಸೌಕರ್ಯ ಇಲ್ಲದ ಅನಿವಾರ್ಯತೆ ಬಂದಾಗ ನೀರನ್ನು ತುಂಬಿಕೊಂಡು ಹೋಗಬೇಕಾಗುತ್ತದೆ. ಪೀಪಾಯಗಳಲ್ಲಿ, ಚರ್ಮದ ಚೀಲಗಳಲ್ಲಿ ಎಲ್ಲ ಇಟ್ಟುಕೊಂಡು ಬರಬೇಕಾಗುತ್ತದೆ. ಎಲ್ಲಂದರಲ್ಲಿ ಸಿಗುವಂಥದ್ದಲ್ಲ. ಆ ಬದುಕಿಗೆ ತುಂಬ ನಿಕಟವಾಗಿದ್ದಾಗ ಇವು ತಾನಾಗಿ ಸಹಜವಾಗಿ ಬರುತ್ತವೆ. ಈ ಹೊತ್ತು ನಾವು ರಾಮಾಯಣದ ಕಾವ್ಯ ಬರೀತೀವಿ ಅಂತಂದರೆ ಇವನ್ನೆಲ್ಲ ಅಧ್ಯಯನ ಮಾಡಿ ಗಮನ ಇಟ್ಟುಕೊಂಡು ಬರೀಬೇಕು. ಆದರೆ ಆಗ ವಾಲ್ಮೀಕಿಗಳಿಗೆ ಅದು ಬದುಕಾಗಿತ್ತು, ಸುತ್ತಲಿನ ಜನಜೀವನ ವಿಧಾನವಾಗಿತ್ತು. ಅದರಿಂದ ಅವರು ಎಲ್ಲ ವಿವರಗಳನ್ನು ಸಹಜವಾಗಿ ತೆಗೆದುಕೊಳ್ತಾರೆ. ಇವತ್ತು ಒಂದು ಸಾಮಾಜಿಕ ಕಾದಂಬರಿ ಬರೆಯೋರಿಗೆ ಲ್ಯಾಪ್ಟಾಪನ್ನು ಆನ್ ಮಾಡಿದ್ರು, ಚಾರ್ಜ್ ಕಡಿಮೆ ಆಗಿತ್ತು, ಅದಕ್ಕೆ ತಿರ್ಗಾ ಮತ್ತೆ ಪ್ಲಗ್ ಮಾಡಿದ್ರು, ಇವೆಲ್ಲವನ್ನೂ ಬಹಳ ಸಹಜವಾಗಿ ಮಾಡ್ತಾರೆ. ಯಾಕೆಂದರೆ ಅವ್ರು ಮಾಡ್ತಾ ಬಂದದ್ದು. ಹಾಗಾಗಿ ಇವೆಲ್ಲ ವಿವರಗಳನ್ನು ಸೇರಿಸಿ ಕಥೆಯನ್ನು ಮತ್ತು ಸನ್ನಿವೇಶವನ್ನು ಪುಷ್ಟವಾಗಿ ಮಾಡಬಹುದು. ಐತಿಹಾಸಿಕ ಕಥೆಯನ್ನು, ಪೌರಾಣಿಕ ಕಥೆಯನ್ನು ಬರೆಯೋದು ಒಂದು ಅರ್ಥದಲ್ಲಿ ಕಷ್ಟ. ಯಾಕೆ ಅಂದರೆ ನಾವು ಅನುಭವಿಸದೇ ಇರುವ, ನಾವು ಕಾಣದೇ ಇರುವ ಜಗತ್ತನ್ನು, ಜೀವನವನ್ನು ನಮ್ಮದಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಈ ಅರ್ಥದಲ್ಲಿ ಒಬ್ಬ ಒಳ್ಳೆಯ ಲೇಖಕ ಅಂತಂದರೆ ಕಟ್ಟ ಕಡೆಗೆ ರಸ ನಿರ್ಮಾಣಕ್ಕಾಗಿ ಚಿತ್ತವೃತ್ತಿಗಳನ್ನು ಅದ್ಭುತವಾಗಿ ರೂಪಿಸುವುದೇ ಹೌದು ಅಂತ ಆದರೂ ಅವನ ವ್ಯುತ್ಪತ್ತಿ ಮತ್ತು ಅವನ ಅವಧಾನ, ಗಮನ ಯಾವ ಮಟ್ಟದ್ದು ಅಂತ ತಿಳ್ಕೊಳ್ಬೇಕಾದ್ರೆ ತನ್ನ ಪರಿಸರದಲ್ಲದ ಕಥೆಯನ್ನು ತನ್ನದೆಂಬಂಥ ರೀತಿಯಲ್ಲಿ ಅವನು ರೂಪಿಸಿಕೊಡಬಲ್ಲನ ಅಂತನ್ನುವುದು. ಹಾಗೆಯೇ ಒಬ್ಬ ನಟನಿಗೆ ಕೂಡ ಅಷ್ಟೆ. ಅವನು ಸಾಮಾಜಿಕ ಪಾತ್ರಗಳನ್ನು ನಿರ್ವಾಹ ಮಾಡೋದಿದ್ರೆ ಅಂಥ ದೊಡ್ಡ ಕಷ್ಟವಲ್ಲ. ಕಾರಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ, ದೇಹ ಭಾಷೆ ಮತ್ತು ವಾಗ್ಭಾಷೆ, ಇವೆಲ್ಲವೂ ಕೂಡ ನಿತ್ಯದ ಬದುಕಿನಿಂದಲೇ ಬಂದಿರುತ್ತದೆ. ಟಿ ವಿ ಸೀರಿಯಲನ್ನು ನೋಡುವಾಗ ಯಾವ ದರಿದ್ರ ಪ್ರಾಣಿಗೂ ಕೂಡ ತಾನು ಇದಕ್ಕಿಂತ ಚೆನ್ನಾಗಿ ನಟನೆ ಮಾಡ್ಬೋದು ಅಂತ ಅನಿಸ್ಬಿಡ್ತದೆ. ಆ ಥರ ಇರುವಾಗ ಒಂದು ಪೌರಾಣಿಕವಾದದ್ದು, ಐತಿಹಾಸಿಕವಾದದ್ದು ಮಾಡಬೇಕು ಅಂದರೆ ಆ ಶರೀರ ಶಿಲ್ಪ ಯಾವ ಥರದ್ದು, ಅಂಗಭಾಷೆ ಯಾವ ಥರದ್ದು, ವಾಗ್ಭಾಷೆ ಯಾವ ಥರದ್ದು, ಅದೆಲ್ಲವೂ ಬೇರೆಯೇ ಆಗಿರುತ್ತದೆ. ಅದನ್ನು ನೋಡ್ಕೊಳ್ಬೇಕು, ಗಮನ ಇಟ್ಕೊಳ್ಬೇಕು. ಏನಿಲ್ಲ, ಯಕ್ಷಗಾನವೇ ನೋಡಿಕೊಳ್ಳಿ. ಯಕ್ಷಗಾನದಲ್ಲಿ ಸಂಭಾಷಣೆ ಮಾಡುವಾಗ ಉರ್ದು ಪದಗಳಾಗಲಿ, ಫಾರ್ಸಿ ಪದಗಳಾಗಲಿ, ಹಿಂದಿ ಪದಗಳಾಗಲಿ, ಇಂಗ್ಲೀಷ್ ಪದಗಳಾಗಲಿ ಬರಬಾರ್ದು. ಸಂಸ್ಕೃತ, ಕನ್ನಡ ಬರಬಹುದು. ಸುಮಾರಾಗಿ ಅಂತ ಅಲ್ಲಿ ಬಳಸೋಕ್ಕಾಗೋದೇ ಇಲ್ಲ. ಶುಮಾರ್ ಅಂತಕ್ಕಂಥ ಪರ್ಷಿಯನ್ ಮೂಲದ ಶಬ್ದವನ್ನು ಅಲ್ಲಿ ಬಳಸೋಕ್ಕಾಗೋಲ್ಲ. ಹೆಚ್ಚು ಕಡಿಮೆ ಅಂತ, ಪ್ರಾಯಶಃ ಅಂತ, ತಕ್ಕ ಮಟ್ಟಿಗೆ ಅಂತ ಈ ರೀತಿಯಲ್ಲೇ ಬಳಸಬೇಕಾಗುತ್ತದೆ. ಸಲೀಸಾಯಿತು ಬಳಸೋಕ್ಕಾಗೋದೇನೇ ಇಲ್ಲ. ಈ ರೀತಿಯಾದದ್ದು ನಾವು ನಿತ್ಯ ಜೀವನದಲ್ಲಿ ಅಪ್ಪಟ ಕನ್ನಡದ್ದು ಅನ್ನುವಂಥದ್ದು ಬಳಸುವುದೇನಿದೆ ಅದು ಆಗುವಂಥದ್ದೇ ಅಲ್ಲ. ಆಮದು ರಫ್ತು ಬಳಸೋಕ್ಕಾಗೋದಿಲ್ಲ. ಆಯಾತ ನಿರ್ಯಾತ ಬೇಕಾಗುತ್ತದೆ.
ಈ ಮಟ್ಟಕ್ಕೆ ಭಾಷೆಯ ಮೇಲೆ ಗಮನ ಇರಬೇಕಾಗುತ್ತದೆ. ಹಾಗೆ ಇಲ್ಲಿ ಈ ರೀತಿಯಾದ ಕಾವ್ಯಗಳನ್ನು ರಚನೆ ಮಾಡುವ ಮಹಾಕವಿಗಳ ಬಗೆಯನ್ನು ನೋಡುವಾಗ ಆನುಷಂಗಿಕವಾಗಿ ಎಷ್ಟನ್ನೋ ಸಾಂಸ್ಕೃತಿಕ ಅಧ್ಯಯನದ ರೂಪದಲ್ಲಿ ಗಮನಿಸಬಹುದು. ಇದು ರಾಮಾಯಣದ ರಸ ಸ್ವಾರಸ್ಯ ಆಸ್ವಾದನೆ ಮಾಡೋದಕ್ಕೆ ಮುಖ್ಯವಲ್ಲ. ಆದರೆ ಈ ಕಡೆಗೆ ಗಮನ ಇದ್ದರೆ ನಮ್ಮ ಸ್ವಾರಸ್ಯಾಂಶ ಹೆಚ್ಚಾಗುತ್ತದೆ. ಒಂದೊಂದು ಬಾರಿ ನೋಡಿದ್ರು ಇದನ್ನು ಗಮನಿಸಿರಲಿಲ್ಲ, ಈ ಕಾವ್ಯದಲ್ಲಿ ಸೂಕ್ಷ್ಮ ಇತ್ತು, ನಮಗಿದು ಒಂದು ಹೊಸದಾಗಿ ಕಾಣಿಸ್ತು ಅಂತನ್ನುವ ಭಾವ ಬರ್ತದಲ್ಲ, ಅದಕ್ಕಾಗಿ ಮಾತ್ರ ಅದನ್ನು ಹೇಳದೆ. ವಿಸ್ತರಿಸಿ ಆ ಹಾದಿ ಎಂಥದ್ದು ಅನ್ನೋದು, ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿ ಇತ್ತು ಅದನ್ನೆಲ್ಲವನ್ನೂ ಹೇಳ್ತಾ ಬರ್ತಾರೆ. ಆ ವಿವರಕ್ಕೆ ನಾನು ಹೋಗೋದಿಲ್ಲ. ದಾರಿಯ ಚಿತ್ರಣದಿಂದಲೇ ಗೊತ್ತಾಗುತ್ತದೆ ಇದು ಬೇರೆಯೇ ಆದದ್ದು ಅಂತ. ಆಮೇಲೆ ಅಯೋಧ್ಯಾಂ ಮನುನಾ ರಾಜ್ಞಾ ನಿರ್ಮಿತಾಂ ಸಂದದರ್ಶ ತಾಂ ಪುರೀಂ ಪುರುಷವ್ಯಾಘ್ರ ಸಪ್ತರಾತ್ರೋಷಿತಃ ಪಥಿ. ಮತ್ತೆ ಅವನು ತನ್ನ ಸೋದರ ಮಾವನ ಮನೆ ಬಿಟ್ಟು 7 ರಾತ್ರಿ 7 ಹಗಲುಗಳಲ್ಲಿ ಇಲ್ಲಿಗೆ ಬಂದ ಅಂತ. ಇದು ಈ ಹೊತ್ತಿನ ಅಯೋಧ್ಯೆಯ ಮತ್ತು ಕೇಕೆಯ ದೇಶದ ಅಂತರ ಆ ಕಾಲದ ರಥ ಇತ್ಯಾದಿಗಳಲ್ಲಿ ಬಂದರೆ ಆಗ್ತಾ ಇತ್ತ ಅಂದರೆ ಅಲ್ಲ ಅಂತ ಗೊತ್ತಾಗುತ್ತದೆ. ಹಾಗಿದ್ದರೆ ಈ ಥರ ಚಿತ್ರಿಸಿದ್ದಾರಲ್ಲ, ಅದು ಯಾಕೆ ಚಿತ್ರಿಸಿದ್ರೋ ಗೊತ್ತಿಲ್ಲ. ಆಗ ಕೈಕೇಯ ದೇಶ ಅನ್ನೋದು ತುಂಬ ಹತ್ತಿರ ಇತ್ತ, ಇನ್ಯಾವುದೋ ಪಕ್ಕದ ಊರಿಗೆ ಕೈಕೇಯ ಅಂತ ಹೆಸರಿಟ್ಟಿದ್ರೋ ಅದು ನಮಗೆ ಗೊತ್ತಿಲ್ಲ. ಆದರೆ ನದಿಗಳನ್ನು ನೋಡಿದಾಗ ಗೊತ್ತಾಗುತ್ತದೆ. ಶತದ್ರು ನದಿ, ಸಟ್ಲೆಜ್ಜು ಮತ್ತು ಯಮುನಾ ಇವೆಲ್ಲ ಅಯೋಧ್ಯೆಯಿಂದ 100,000 ಕಿಲೋಮೀಟರ್ ದೂರ ಇರತಕ್ಕಂಥವು. ಯಾವ ವೇಗದಲ್ಲಿ ಬಂದರೂ ಗೊತ್ತಿಲ್ಲ. ಇದರಿಂದಾಗಿ ಆಧುನಿಕರು ವಿಜ್ಞಾನಾದಿಗಳೆಲ್ಲ ರಾಮಾಯಣದಲ್ಲಿ ಬೇಕಾದಂತೆ ಇತ್ತು ಅನ್ನೋರು ಯಾವ ಸೂಪರ್ಸಾನಿಕ್ ಸ್ಪೀಡಲ್ಲಿ ಬಂದರು ಅಂತಲೋ ಯಾವ ಬುಲೆಟ್ ಟ್ರೈನಲ್ಲಿ ಬಂದರು ಅಂತಲೋ ಬೇಕಾದರೆ ಅನುಮಾನಗಳನ್ನು ಮಾಡಬಹುದು. ಅದಕ್ಕೆ ನಾನು ಏನು ವಿರೋಧ ಮಾಡೋದಿಲ್ಲ, ಆ ಹುಚ್ಚು ಅವರಿಗೆ ಅಂತ ಬಿಡ್ತೀನಿ. ಇಲ್ಲಿ ಅವಧಿಯನ್ನು ಮಾತ್ರ ಹಾಗೆ ಹೇಳಿದ್ದಾರೆ. ಆ ಅವಧಿ ಗೌಣ ಅಂತ ನನಗನ್ನಿಸುತ್ತದೆ. ಅವನು ಊರಾಚೆ ಬರ್ತಾ ಇದ್ದಂತೆ ಅಯೋಧ್ಯ ದೃಶ್ಯತೆ ದೂರಾತ್ ಸಾರಥೆ ಪಾಂಡು ಮೃತ್ತಿಕ, ಬೆಳ್ಳಗಿನ ಸುದ್ದೆ ಮಣ್ಣು, ಅದನ್ನು ಅಲಂಕಾರ ಮಾಡಿರ್ತಕ್ಕಂಥ ಪ್ರಾಕಾರದಿಂದ ಕೂಡಿರುವ ಅಯೋಧ್ಯೆ ಕಾಣಿಸ್ತಾ ಇದೆ. ಯಜ್ವಭಿ ಗುಣಸಂಪನ್ನೈ ಬ್ರಾಹ್ಮಣೈರ್ ವೇದಪಾರಗೈ ಭೂಯಿಷ್ಟಂ ವೃದ್ಧೈರಾಕೀರ್ಣ ರಾಜರ್ಷಿ ಪರಿಪಾಲಿತ, ಸಮೃದ್ಧಿಯ ಆಗರವಾಗಿ ವಿದ್ವಾಂಸರ ತವರಾಗಿ ಅಯೋಧ್ಯ ರಾರಾಜಿಸ್ತಾ ಇದೆ. ಅಯೋಧ್ಯಾಯಾಂ ಪುರಾ ಶಬ್ದ ಶ್ರೂಯತೆ ತುಮುಲೋ ಮಹಾನ್. ಹಿಂದೆ ಬೇಕಾದಂತೆ ಕೋಲಾಹಲ ಕೇಳಿಸ್ತಾ ಇತ್ತು. ಯಾಕೆ? ಸಮಂತಾನ್ ನರನಾರೀಣಾಂ ತಮದ್ಯನ ಶೃಣೋಮ್ಯಹಂ. ಸುತ್ತಲೂ ಗಂಡು ಹೆಣ್ಣುಗಳ ಮಾನವರ ಕೋಲಾಹಲ ಕೇಳಿಸ್ತಾ ಇತ್ತು. ಇಲ್ಲೆಲ್ಲ ಮೂಕವಾಗಿದೆ. ಉದ್ಯಾನಾನಿ ಸಾಯಾಹ್ನೇ ಕ್ರೀಡಿತ್ವೋಪರತೈರ್ ನರೈಹಿ. ಸಂಜೆ ಹೊತ್ತು ಊರಿನ ಉದ್ಯಾನಕ್ಕೆ ಜನ ಬಂದು ಸಂತೋಷ ಪಡ್ತಾ ಇದ್ರು, ಆಟ ಪಾಠಗಳಲ್ಲಿ ಮಗ್ನರಾಗ್ತಾ ಇದ್ರು. ಈ ಹೊತ್ತಿನ ಉದ್ಯಾನಗಳಲ್ಲಿ ಮೈತೂಕ ಇಳಿಸ್ಕೊಳ್ಳೋದಕ್ಕೆ ಅಂತ ವ್ಯಾಯಾಮ ಮಾಡೋದು, ಲಾಫಿಂಗ್ ಕ್ಲಬ್ಗಳು, ವಾಕಿಂಗ್ಗಳು ಹೇಗಿತ್ತು ಆಗಲೂ ಹಾಗೇ ಇತ್ತು. ಸಮಾಜ ಬೇರೊಂದು ರೀತಿ ಇರಲಿಲ್ಲ ಅಂತ ಅನ್ಬಹುದು. ಆ ಎಲ್ಲ ಕೋಲಾಹಲ ಕಾಣಿಸ್ತಾ ಇಲ್ಲ ಇಲ್ಲಿ. ಏನಿದು ಅಂತ ಕೇಳ್ತಾನೆ. ಆಮೇಲೆ ಅವನು ಮುಂದೆ ಹೇಳ್ತಾನೆ, ಇಡೀ ಊರೇ ಹಾಳು ಬಿದ್ದಂತೆ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಕೂಡ ನಿಸ್ತೇಜವಾಗಿರುವಂತೆ ತೋರ್ತಾ ಇದೆ. ಅರಣ್ಯ ಭೂತೇವ ಪುರಿ ಸಾರಥೆ ಪ್ರತಿಭಾತಿಮೆ. ಕಾಡಾದಂತೆ ಊರು ಕಾಣಿಸ್ತಾ ಇದೆ, ಇದೇನು ಸುಡುಗಾಡಾಯ್ತಾ ಅಂತ ಅವನು ಕೇಳ್ತಾ ಇದ್ದಾನೆ. ಯಾವ ಜನಜೀವನದ, ಪ್ರಾಣಿ ಪಕ್ಷಿ ಜೀವನದ ಉಲ್ಲಾಸವೂ ಅಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ಒಂದು ಊರು ಹೇಗಿತ್ತು ಅನ್ನುವುದರ ಕಲ್ಪನೆಯೂ ನಮಗೆ ಸಿಗುತ್ತದೆ. ಡೆಸರ್ಟೆಡ್ ವಿಲೇಜ್ ಅಂತ ತುಂಬ ಸುಂದರವಾದ ಒಂದು ಖಂಡಕಾವ್ಯ, ಕಥನಾತ್ಮಕವಾದ ಕಾವ್ಯ ಅಲಿವರ್ ಗೋಲ್ಡ್ ಸ್ಮಿತ್ ಬರೆದಿರ್ತಕ್ಕಂಥದ್ದು. ಅದರ ಸ್ಫೂರ್ತಿಯಿಂದಲೇ ನಮ್ಮ ಕುವೆಂಪು ಅವರು ಹಾಳೂರು ಅಂತ ಒಂದು ದೀರ್ಘ ಕವನವನ್ನು ಕೂಡ ಬರೆದರು. ಕುವೆಂಪು ಅವರ ಹಾಳೂರಿನಲ್ಲಿ ಕಾರುಣ್ಯದ ಅಂಶ ಹೆಚ್ಚು, ಆದರೆ ಅಲಿವರ್ ಗೋಲ್ಡ್ ಸ್ಮಿತ್ನಲ್ಲಿ ವಿನೋದದ ಅಂಶವೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ದ ಒಂದು ಹಳ್ಳಿ ಈಗ ಬರಡಾಯಿತು ಅಂತಕ್ಕಂಥದ್ದು. ಚೆನ್ನಾಗಿದ್ದಾಗ ಎಷ್ಟು ವಿನೋದ, ಯಾವ ರೀತಿಯಾದ ಚಮತ್ಕಾರ, ಹಾಸ್ಯ, ಉಲ್ಲಾಸ ಎಲ್ಲ ಇತ್ತು ಅನ್ನೋದನ್ನು ಬಹಳ ಸೊಗಸಾಗಿ ಬರೀತಾನೆ. ಇಲ್ಲಿ ಅಷ್ಟು ಚೆನ್ನಾಗಿದ್ದದರ ಕಲ್ಪನೆಯನ್ನು ನಾವು ವಾಲ್ಮೀಕಿಗಳ ಮೂಲಕ ಕಾಣ್ತೀವಿ. ಅಯೋಧ್ಯೆಯನ್ನು ಅವರು ಎಷ್ಟು ಪ್ರೀತಿಸಿದ್ರು ಅಂತ ಗೊತ್ತಾಗುತ್ತದೆ. ಈ ಅಯೋಧ್ಯ ವರ್ಣನೆಯನ್ನು ಅವರು ಬಾಲಕಾಂಡದಲ್ಲಿ ಮಾಡಿದ್ದಾರೆ, ಅಯೋಧ್ಯಾಕಾಂಡದಲ್ಲಿ 2-3 ಸಂದರ್ಭಗಳಲ್ಲಿ ಮಾಡಿದ್ದಾರೆ. ಮುಂದೆ ಲಂಕಾಪುರಿಯ ವರ್ಣನೆಯನ್ನು ಮಾಡ್ತಾರೆ. ಅಲ್ಲೆಲ್ಲ ಅವರಿಗೆ ಕೇವಲ ಆರಣ್ಯಕರಾಗಿದ್ದರೂ ನಗರ ಜೀವನ ಹೇಗಿತ್ತು ಅನ್ನೋದರ ಕಲ್ಪನೆ ಇದೆ. ಆ ನಗರ ಜೀವನದ ಬಗ್ಗೆ ಕಂಟೆಂಪ್ಟ್ ಇಲ್ಲ. ನೀವು ಒಂದು ಇದಕ್ಕೆ ವಿಸಂವಾದಿಯಾದ ಒಂದು ಚಿತ್ರಣ ನೋಡಬಹುದು ಕಾಳಿದಾಸನ ಶಾಕುಂತಲದಲ್ಲಿ. ಆದರೆ ಅದು ಪಾತ್ರೋಚಿತವಾಗಿ ಬಂದಿರುವಂಥದ್ದು.
ಶಾರಂಗರವ ಶಾರದ್ವತರು 5ನೇ ಅಂಕದಲ್ಲಿ ಆ ಹಸ್ತಿನಾವತಿಯ ವರ್ಣನೆಯನ್ನು ಒಂದೊಂದು ಪದ್ಯಗಳಲ್ಲಿ ಮಾಡ್ತಾರೆ. ಇದನ್ನು ನೋಡಿದಾಗ ಬೆಂಕಿ ಹೊತ್ತಿ ಉರಿತಾ ಇರತಕ್ಕಂಥ ಮನೆ ಥರ ಕಾಣಿಸ್ತಾ ಇದೆ. ಇಡೀ ಊರೇ ಒಂದು ರೀತಿ ಉದ್ಧ್ವಸ್ತವಾದಂತೆ, ಆತುರಕ್ಕೆ ಒಳಗಾದಂತೆ, ಒಂದು ರೀತಿಯಾದ ಯಾವುದನ್ನು ನಾವು ಟ್ರಾಫಿಕ್ನ ರೇಜ್ ಅಂತ ಹೇಳ್ತೀವಲ್ಲ ಆ ಥರ ಕಾಣಿಸ್ತಾ ಇದೆ. ರೋಡ್ ರೇಜ್ ಅಂತ ಈ ಆಧುನಿಕ ನಗರಗಳಲ್ಲಿ ನೋಡ್ತೀವಲ್ಲ, ಎಲ್ಲೆಲ್ಲೂ ಓಟ, ವೇಗ, ಅಬ್ಬರ, ಧಾವಂತ, ಆತುರ. ಮತ್ತು ಇದೊಂದು ಮೈಲಿಗೆಯ ಕೂಪದಂತೆ ಕಾಣಿಸ್ತಾ ಇದೆ. ಮೈಯೆಲ್ಲ ಎಣ್ಣೆ ಹಚ್ಚಿಕೊಂಡವ್ರನ್ನ ಆಗ ತಾನೇ ಅಭ್ಯಂಜನ ಸ್ನಾನ ಮುಗಿಸಿ ಬಂದು ನೋಡಿದ್ರೆ ಯಾವ ರೀತಿಯಲ್ಲಿ ಮುಜುಗರ ಪಟ್ಕೊಳ್ತಾನೋ ಹಾಗೆ ಕಾಣಿಸ್ತಾ ಇದೆ ಅಂತ. ಇದು ಅವರವರ ದೃಷ್ಟಿಯಿಂದ. ಆದರೆ ಕಾಳಿದಾಸ ತನ್ನದಾದ ದೃಷ್ಟಿ ಏನಿತ್ತು ಅಂತ ಅದನ್ನು ಕಂಡಾಗ ಒಂದಿಷ್ಟು ಸೊಗಸನ್ನು ತೋರಿಸಿದ್ದಾನೆ. ಆದರೂ ಕಾಳಿದಾಸನಿಗೆ ನಗರದ ಬಗ್ಗೆ ಏನೋ ಒಂದು ಸ್ವಲ್ಪ ಅತೃಪ್ತಿ ಇತ್ತೇನೋ ಅನಿಸುತ್ತದೆ. ಏಕೆಂದರೆ ಅವನ ಅಯೋಧ್ಯೆ ಹಾಳು ಬಿದ್ದಿರತಕ್ಕಂಥ ಚಿತ್ರಣ ಕೊಡುವಾಗಲಾಗಲಿ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇರಬಹುದು, ವಸಿಷ್ಠರ ಆಶ್ರಮ ಇರಬಹುದು, ಮಾರೀಚ ಮಹರ್ಷಿಗಳ ಆಶ್ರಮ, ಕಣ್ವಾಶ್ರಮ, ಇವುಗಳನ್ನೆಲ್ಲ ಎಷ್ಟು ಮೈದುಂಬಿ ಮನದುಂಬಿ ವರ್ಣಿಸಿದ್ದಾನೆ. ಆ ಮಟ್ಟಕ್ಕೆ ಸಾಕ್ಷಾತ್ ಪಾರ್ವತಿಯ ತವರು ಓಷಧಿ ಪ್ರಸ್ಥವನ್ನು ವರ್ಣಿಸಿಲ್ಲ. ಓಷಧಿ ಪ್ರಸ್ಥವು ತುಂಬ ಸಪ್ಪಗೆ ಕಾಣಿಸುತ್ತೆ, ಏನೋ ಅತಿರಂಜಿತವಾದಂಥ ಕಲ್ಪನೆಗಳಿಂದ ಕೂಡಿದೆ. ಆ 6ನೇ ಸರ್ಗದಲ್ಲಿ ಬಹಳ ಮನಸ್ಸಿಗೆ ಬರದೇ ಇರತಕ್ಕಂಥ ಭಾಗ ಅಂದರೆ ಓಷಧಿ ಪ್ರಸ್ಥದ್ದೇನೆ, ಇನ್ಯಾವುದೂ ಅಲ್ಲ ಅನಿಸುತ್ತೆ. ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ವಾಲ್ಮೀಕಿಗಳಿಗೆ ಕಾಡಲ್ಲಿದ್ದರೂ ಊರಿನ ಬಗ್ಗೆ ಯಾವುದೇ ಕಹಿ ಇಲ್ಲ. ಆದರೆ ಕಾಳಿದಾಸನಿಗೆ ಎಲ್ಲಿಯೋ ಮನಸ್ಸಿಗೆ ಒಂದು ಸ್ವಲ್ಪ ಅಸಮಾಧಾನ ಇದ್ದಿರಬಹುದು. ಯಾಕೆಂದರೆ ನಾಗರಿಕ ಜೀವನದ ಕೃತ್ರಿಮ ಅವನಿಗೆ ಒಂದು ಮಟ್ಟಕ್ಕೆ ಮನಸ್ಸಿಗೆ ಹಿಂಸೆ ತಂದಿರಬೇಕು. ಇಲ್ಲವಾದರೆ ಶಾಕುಂತಲದ 6ನೇ ಅಂಕಕ್ಕೆ ಮೊದಲು ಬರತಕ್ಕಂಥ ಪ್ರವೇಶಕದಲ್ಲಿ ನಗರ ಜೀವನದ ವೈಷಮ್ಯಗಳನ್ನು, ಅಗಟ ವಿಗಟಗಳನ್ನು ಮರೆಯದೆ ಅವನು ಚಿತ್ರಿಸ್ತಾ ಇರಲಿಲ್ಲ. ಇರಲಿ, ವಾಲ್ಮೀಕಿಗಳ ಕಡೆಗೆ ನಾವು ಬಂದಾಗ ಅಯೋಧ್ಯೆ ಎಷ್ಟು ಚೆನ್ನಾಗಿತ್ತು, ಕೋಲಾಹಲದಿಂದ ಕೂಡಿತ್ತು, ಸಂತೋಷದಿಂದ ಕೂಡಿತ್ತು. ಪ್ರಭಾತಿ ಪವನ ಶ್ರೀಮಾನ್ ಕಿಮ್ನು ನಾದ್ಯ ಯಥಾಪುರಂ. ಮೊದಲಿದ್ದಂತೆ ಮಲೈ ಮಾರುತವೂ ಬೀಸ್ತಾ ಇಲ್ವಲ್ಲ. ಚಂದನಾಗುರ ಸಂಪೃಕ್ತೋ ಧೂಮ ಸಮೂರ್ಛಿತೋ ತುಲಹ. ಆ ಧೂಪದಿಂದ, ಪರಿಮಳದಿಂದ ಮೂರ್ಛಿತವಾದಂತೆ ಮೈ ಮರೆತು ಹಾಯಾಗಿ ಯಾವುದೋ ಕಲ್ಪನಾ ಲೋಕದಲ್ಲಿ ಇದ್ದಂತೆ ಇತ್ತಲ್ಲ. ಸಂವೃತ್ತಾಂ ಮಧುರಾಂ ವಾಣಿಂ ಕಲಂ ವ್ಯಾಹರತಾಂ ಪಹು. ಇಡೀ ಊರೇ ಮಧುರವಾಗಿ ಮಾತಾಡ್ತಾ ಇರುವಂತೆ ಕಾಣಿಸ್ತಾ ಇತ್ತಲ್ಲ. ಈ ರೀತಿ ಏನೂ ಇಲ್ಲವಲ್ಲ, ಯಾಕೆ ಹೀಗಾಗಿದೆ ಅಂತ ನಾವು ಮಾತನ್ನು ಕೇಳ್ತಾನೆ. ದಿವ್ಯ ವಾದ್ಯಗಳಿಂದ ಬರ್ತಾ ಇದ್ದ ನಾದ ಇಂದು ಇಲ್ಲವಲ್ಲ. ಭೇರಿ ಮೃದಂಗ ವೀಣಾನಾಂ ಕೋಣ ಸಂಘಟಿತ ಪುನಃ. ವಾದ್ಯಗಳನ್ನು ನುಡಿಸೋದಕ್ಕೆ ಕೆಲವೊಮ್ಮೆ ಕೈಯನ್ನೇ, ಬೆರಳುಗಳನ್ನೇ, ಉಗುರನ್ನೇ ಬಳಸ್ತಾರೆ. ಮತ್ತು ಕೆಲವೊಮ್ಮೆ ಕೋಣ ಅಂತಕ್ಕಂಥ ಒಂದು ದಂಡವನ್ನು ಬಳಸ್ತಾರೆ. ಅವೆಲ್ಲ ಇದ್ದು ಎಷ್ಟು ಚೆನ್ನಾಗಿರ್ತಿತ್ತು, ಏನೂ ಕಾಣಿಸ್ತಾ ಇಲ್ಲ. ನಿಮಿತ್ತಾನಿ ಅಮನೋಜ್ಞಾನಿ ತೇನ ಸೀದತಿ ಮೇ ಮನಃ. ಯಾವುದೋ ಕೆಟ್ಟ ಶಕುನಗಳಾಗಿ ಮನಸ್ಸಿಗೆ ಕಳವಳ ಆಗ್ತಾ ಇದೆ. ಸರ್ವಥಾ ಕುಶಲಂ ಸೂತ ದುರ್ಲಭಂ ಮಮ ಬಂಧುಷು. ಏನೋ ನಮ್ಮ ಬಂಧುಗಳಿಗೆ ಕುಶಲ ಇಲ್ಲ ಅನ್ನುವ ಭಾವ ನನಗೆ ಬರ್ತಾ ಇದೆ ಅಂತ. ಮೊನ್ನೆ ದಿವಸ ಯಾರೋ ಸ್ನೇಹಿತರು ಈ ನಂಬಿಕೆಗಳು, ವಾಸ್ತು, ಪೂಜೆ, ಜಾತಕ, ಈ ಥರ ಯಾವ್ಯಾವ್ದ್ರ ಬಗ್ಗೆಯೂ ಪಾಪ ಪ್ರಶ್ನೆ ಕೇಳಿದ್ರು. ನಾನು ಕಟುಕಟುವಾಗಿ ಉತ್ತರ ಕೊಡೋದು ಉಂಟು. ಆದರೆ ಒಂದೊಂದು ಸತಿ ತಿಕ್ಕಲು ತಿರುಗದಂತೆ ಒಂದೊಂದು ಉತ್ತರ ಕೊಡ್ತಿರ್ತೀನಿ ಅಂತ ಅನಿಸುತ್ತೆ ನನಗೆ. ಅವರಿಗೆ ಹೇಳಿದೆ, ಇವೆಲ್ಲ ನಾವು ನೆಮ್ಮದಿಯಿಂದ ಇದ್ದಾಗ, ಆರಾಮಕ್ಕಿದ್ದಾಗ ನಾವಿವೆಲ್ಲ ಸುಳ್ಳು ಅಂತಲೋ, ಬೂಟಾಟಿಕೆ ಅಂತಲೋ, ಠಕ್ಕು ಅಂತಲೋ, ನಿಷ್ಪ್ರಯೋಜನ ಅಂತಲೋ ವೈಜ್ಞಾನಿಕವಾದ ನಿರಂಕುಶ ಮತಿತ್ವದಿಂದ ಹೇಳಬಹುದು. ಆದರೆ ನಮ್ಮೆಲ್ಲರ ಸ್ಥಿತಿ ಕಳವಳಕ್ಕೆ ತುತ್ತಾದಾಗಲೇ ಗೊತ್ತಾಗತಕ್ಕಂಥದ್ದು. ಎಲ್ಲ ಅಚ್ಚುಕಟ್ಟಾಗಿ ನಡೆದರೆ ಎಲ್ಲ ಊರು ಒಂದೇ. ನನ್ನ ಗುರುಗಳು ಹೇಳ್ತಾ ಇದ್ರು, ಡಾಕ್ಟರ್ ಎಸ್ ರಾಮಸ್ವಾಮಿಯವರು, ಯು ಶುಡ್ ಫಾಲ್ ಎಸ್ ಎ ವೆಗಬಾಂಡ್ ಆಫ್ ದಿ ಸ್ಟ್ರೀಟ್ಸ್ ಆಫ್ ಅನ್ ಅನ್ನೋನ್ ಪ್ಲೇಸ್, ದೆನ್ ಓನ್ಲಿ ಯುಲ್ ಬಿ ನೋಯಿಂಗ್ ದಿ ಕಂಟ್ರಿ, ಯುಲ್ ಬಿ ನೋಯಿಂಗ್ ದಿ ಪ್ಲೇಸ್ ಅಂತ ಹೇಳಿಬಿಟ್ಟು ಅವ್ರು ಹೇಳೋರು. ಅಮೆರಿಕಾಗೆ ಹೋಗಿ ಮಗಳ ಬಾಣಂತನಕ್ಕೋ, ಸೊಸೆ ಬಾಣಂತನಕ್ಕೋ ಅಂತಲೋ, ಇಲ್ಲ ಮೊಮ್ಮಗ ಅಲ್ಲಿ ಏನೋ ಕಾನ್ವಕೇಶನ್ ಮಾಡ್ಕೋತಾನೆ ಅಂತಲೋ ಇಲ್ಲಿಂದ ಹೋಗೋರಿಗೆ ಎಲ್ಲ ಇಲ್ಲಿ ಇಡ್ಲಿ ಸಾಂಬಾರಾಗಿರುತ್ತೆ, ಅಲ್ಲೂ ಇಡ್ಲಿ ಸಾಂಬಾರಾಗಿರುತ್ತೆ, ಇಲ್ಲಿ ಕಾರು, ಅಲ್ಲಿ ಕಾರು, ಅಲ್ಲಿ ಇನ್ಸುಲೇಷನ್ನು, ಇಲ್ಲಿ ಇನ್ಸುಲೇಷನ್ನು, ಎ ಸಿ. ಅಲ್ಲಿ ಹೋಗ್ಬಿಟ್ಟು ಏನು ನೋಡಿದ್ರೆ ಊರು ಏನು ಗೊತ್ತಾಗುತ್ತೆ. ಟಾರ್ ರೋಡ್ ಮೇಲೂ ಕಾಲಿಟ್ಟಿಲ್ಲ, ಅಲ್ಲಿ ಯಾವುದೋ ಅಪಲೇಚಿಯನ್ನೋ ಅಥವಾ ಆ್ಯಂಡೀಸೋ, ಆಲ್ಪ್ಸೋ ಆ ಬೆಟ್ಟಗಳ ಮೇಲೂ ನಡೆದಿಲ್ಲ, ಏನೂ ಆಗಿಲ್ಲ. ಕುಡಿದ ನೀರು ಅಲ್ಲಾಡದಂಗೆ ನಿಮಗೆ ನೋಡಿದ್ರೆ ಯಾವ ದೇಶವೂ ಏನೂ ಗೊತ್ತಾಗೋಲ್ಲ, ಎಲ್ಲ ಚೆನ್ನ ಅಂತ ಅನಿಸುತ್ತದೆ. ಹಾಗಲ್ಲದೆ ನೀವೇ ಒಂಟಿಯಾಗಿ ಹೋಗಿ ಪ್ರತಿಯೊಂದಕ್ಕೂ ಒದ್ದಾಡಿದಾಗ ಗೊತ್ತಾಗುವಂಥದ್ದು ಅಂತ ಆ ಬಗೆಯಲ್ಲಿ ಕಂಡಾಗ ನಮಗೆ ತಿಳಿಯುತ್ತದೆ ಸಾಕ್ಷಾತ್ ಸಂವೇದನೆ ಏನು. ಹಾಗೆ ಕಷ್ಟ ನಷ್ಟಗಳಿಂದ, ಕಾತರತೆಯಿಂದ ಮನಸ್ಸು ಕ್ಷುಬ್ಧವಾಗಿದ್ದಾಗ
ಏನೋ ಆಗಬೇಕಾಗಿತ್ತು ಆಗಲಿಲ್ಲ ಅಂತಾದಾಗ ಅತಂತ್ರಕ್ಕೆ ಒಳಗಾದಾಗ ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತೀವ ಅಂತ. ಈ ಪೂಜೆಯೋ ಪುರಸ್ಕಾರವೋ ಜಾತಕವೋ ಜ್ಯೋತಿಷ್ಯವೋ ವಾಸ್ತುವೋ ಅದರೊಳಗೆ ಹುರುಳು ಇರಲಿ ಇಲ್ಲದೆ ಹೋಗಲಿ, ಅವು ನಮಗೆ ಆ ಕ್ಷಣಕ್ಕೆ ಮುಳುಗೋವನಿಗೊಂದು ಹುಲ್ಲುಕಡ್ಡಿಯ ಆಧಾರ ಅಂತ. ಆದರೆ ಅಷ್ಟಕ್ಕೆ ಅವು ಪ್ರಯೋಜನ. ಅದನ್ನೇ ಇಟ್ಟುಕೊಂಡು ತುಂಬ ದುಂದು ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಜೀವ ಹಿಂಸೆ ಮಾಡ್ತಾರೆ, ಲೋಕ ಪ್ರತಾರಣ ಮಾಡ್ತಾರೆ, ಅದು ಬೇರೆ ಸಂಗತಿ ಇದೆ. ಆದರೆ ಯಾವುದೋ ಒಂದು ಕಾಲಕ್ಕೆ ಬೇಕಾಗುತ್ತಲ್ಲ ಅಂತ ಇವುಗಳನ್ನ ನೋನ್ ಡೆವಿಲ್ಸ್ ಅಂತ ಇಟ್ಟುಕೊಳ್ಬೇಕಾಗುತ್ತದೆ. ನಾವು ನೆಮ್ಮದಿ ಕಾಲದಲ್ಲಿ ಅವುಗಳನ್ನು ಉಡಾಫೆ ಮಾಡಿ ಉಪೇಕ್ಷೆ ಮಾಡಿಬಿಟ್ಟಾಗ ಕಂಗಾಲಾದಾಗ ಹೇಗೆ? ನಂಬಿಕೆಯನ್ನು ಯಾಕೆ ಉಳಿಸ್ಕೊಳ್ಬೇಕು ಅಂದರೆ, ಅಯ್ಯೋ ಭಗವಂತ ಅಂತ ಗೋಳಿಡುವ ಸನ್ನಿವೇಶ ಬಂದಾಗ ಇರಬೇಕಲ್ಲ. ಅದಕ್ಕಾಗಿ ಆ ಶ್ರದ್ಧೆಯನ್ನು, ಆಸ್ತಿಕ್ಯವನ್ನು ಉಳಿಸಿಕೊಳ್ಳಬೇಕು. ಆ ರೀತಿಯಲ್ಲಿ ಈ ಅಂತರಂಗ ಕಳವಳಕ್ಕೆ ಬಂದು ಅಪಶಕನ ಆಗ್ತಾ ಇದೆ. ನನಗನ್ಸುತ್ತದೆ ನಮ್ಮ ಆತ್ಮೀಯರಿಗೆ ಏನೋ ಆಯಿತು ಅಂತ. ಶಕುನಗಳು ನಿಜವೋ ಇಲ್ಲವೋ, ಆದರೆ ಕಳವಳ ಅಂತೂ ನಿಜವಲ್ವಾ? ಅದನ್ನು ಗಮನಿಸಬೇಕು. ಹಾವು ಕಾಣದೇ ಇರಬಹುದಾದರೂ, ಹಗ್ಗವೇ ಆಗಿದ್ದಿರಬಹುದಾದರೂ ಸರ್ಪರ್ಜುನ್ಯಾಯದಿಂದ ಆ ಹಗ್ಗವನ್ನು ಕಂಡು ಹಾವು ಅಂತ ಅಂಜಿದಾಗ ಬೆವತದ್ದಂತೂ ನಿಜವಲ್ವ? ಇದನ್ನು ಮರೆಯುವಂತೆ ಇಲ್ಲ. ಭರತನಿಗೆ ಹಾಗೆ ವಿಷಣ್ಣತೆ ಆವರಿಸಿಕೊಂಡಿದೆ. ಜೊತೆಗೆ ಅವನು ಬಳಲಿದ್ದಾನೆ, ದೈಹಿಕವಾಗಿ ಮಾನಸಿಕವಾಗಿ ಬಳಲಿದ್ದಾನೆ. ಕುದುರೆ ಮೊದಲಾದವು ಬಳಲಿವೆ, ಬೇಗ ಬೇಗ ಬಂದಿದ್ದಾನೆ. ನೋಡ್ತಾ ಬರ್ತಾನೆ, ಯಾವುದೂ ಕಾರಣವಾಗಲ್ಲ ನನ್ನ ಕರೆಸಿರ್ತಕ್ಕಂಥದ್ದು. ಅಶುಭಾಶಂಕಿ ಹೃದಯಂ ಶೀಲಂಚ ಪತತೀವ ಮೇ ಶ್ರುತಾನೋ ಯಾದೃಶ ಪೂರ್ವಂ ನೃಪತೀನಾಂ ವಿನಾಶನೆ. ಹಾಗಾಗಿ ಕಿಮಹಂ ತ್ವರಯಾನೀತಃ ಕಾರಣೇನ ವಿನಾನಘ. ಅಕಾರಣವಾಗಿ ನನ್ನ ಇಷ್ಟು ವೇಗವಾಗಿ ಬರೋಕ್ಕೆ ಸಂದರ್ಭ ಇರಲಿಲ್ವಲ್ಲ, ಯಾಕೆ ಮಾಡಿಸಿದ್ದು? ನೋಡಿದಾಗ ಊರು ಬೇರೆ ರೀತಿಯಲ್ಲಿ ಕಾಣಿಸ್ತದೆ. ಸಂಮಾರ್ಜನ ವಿಹೀನಾನಿ ಪರುಷಾಣಿ ಉಪಲಕ್ಷಯೇ ಅಸಂಯುತ ಕವಾಟಾನಿ ಶ್ರೀವಿಹೀನಾನಿ ಸರ್ವತಃ. ಇಲ್ಲಿ ಎಲ್ಲಿಯೂ ರಸ್ತೆ, ಮನೆ, ಅಂಗಳ ಯಾವುದನ್ನು ಗುಡಿಸಿಲ್ಲ. ಮಳೆಯೆಲ್ಲ ಬಂದು ಬೆಂಗಳೂರು ರಸ್ತೆ ಆದಂಗೆ ಆಗಿದೆ. ಅಯೋಧ್ಯೆ ಗಬ್ಬೆದ್ದೋಗಿದೆ, ಉಜಾಡೆದ್ದಿದೆ. ಏನಿದು? ಎಲ್ಲರೂ ಮನೆ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿ ಮೌನವಾಗಿದೆ. ಇಡೀ ಮನೆ ಮಾತಾಡದೆ ಬಾಯಿ ಮುಚ್ಕೊಂಡಿರೋ ಥರ, ಕಣ್ಣು ಮುಚ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಬಲಿಕರ್ಮ ವಿಹೀನಾನಿ ಧೂಮ ಸಂಬೋಧನೇನ ಚ. ಎಲ್ಲಿಯೂ ದೇವತೆಗಳಿಗೆ ಪುಷ್ಪಾದಿ ಪೂಜಾ ಸಮರ್ಪಣೆ ಮಾಡಿಲ್ಲ. ಬಲಿಕರ್ಮ ಅಂದರೆ ಏನು, ಕತ್ತರಿಸೋದು ಕೊಲ್ಲೋದು ಅಂತಲ್ಲ, ಪೂಜೆ ಅಂತ ಅರ್ಥ. ಯಾವುದೂ ಮಾಡಿಲ್ಲ ಅಂತ. ನಮ್ಮಲ್ಲಿ ಈಗ ಬಿಟ್ಟು ಹೋಗಿದೆ, ಹೊಸಲು ಪೂಜೆ ಅಂತ ಮಾಡುವುದಿತ್ತು. ಈಗ ಹೊಸಲುಗಳೇ ಇಲ್ಲದೆ ಇರೋ ಮನೆಗಳಾಗ್ತಾ ಇರೋದ್ರಿಂದ ಪೂಜೆ ಎಲ್ಲಿಗೆ ಬರೋಕ್ಕೆ ಸಾಧ್ಯವಾಗುತ್ತದೆ. ಮನೆ ಅಂಗಳದಲ್ಲಿ ರಂಗವಲ್ಲಿ ಇತ್ಯಾದಿಗಳು. ಬಲಿ ಮೊದಲಾದ ಪೂರ್ವದ ದೇಶಗಳಲ್ಲಿ, ಪ್ರಾಂತಗಳಲ್ಲಿ ಈಗಲೂ ನೋಡ್ತೀವಿ, ಮನೆ ಮುಂದೆ ಒಂದು ಬಿದಿರಿನ ಬುಟ್ಟಿಯಲ್ಲಿ ಹೂವು ಮೊದಲಾದ ಮಂಗಳ ದ್ರವ್ಯಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಅದು ವಾಸ್ತೋಷ್ಪತಿಯ ಬಲಿ ಅಂತ. ಮನೆಯ ಮುಂದೆ ಒಂದು ಮಂಟಪ ಕೂಡ ಇರುತ್ತದೆ. ಒಂದು ಮಂಟಪ ಒಂದು ಸಿಂಹಾಸನದಂತೆ ಇರುತ್ತದೆ. ಅದು ಇಂದ್ರನಿಗಾಗಿ ಮಾಡಿರ್ತಕ್ಕಂಥ ಸಿಂಹಾಸನ ಅನ್ನುವಂತೆ. ಇಂದ್ರನ್ನೇ ವೇದಗಳಲ್ಲಿ ವಾಸ್ತೋಷ್ಪತಿ, ವಾಸ್ತ್ವಧಿಪತಿ ಅಂತ ಕೂಡ ಕರೀತಾರೆ. ಹೀಗೆ ಅಲ್ಲಿ ಆ ಅಂಶ ಇನ್ನೂ ಚೆನ್ನಾಗಿ ಉಳ್ಕೊಂಡು ಬಂದಿದೆ. ಆ ರೀತಿಯಾದದ್ದು ಮೊದಲು ನಮ್ಮಲ್ಲಿಯೂ ಇತ್ತು. ಏನೂ ಕಾಣಿಸ್ತಾ ಇಲ್ಲ, ಯಾವುದೂ ಸೊಗಸು ತೋರ್ತಾನೇ ಇಲ್ಲ. ದೆಹಲಿ ಪೂಜೆ ಇತ್ಯಾದಿಗಳು ನಡೆದಿಲ್ಲ. ಅನಾಶಿತ ಕುಟುಂಬಾನಿ ಪ್ರಭಾಹೀನ ಜನಾನಿಚ. ಯಾರು ಊಟ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಜನ ಎಲ್ಲ ಉಪವಾಸ ಇದ್ದಂತೆ ತೋರ್ತಾ ಇದ್ದಾರೆ. ಅಲಕ್ಷ್ಮೀಕಾನಿ ಪಶ್ಯಾಮಿ ಕುಟುಂಬೆ ಭವನಾನ್ಯಹಂ. ಅಂದರೆ ಯಾವುದನ್ನ ಜ್ಯೇಷ್ಠ ಲಕ್ಷ್ಮಿ ಮೂದೇವಿ ಅಂತಾರಲ್ಲ, ಆ ರೀತಿಯಾಗಿ ಜಷ್ಟೆ ಬಡಿದು ಹೋಗಿದೆ ಇಡೀ ಪ್ರಾಂತಕ್ಕೆ. ಅಪೇತ ಮಾಲ್ಯ ಶೋಭಾನಿ ಅಪಸಮೃಷ್ಟ ಅಜಿರಾಣಿಚ. ಮನೆಯ ಮುಂದೆ ಯಾರು ಸಾರಣೆ ಕಾರಣೆ ರಂಗವಲ್ಲಿ ಏನೂ ಮಾಡಿಲ್ಲ. ಅಜಿರ ಅಂತಂದರೆ ಮನೆ ಅಂಗಳ. ಇವೆಲ್ಲ ಅಸಮೃಷ್ಟ ಅಂದರೆ ಚೆನ್ನಾಗಿ ಯಾವುದು ಸಗಣಿಯ ಗೋಮಯ ಎಲ್ಲ ಹಚ್ಚಿ ಅಲಂಕಾರ ಮಾಡಿಲ್ಲ. ದೇವಾಗಾರಾಣಿ ಶೂನ್ಯಾನಿ. ದೇವಾಲಯಗಳಲ್ಲೂ ಕೂಡ ಜನ ಇಲ್ಲ. ನಚ ಆಭಾಂತಿ ಯಥಾಪುರಂ. ಏನೂ ಹಿಂದಿನಂತೆ ಸೊಗಸಾಗಿ ಕಾಣಿಸ್ತಾ ಇಲ್ಲ. ದೇವತಾರ್ಚ ಪ್ರವಿದ್ಧಾಶ್ಚ ಯಜ್ಞಗೋಷ್ಠ್ಯ ತಥಾವಿಧಾಹ. ದೇವರ ಪೂಜೆಗಳೂ ಸರಿಯಾಗಿ ನಡೀತಾ ಇಲ್ಲ. ಯಜ್ಞಾದಿಗಳು ಅನುಷ್ಠಿತವಾಗುವಂತೆ ತೋರ್ತಾ ಇಲ್ಲ. ಮಾಲ್ಯಾಪಣೇಶು ರಾಜಂತೆ ನಾದ್ಯ ಪಣ್ಯಾನಿ ವೈತಥ. ಹೂವಿನ ಅಂಗಡಿಗಳು ಹಾಳು ಸುರಿತಾ ಇವೆ ಅಂತ. ಈ ಪರಿಶೀಲನೆಗಳು ತುಂಬ ಹೃದಯವಾಗಿವೆ ಅನಿಸುತ್ತದೆ. ಏನಿಲ್ಲ, ನಾವು ಹಬ್ಬದ ಆಸುಪಾಸಿನ ದಿವಸಗಳಲ್ಲಿ ಈ ಗಾಂಧಿ ಬಜಾರ್ಗೋ ಅಥವಾ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಗೋ ಹೋದರೆ ಆ ಹೂವು ಸೊಗಸು ಎಷ್ಟು ಚೆನ್ನ ಅಂತ ಗೊತ್ತಾಗುತ್ತದೆ. ಇದು ಜಗತ್ತಿನಲ್ಲಿ ಭಾರತ ಬಿಟ್ಟರೆ ಇನ್ನೆಲ್ಲೂ ಕಾಣಿಸ್ತಕ್ಕಂಥದ್ದಲ್ಲ. ಹೂವನ್ನು ಪೋಣಿಸಬೇಕು ಅಂತಲೇ ಮಿಕ್ಕ ಜಗತ್ತವ್ರಿಗೆ ಗೊತ್ತಿಲ್ಲ. ದಬ್ಬಣದಲ್ಲಿ ಪೋಣಿಸ್ದಂಗೆ ಪೋಣಿಸ್ತಾರೆ ಯಾವುದೋ ಮಾಂಸದ ತುಂಡುಗಳನ್ನು. ಕಂಡಿದ್ದೀನಲ್ಲ, ಏನೂ ಸೊಗಸಿರೋಲ್ಲ.
ನಮ್ಮಲ್ಲಿ ಎಷ್ಟು ಬಗೆಯ ಅಲಂಕಾರಗಳನ್ನು, ಪುಷ್ಪಾಲಂಕಾರಗಳನ್ನು ಮಾಡ್ತಾರೆ. ಅವು ಯಾವುದೂ ಇಲ್ಲ, ಎಲ್ಲ ನೀರಸವಾಗಿದೆ. ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಮಾಲ್ಯೋಪಭೋಗ ಅಂತಲೇ ಒಂದು ಭಾಗ ಉಂಟು. ಅಲ್ಲಿ ಯಾವ ರೀತಿಯಾಗಿ ಹೂ ಕಟ್ಟಬೇಕು, ಏನು ಮಾಡಬೇಕು, ಬೆಡಗು ಇತ್ಯಾದಿಗಳೆಲ್ಲ ಬರುತ್ತವೆ. ದೃಶ್ಯಂತೆ ವಣಿಜೋಪ್ಯದ್ಯ ನಯಥಾ ಪೂರ್ವಮತ್ರವೈ. ವರ್ತಕರಿಗೂ ಉಲ್ಲಾಸ ಇಲ್ಲ. ಇವನ್ನ ಅರಾಜಕ ಪ್ರಭುತ್ವದ ಸೈಡ್ ಎಫೆಕ್ಟ್ಸ್ ಏನಾಗುತ್ತವೆ, ದುಷ್ಪರಿಣಾಮಗಳು ಅಂತಲೂ ಕೂಡ ಗಮನಿಸಬಹುದು. ಆಳ್ವಿಕೆ ಸರಿಯಾಗಿಲ್ಲ ಅಂದರೆ ಯಾವುದೂ ವಾಣಿಜ್ಯ ಇರೋದಿಲ್ಲ. ಬಿಸ್ನೆಸ್ ಇಲ್ಲ ಅಂದರೆ ಎಂಪ್ಲಾಯ್ಮೆಂಟಲ್ಲಿ, ಎಂಪ್ಲಾಯ್ಮೆಂಟ್ ಇಲ್ಲ ಅಂದರೆ ಹೊಟ್ಟೆಪಾಡಿಯಲ್ಲಿ. ಈ ದೃಷ್ಟಿಯಿಂದ ಕಂಡಾಗ ಒಂದಕ್ಕೆ ಒಂದು ಹೇಗೆ ಅನ್ಯೋನ್ಯವಾಗಿ ಸೇರಿಕೊಂಡಿದೆ ಅಂತ ಗೊತ್ತಾಗುತ್ತದೆ. ಧ್ಯಾನ ಸಂವಿಜ್ಞ ಹೃದಯ ನಷ್ಟ ವ್ಯಾಪಾರ ಯಂತ್ರಿತಾ. ಎಲ್ಲರೂ ಚಿಂತಾಮಗ್ನರಾಗಿದ್ದಾರೆ. ಧ್ಯಾನ ಅಂತಂದರೆ ಇಲ್ಲಿ ಯಾವುದೋ ತಪಸ್ಸು ಅನ್ನುವ ಅರ್ಥ ಅಲ್ಲ, ಸಂತಾಪ, ಕೊರಗು. ಏನಪ್ಪ ಗತಿ? ನೀವು ಕಂಡಿರಬಹುದು, ಚುನಾವಣೆಗಳ ಆಸುಪಾಸಿನಲ್ಲಿ ಸೆನ್ಸೆಕ್ಸ್ ಯಾವ ರೀತಿಯಾಗಿ ಬಿದ್ದಿರುತ್ತೆ ಎದ್ದಿರುತ್ತೆ ಅಂತ ನೋಡಿದಾಗ ಯಾವುದೂ ಪ್ರಧಾನವಾದಂಥ ನಿರ್ಣಯ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಏನು ಗತಿಯೋ ಎಂಥದ್ದೋ ಅನ್ನುವಂಥ ಒಂದು ಆತಂಕ ಎದುರಾಗಿರುತ್ತದೆ. ನಷ್ಟ ವ್ಯಾಪಾರ ಯಂತ್ರಿತಾ. ಇಲ್ಲಿ ಒಂದು ಕಡೆ ಪ್ರಾಚೀನವಾದ ಈ ಕಾವ್ಯದಲ್ಲಿ ಕೂಡ ವ್ಯಾಪಾರ ಅನ್ನೋದನ್ನು ವಾಣಿಜ್ಯ ಅನ್ನೋ ಅರ್ಥದಲ್ಲಿ ಬಳಸಿದೆ, ಮೆಟಬಾಲಿಸಮ್ ಅಂತನ್ನುವ ಅರ್ಥದಲ್ಲದೆ. ನಷ್ಟ ವ್ಯಾಪಾರ, ಚಟುವಟಿಕೆ ಇಲ್ಲ. ಇನ್ನೊಂದು, ಅಲ್ಲಿ ವಾಣಿಜ್ಯ ವ್ಯವಹಾರಗಳು ಸಾಗುತ್ತಾ ಇಲ್ಲ. ಎಲ್ಲವೂ ಕೂಡ ಮಲಿನಂಚ ಅಶ್ರುಪೂರ್ಣಾಕ್ಷಂ ದೀನಂ ಧ್ಯಾನಪರಂ ಕೃಶಂ. ಹಾಗೆ ಉಂಟು ಅಂತ ಯೋಚನೆ ಮಾಡಿಕೊಂಡು ಬರ್ತಾನೆ. ಮನೆ ಮನೆ ಮುಂದೆಯೂ ರಜೋರುಣದ್ವಾರ ಕಪಾಟ ಯಂತ್ರಾಂ ದೃಷ್ಟ್ವಾ ಪುರೀಂ ಇಂದ್ರಪುರ ಪ್ರಕಾಶಾಂ ದುಃಖೇನ ಸಂಪೂರ್ಣತರೋ ಬಭೂವ. ನೋಡಿ, ಯಾವುದು ಶೂನ್ಯ ಶೃಂಗಾಟಕ ವೇಶ್ಮರಥ್ಯಾಂ. ಚೌಕಗಳು, ಸ್ಕ್ವೇರ್ಸ್ ಅಂತೀವಲ್ಲ, ಅವೆಲ್ಲವೂ ಕೂಡ ಖಾಲಿಯಾಗಿವೆ, ಬಣಬಣ ಅಂತ ಇವೆ ಅಂತ. ಒಬ್ಬ ದಶರಥನ ಸಾವಿಂದ ಈ ಬಗೆಯಲ್ಲಾಗಿದೆ ಅಂತಲ್ಲ, ರಾಮನೂ ಹೋಗಿದ್ದಾನೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಇದು ನಿರೀಕ್ಷೆಯಲ್ಲಿಯೇ ಇರಲಿಲ್ಲ. ಇಟ್ ಇಸ್ ಅ ರೂಡ್ ಶಾಕ್. ಸಾಮಾನ್ಯವಾಗಿ ಅಯೋಧ್ಯೆ ಪ್ರಜೆಗಳು ವ್ಯವಸ್ಥಿತವಾದ ರೀತಿಯಲ್ಲಿ ಬಾಳ್ತಾ ಇದ್ದವರು. ಆ ವ್ಯವಸ್ಥೆ ಒಮ್ಮೆಲೆ ಹಳಿ ಬಿಟ್ಟಿದೆ ಅಂತಂದರೆ, ಡಿರೈಲ್ಡ್ ಅಂದರೆ ಏನಾಗಿದ್ದಿರಬಹುದು ಅಂತ. ಅಮೆರಿಕಾದ ಟ್ವಿನ್ ಟವರ್ಸ್ ಜೋಡಿ ಗೋಪುರಗಳು ಬಿದ್ದಾಗ 2001 ಇಸ್ವಿಯಲ್ಲಿಯೋ ಏನೋ ಸುಮಾರು ತಿಂಗಳ ಕಾಲ ಅಲ್ಲಿ ಇಂಟರ್ನಲ್ ಫ್ಲೈಟ್ಸು ಕೂಡ ಖಾಲಿಯಾಗಿದ್ದವು ಅಂತನ್ನುವ ರಿಪೋರ್ಟ್ಸ್ ಬರ್ತಾ ಇದ್ವು. ಕೆಲವರು ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ನಾವು ಭಾರತೀಯರೇ ಮೇಲೂ ಬಂಡ ಬದುಕಿಟ್ಟುಕೊಂಡು ಎಲ್ಲಾದರೂ ಪರವಾಗಿಲ್ಲ, ಬರೋ ಸಾವು ಹಿಂದೇನು ನಾಳೆ ಏನು ಬಂದೇ ಬರುತ್ತದೆ ಅಂತ. ಅರೆ, ಸ್ಥಳೀಯರಿಗೆ ತುಂಬ ಭಯವಿತ್ತು ಅಂತ. ಅಲ್ಲಿವರೆಗೂ ಅವರು ಈ ಥರದ ಆತಂಕಗಳನ್ನು ಕಂಡೇ ಇರಲಿಲ್ಲ. ಈಗ ನೋಡ್ತಾ ಇದ್ದಾರೆ ಅಂತ. ನಮ್ಮಲ್ಲಿ ಅನಿವಾರ್ಯತೆಯಿಂದಲೂ ಏನು, ಎಷ್ಟು ರೈಲ್ವೆ ಆಕ್ಸಿಡೆಂಟ್ಗಳಾದರೂ ಕೂಡ ನಾವು ರಿಸರ್ವೇಷನ್ ಎಗೇನ್ಸ್ಟ್ ಕ್ಯಾನ್ಸಲೇಷನ್ RACಗೆ 150 277 ಕಾಯ್ತಾ ಕೂತ್ಕೊಂಡಿರಬೇಕಾಗುತ್ತದೆ. ಇದು ನಮ್ಮ ವೇದಾಂತದ ಆತ್ಮಸ್ಥೈರ್ಯ ಅನ್ನಬೇಕು, ಅನಿವಾರ್ಯತೆಯಿಂದ ಬಂದ ಅಸಹಾಯಕತೆ ಅನ್ನಬೇಕು, ಗೊತ್ತಿಲ್ಲ. ಇದು ಗುಣವೋ ದೋಷವೋ, ನಿರ್ವೀರ್ಯತೆಯೋ ನಿರಂಜನತೆಯೋ, ಒಟ್ಟಿನಲ್ಲಿ ಪರಿಣಾಮ ಇಷ್ಟೇ. ಹೀಗೆ ಆ ರೀತಿಯ ಊರನ್ನು ನೋಡ್ತಾ ಸಂಕಟ ಪಡ್ತಾ ಬರ್ತಿದ್ದಾನೆ. ಇದು ಅವನಿಗೆ ಹಿಂದೆಂದೂ ಆಗದೇ ಇದ್ದದ್ದು, ಅಯೋಧ್ಯ ಜನರಿಗೆ ಆಗದೇ ಇದ್ದಂಥದ್ದು. ಕೆಲವೊಮ್ಮೆ ಅನುಕೂಲಗಳು ನಮ್ಮನ್ನು ಅಪಾಯಗಳಿಗೆ ಸನ್ನದ್ಧರಾಗದಂತೆ ಮಾಡಿಬಿಡುತ್ತೆ. ಇದು ಸೌಖ್ಯದಲ್ಲಿರತಕ್ಕಂಥ ಒಂದು ಉಪದುಷ್ಫಲ. ಆ ಥರ ಆಗಿದೆ. ಆಮೇಲೆ ಅವನು ತಂದೆಯ ಮನೆಗೆ ಹೋಗ್ತಾನೆ. ಮೊದಲು ತಂದೆಯ ಮನೆ ದಶರಥನಿಗೆ ಪ್ರತ್ಯೇಕವಾದ ಅರಮನೆ ಇತ್ತು ಅಂತ ಈಗಲೂ ಅಯೋಧ್ಯೆಯಲ್ಲಿ ತೋರಿಸ್ತಾರೆ, ದಶರಥ ಮಹಲ್ ಅಂತ. ಅದು ಆ ಕಾಲದ ಹೌದೋ ಅಲ್ಲವೋ ನೋಡಿದ್ರಂತೂ ಖಂಡಿತ ಅಲ್ಲ ಅನಿಸುತ್ತೆ. ಇರಲಿ. ಆಮೇಲೆ ಅಪಶ್ಯಂಸ್ತು ತತಸ್ತತ್ರ ಪಿತರಂ ಪಿತುರಾಲಯೇ. ಇದು 72ನೇ ಸರ್ಗದ ಆರಂಭ. ಜಗಾಮ ಭರತೋ ದೃಷ್ಟಂ ಮಾತರಂ ಮಾತುರಾಲಯೇ. ತಾಯಿಯ ಮನೆ ಕಡೆಗೆ ಹೋಗ್ತಾನೆ. ಅಲ್ಲಿ ಕೈಕೇಯಿ ಸಂತೋಷದಿಂದ ಎದ್ದು ಬರ್ತಾಳೆ. ಉತ್ಪಪಾತ ತದಾ ಹೃಷ್ಟ ತ್ಯಕ್ವಾ ಸೌವರ್ಣ ಮಾಸನಂ. ಬಂಗಾರದ ಆಸನದಿಂದ ನೆಗೆದು ಬರ್ತಾಳಂತೆ. ಮಗ ಬಂದ, ಇನ್ನು ನಡೀಬೇಕಾದ್ದೆಲ್ಲ ಚೆನ್ನಾಗಿ ನಡೆಯುತ್ತದೆ ಅಂತ. ಎಂದಿನಂತೆ ಅವನು ನಮಸ್ಕಾರ ಮಾಡ್ತಾನೆ. ತುಂಬ ಪ್ರೀತಿಯಿಂದ ಕುಶಲಪ್ರಶ್ನೆ ಮಾಡ್ತಾಳೆ. ಎಷ್ಟು ದಿವಸ ಆಯಿತು, ಎಷ್ಟು ರಾತ್ರಿ ಕಳೆದೆ, ನೀನು ವೇಗವಾದ ರಥದಲ್ಲಿ ಬಂದೆ. ಪ್ರಾಯಶಃ ಅದನ್ನು ರಿಲೇ ಅಂತೀವಲ್ಲ, ಒಂದಾದ ಮೇಲೆ ಒಂದು ಪರ್ಯಾಯದ ರೂಪದಲ್ಲಿ ಒಂದು ರಥ, ಬಳದ ಮೇಲೆ ಮತ್ತೊಂದು ರಥ ಅಂತ ಹಾಗೆ ಬಂದಿದ್ದಿರಬಹುದು. ಆಮೇಲೆ ನಿಮ್ಮ ಅಜ್ಜ, ಸೋದರ ಮಾವ ಆರ್ಯಕಸ್ತೆ ಸುಕುಶಲಿ ಯುಧಾಜಿನ್ ಮಾತುಲಸ್ತವ. ಅಪ್ಪ ಚೆನ್ನಾಗಿದ್ದಾನೆಯಾ, ಅಣ್ಣ ಚೆನ್ನಾಗಿದ್ದಾನೆಯಾ ಅಂತೆಲ್ಲ ಕೇಳಿಕೊಂಡು ಬರ್ತಾಳೆ. ಆಚಷ್ಟ ಭರತ ಸರ್ವಂ ಮಾತ್ರೇ ರಾಜೀವಲೋಚನ. ಅದ್ಯಮೇ ಸಪ್ತಮಿ ರಾತ್ರಿ, 7ನೇ ರಾತ್ರಿ ನಮ್ಮ ಇವತ್ತು ಬಂದು ಎಲ್ಲ ಕ್ಷೇಮವಾಗಿದ್ದಾರೆ. ಅವರು ಬೇಕಾದಷ್ಟು ಬೆಲೆ ಬಾಳುವ ಉಡುಗೊರೆ ಎಲ್ಲ ಕೊಟ್ಟಿದ್ದಾರೆ.
ಯನ್ಮೇ ಧನಂಚ ರತ್ನಂಚ ದದೌ ರಾಜ ಪರಂತಪಃ ಪರಿಶ್ರಾಂತಂ ಪತಿ ಅಭವತ್ ತಥೋಹಂ ಪೂರ್ವಮಾಗತಃ. ಅವೆಲ್ಲ ತುಂಬ ನಿಧಾನವಾಗಿ ಬರಬೇಕಾದಂಥ ಬೆಲೆ ಬಾಳುವ ಭಾರದ ಸಾಮಗ್ರಿ. ನಾವು ವೇಗವಾಗಿ ಬಂದಿದ್ದೀವಿ. ಯಾಕೆ ಈ ಅರಮನೆ ಶೂನ್ಯವಾಗಿದೆ ಅದನ್ನು ಮೊದಲು ಹೇಳು. ನಿನ್ನ ಮಂಚದ ಪಕ್ಕದಲ್ಲಿ ಈಗಾಗಲೇ ನನ್ನ ತಂದೆ ನಿನ್ನ ಗಂಡ ದಶರಥ ಇರಬೇಕಾಗಿತ್ತು. ಯಾಕೆ ಇಲ್ಲ? ಶೂನ್ಯೋಯಂ ಶಯನೀಯಸ್ತೆ ಪರ್ಯಂಕೋ ಹೇಮಭೂಷಿತ. ಇದೇನಾಗಿದೆ? ರಾಜ ಭವತಿ ಭೂಯಿಷ್ಟಂ ಇಹಾಂಬಾಯ ನಿವೇಶನೆ. ನಿನ್ನ ಅಂತಃಪುರದಲ್ಲೇ ಅಪ್ಪ ಹೆಚ್ಚಾಗಿರ್ತಾ ಇದ್ರಲ್ಲ, ಯಾಕಿಲ್ಲ? ಆಮೇಲೆ ಪಿತೃಗ್ರಹಿಷ್ಯೇ ಚರಣು ತಮ್ಮ ಮುಖಂ ತಮ್ಮ ಮಮ ಆಖ್ಯಾಹಿ ಪೃಚ್ಛತಃ ಅಹೋಸ್ವಿದಂಬ ಜ್ಯೇಷ್ಠಾಯ ಕೌಸಲ್ಯಾಯ ನಿವೇಶನೆ. ಅಥವಾ ತಂದೆ ಕಾಲಿಗೆ ನಮಸ್ಕಾರ ಮಾಡಬೇಕು, ಮೊದಲು ಬಂದ ತಕ್ಷಣ ಮಾಡಬೇಕಾದ ಕೆಲಸ ಅದೇ. ಕೌಸಲ್ಯೆ ದೊಡ್ಡಮ್ಮನ ಮನೆಯಲ್ಲಿ ಏನಾದರೂ ಇದಾನ ಹೇಳು ಅಂತ ಕೇಳಿದಾಗ ಈಗ ಅವಳು ಹೇಳ್ತಾಳೆ, ತಮ್ಮ ಪ್ರತ್ಯುವಾಚ ಕೈಕೇಯಿ ಪ್ರಿಯವದ್ ಘೋರಂ ಅಪ್ರಿಯಂ. ತುಂಬ ಪ್ರಿಯವಾರ್ತೆ ಎಂಬಂತೆ ಅಪ್ರಿಯವಾರ್ತೆಯನ್ನು ಹೇಳ್ತಾಳೆ. ಅಜಾನಂತಂ ಪ್ರಜಾನಂತಿ ರಾಜ್ಯಲೋಭೇನ ಮೋಹಿತ. ಅವಳಿಗೆ ಇವನು ತುಂಬ ಸಂತೋಷ ಪಡ್ತಾನೆ ಅಂತ ಭಾವಿಸಿದ್ದಾಳೆ. ಇದು ಕೈಕೇಯಿಗೆ ಸಿಕ್ಕಂಥ ಒಂದು ಆಘಾತ. ಭರತ ತನ್ನ ಎಲ್ಲ ತಂತ್ರವನ್ನು ಮೆಚ್ಚುತ್ತಾನೆ ಅನ್ನುವ ಭಾವ ಇದೆ. ಆದರೆ ಇವಳು ಹೇಳುವ ಮಾತು ನೋಡಿದ್ರೆ ಇಂದಿನ ರಾಜಕಾರಣಿಗಳು ಎಲ್ಲರೂ ಕೂಡ ಇಂಥದ್ದನ್ನೇ ಅಭ್ಯಾಸ ಮಾಡಿಕೊಂಡಿದ್ರ ಅಂತ ಅನಿಸುತ್ತದೆ. ನೋಡಿ, ಇದನ್ನು ಅಲಾದಿಯಾಗಿ ತೆಗೆದು ಐಸೋಲೇಟ್ ಮಾಡಿಬಿಟ್ಟು ಎಲ್ಲಾದರೂ ಹಾಕಿದ್ರೆ ಇದು ಭಗವದ್ಗೀತೆಯಿಂದ ಕಠೋಪನಿಷತ್ತಿಂದ ಅಂತ ಯಾರಾದರೂ ಕೇಳುವಂತೆ ಇದೆ. ಯಾಗತಿ ಸರ್ವಭೂತಾನಾಂ ತಾಂಗತಿಂ ತೇ ಪಿತಾ ಗತಃ ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕಸ್ಸ ತಾಂಗತಿ. ಭರ್ಜರಿ ವ್ಯಾಕರಣ ಪಂಡಿತೆ ಕೂಡ ಇವಳು. ಎಲ್ಲ ಯಂಗ್ಲಕ್ಗಳನ್ನು ಪ್ರಯೋಗ ಮಾಡಿದಳು. ಯಾಯಜೂಕ ಯಾವ ಎಲ್ಲ ಗತಿ ಸರ್ವಭೂತಗಳಿಗೆ ಜೀವರಾಶಿಗಳಿಗೆ ಆಗುತ್ತವೆ ಆ ಗತಿಯೇ ನಿನ್ನ ತಂದೆಗೂ ಆಗಿದೆ. ಆ ಗತಿಯನ್ನು ಕುರಿತೇ ನಿನ್ನ ತಂದೆಯು ಹೋಗಿದ್ದಾನೆ. ಅವನು ರಾಜ ಮಹಾತ್ಮ ತೇಜಸ್ವಿ ನಿರಂತರ ಯಾಗಶೀಲನಾದವನು ಸಜ್ಜನರ ಗತಿಯನ್ನು ಪಡೆದಿದ್ದಾನೆ ಅಂತ. ಹೀಗೆ ಹೇಳೋದಿಕ್ಕೂ ಒಂದು ಭಯಂಕರ ಬರ್ಬರತೆ ಬೇಕಲ್ವ? ನಿಮ್ಮಪ್ಪ ನೆಗೆದು ಬಿದ್ದ, ನನ್ನ ಗಂಡ ಸತ್ನೋ ಅಂತ ಎದೆ ಬಡ್ಕೊಳ್ಳೋದು ಏನಿದೆ, ಇಟ್ಸ್ ಸೋ ನ್ಯಾಚುರಲ್. ಅಯ್ಯೋ ಕಳ್ಕೊಂಡೆ ಅಂತ ಅನ್ನೋದಲ್ಲ. ಯಾರಿಗೆಲ್ಲ ಯಾವ ಗತಿ ಆಗಬೇಕಾಗಿದೆಯೋ ಆ ಗತಿಯೇ ನಿನ್ನ ತಂದೆಗೂ ಆಗುವಂಥದ್ದಾಗಿದೆ ಅಂತೆಲ್ಲ ಅಂದರೆ ವಾಲ್ಮೀಕಿಗಳ ವ್ಯಂಗ್ಯ ನೋಡಿ ಇಲ್ಲಿ ಹೇಗಿದೆ. ಈ ಮಟ್ಟದ ಫಾರ್ಮ್ಯಾಲಿಟಿ ಬಂದರೆ ಭಾವಕ್ಕೆ ಎಂಥ ಬಿಕನಾಸಿತನ ಬಡತನ ಬಂದಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಕೈಕೇಯಿ ಸೀಸನ್ಡ್ ಪಾಲಿಟಿಷಿಯನ್ ಅನ್ನೋದಕ್ಕೆ ಇದು ಒಂದೇ ಶ್ಲೋಕ ಸಾಕಾಗುತ್ತದೆ. ಅವಳು ಎಷ್ಟು ದಿವಸದಿಂದ ಈ ಥರ ಹೇಳಬೇಕು ಅಂತ ಲೆಕ್ಕ ಹಾಕಿಟ್ಕೊಂಡಿದ್ಲು, ಏನಷ್ಟು ಶ್ಲೋಕವನ್ನು ನಿರ್ಮಾಣ ಮಾಡಿಕೊಂಡಿದ್ಲು ಮನಸ್ಸಿನಲ್ಲಿ ಅಂತ ಅನಿಸುತ್ತೆ, ಧಾರಣದಲ್ಲಿ ಇಟ್ಕೊಂಡಿದ್ಲು. ಯಾ ಗತಿ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾಗತಃ. ಅಂದರೆ ಇವಳು ಎಲ್ಲ ಜೀವರಾಶಿಗಳ ಪರ್ಯಂತವನ್ನು ಗತಿಯನ್ನು ಪರಮಚರಮ ದಶೆಯನ್ನು ಕಂಡಿದ್ದಳು. ಮತ್ತೆ ಇದೆಲ್ಲ ಸಜ್ಜನರಿಗೆ ಆಗತಕ್ಕಂಥದ್ದೇ. ಮತ್ತೆ ಅವನ ತಂದೆಯನ್ನು ಕುರಿತು ತನ್ನ ಗಂಡನನ್ನು ಕುರಿತು ಹೇಳುವಾಗ ರಾಜ ಮಹಾತ್ಮ ತೇಜಸ್ವಿ, ಅಲ್ಲಿ ನೋಡಿ ಎಣೆ ಮೀರಿ ಒಂದು ಮ ಅನ್ನೋದ್ರೊಳಗೆ ಬಿಟ್ಟರೆ ಇನ್ನೆಲ್ಲ ಗುರುಗಳೇ ಇದೆ. ಅಷ್ಟು ಗುರು ಗಂಭೀರವಾದಂಥ ಸಾಲು. ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕಸ್ಸ ತಾಂ ಗತಿ. ಸಜ್ಜನರಿಗೆ ಆಶ್ರಯನಾದಂಥವನು ಅಂತಲೂ ಒಂದು ಅರ್ಥ ಇದೆ. ಸತಾಂ ಗತಿ ಯಾವುದಿದೆ ಅದಕ್ಕನ್ನ ಕುರಿತು ಹೋದ ಅಂತಲೂ ಹೇಳ್ಬೋದು. ತಚ್ಛ್ರುತ್ವ ಭರತೋ ವಾಕ್ಯಂ ಧರ್ಮಾಭಿಜನವಾನ್ ಶುಚಿ ಪಪಾತ ಸಹಸಾ ಭೂಮೌ ಪಿತಶೋಕ ಬಲಾರ್ಧಿತ. ಇವನ ಪ್ರತಿಕ್ರಿಯೆಯು ಅದಕ್ಕೆ ಎಷ್ಟು ಪರಿಣಾಮವಾಗಿ ಭಯಂಕರವಾಗಿ ವಿಸಂವಾದಿಯಾಗಿದೆ. ಮೂರ್ಛೆಯೇ ಹೋಗ್ಬಿಟ್ಟ. ಇವಳು ನೋಡಿದ್ರೆ ಯಾವುದೋ ಒಂದು ವೇದಾಂತ ರಹಸ್ಯವನ್ನು ಉದ್ಬೋಧನ ಮಾಡ್ತಾ ಇರೋ ತರಹ, ಈ ಕಾಲದಲ್ಲಿ ಜಗ್ಗಿ ವಾಸುದೇವ ಅಥವಾ ಶ್ರೀ ಶ್ರೀ ರವಿಶಂಕರರು ಎಲ್ಲಿಯೋ ಹೇಳೋ ತರಹ ಇವಳು ಹೇಳ್ತಾ ಇದ್ದರೆ, ಇವನು ನೋಡಿದ್ರೆ ಪ್ರಾಕೃತನಂತೆ ಬುಡ ಕಡಿದ ಬಾಳೆ ಗಿಡದಂತೆ ಮೂರ್ಛೆ ಹೋಗಿದ್ದಾನೆ. ಇವನು ಅಪ್ಪಟ ಭಾವದಿಂದ ಬಾಳ್ತಾ ಇದ್ದಾನೆ, ಭಾವದಲ್ಲಿ ಪ್ರತಿಕ್ರಿಯೆ ತೋರಿಸ್ತಿದ್ದಾನೆ. ಅವಳು ಒಳ್ಳೆಯ ದುರ್ಬುದ್ಧಿಯಲ್ಲಿ ಪ್ರತಿಕ್ರಿಯೆಯನ್ನು ತನ್ನ ಕ್ರಿಯೆಯನ್ನು ಮಾಡ್ತಾ ಇದ್ದಾಳೆ. ಹಾ ಹತೋಸ್ಮೀತಿ, ಅಯ್ಯೋ ಕೆಟ್ಟೆ ಸತ್ತೆ. ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಅಯ್ಯಮ್ಮ ನಾ ಸತ್ತೆ ಅಂತ. ಕೃಪಣಾಂ ದೀನಾಂ ವಾಚ ಮುದೀರಯನ್ ನಿಪಪಾತ. ನಮ್ಮ ಸಂಸ್ಕೃತ ಭಾಷೆಯನ್ನು ನಾವು ಅಪ್ಪಟ ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ನಮಗೆ ತುಂಬ ನಿಕಟವೂ ಆಗುತ್ತದೆ. ಆ ಇಡಿಯಂ ಆ ಬಗೆಯಾದದ್ದು. ಮಹಾಭಾರತದಲ್ಲಿ ಯುದ್ಧ ಪರ್ವಗಳೆಲ್ಲ ಮುಗಿದ ಮೇಲೆ ಸ್ತ್ರೀ ಪರ್ವದಲ್ಲಿ ಎಲ್ಲ ಸತ್ತು ಬಿದ್ದಂಥ ವೀರ ಯೋಧರ ಪತ್ನಿಯರು ತಾಯಂದಿರು ಅವರೆಲ್ಲ ಬಂದು ಅಳುವುದು ಬರುತ್ತದೆ. ಆಗ ಭೂರಿಶ್ರವಸ್ಸನ ಹೆಂಡತಿಯರು ಹೇಗೆ ಸಂಕಟಪಟ್ಟರು ಅನ್ನೋದು ಒಂದು ಭಾಗ ಬರುತ್ತದೆ. ಅದನ್ನು ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಅಹಿಂಸ ರಸನೋತ್ಕರ್ಷಿ ಇತ್ಯಾದಿ ಪದ್ಯಗಳ ಮೂಲಕ
ವಿವರಣೆ ಕೊಡ್ತಾನೆ. ಅವನ ತೋಳುಗಳನ್ನು ಕತ್ತರಿಸಿ ಕೊಂದಿರುವುದಾಗುತ್ತದೆ. ಅರ್ಜುನನ ಜೊತೆಯಲ್ಲಿ ಯುದ್ಧದಲ್ಲಿ ಅವನು ಸತ್ತೋಗಿದ್ದಾನೆ. ಭೂರಿಶ್ರವಸ್ಸನ ತಂದೆ ಬಾಲ್ಹೀಕ ಶಂತನುವಿನ ಸಹೋದರ. ಹಾಗಾಗಿ ಭೀಷ್ಮನಿಗೆ ಫಸ್ಟ್ ಕಸಿನ್ ಇದ್ದಂತೆ ಭೂರಿಶ್ರವ. ಭೂರಿಶ್ರವನ ಮಗ ಸೋಮದತ್ತ, ಅವನು ಧೃತರಾಷ್ಟ್ರನ ಫಸ್ಟ್ ಕಸಿನ್ ಲೆಕ್ಕಕ್ಕೆ ಬರ್ತಾನೆ. ಹೀಗೆ ಆ ರೀತಿಯಲ್ಲಿ ಬಾಲ್ಹೀಕ ಕೂಡ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಅದರಿಂದಾಗಿ 6 ತಲೆಮಾರುಗಳು ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ದು ಅಂತ ಗೊತ್ತಾಗುತ್ತದೆ. ಆ ಭೂರಿಶ್ರವಸ್ಸಿನ ಹೆಂಡತಿಯರು ಆ ಕತ್ತರಿಸಲ್ಪಟ್ಟ ತೋಳುಗಳನ್ನು ಹಿಡ್ಕೊಂಡು ಅಳ್ತಾರಂತೆ. ಈ ತೋಳು ನನ್ನ ಎದೆ ಮೇಲೆ ಕೈ ಹಾಕಿತ್ತು, ಈ ತೋಳು ನನ್ನ ಸೊಂಟವನ್ನು ಎಳೆದಿತ್ತು ಈ ಕಡೆಗೆ ಅಂತೆಲ್ಲ ಹೇಳಿ ಅಲ್ಲಿ ಶೃಂಗಾರವ, ಬೀಭತ್ಸವ, ಕರುಣವ, ಯಾವ ರೀತಿಯಾದ ಪಾಕ ಆಗುತ್ತದೆ. ಅಪ್ಪಟ ಭಾವ ಅಂದರೆ ಅಲ್ಲಿ ಹಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿದ್ರೆ ಈ ಭಿನ್ನಾಣದ ಮಾತುಗಳನ್ನು ಇವಳು ಆಡ್ತಾ ಇದ್ದಾಳೆ. ಅವನು ಸಂಕಟಪಟ್ಟು ವಿಲಲಾಪ ಮಹಾತೇಜಾಹ ಭ್ರಾಂತ ಕುಳಿತ ಚೇತನ. ಅಯ್ಯೋ ಇದೇನು ಕಗ್ಗತ್ತಲೆ ಬಂತಲ್ಲ, ಚಂದ್ರೋದಯದ ರಾತ್ರಿ ಅಮಾವಾಸ್ಯೆ ಆಗಿಬಿಡ್ತು, ಹೀಗಾಯ್ತಲ್ಲ ಅಂತ ಸಂಕಟ ಪಡ್ತಾನೆ ಪಾಪ. ಆಗ ಅವಳು, ತಾಯಿ ಉತ್ತಿಷ್ಟೋತ್ತಿಷ್ಟ ಕಿಂ ಶೇಷೇ ರಾಜಪುತ್ರ ಮಹಾಯಶಾಹ ತ್ವದ್ವಿದಾ ನಹಿ ಶೋಚಂತಿ ಸಂತ ಸದಸಿ ಸಮ್ಮತಾಹ. ಏನು ಭಗವದ್ಗೀತೆಯ 2ನೇ ಅಧ್ಯಾಯದ ಶ್ಲೋಕ ಅಕಸ್ಮಾತ್ತಾಗಿ ಜಾರಿ ಇಲ್ಲಿಗೆ ಬಂತ ಅಂತನ್ನುವಂತೆ ಇದೆ. ಉತ್ತಿಷ್ಟೋತ್ತಿಷ್ಟ, ಎದ್ದೇಳು ಏಳು ಎದ್ದೇಳು ಏಳಯ್ಯ, ಕಿಂ ಶೇಷೇ ರಾಜಪುತ್ರ ಮಹಾಯಶಃ, ಏನಿದೆ ಮಲಗಿರ್ಪುದೇ ರಾಜಪುತ್ರ ಮಹಾಯಶ ಕೀರ್ತಿಕಾಯನೆ, ತ್ವದ್ವಿದಾ ನಹಿ ಶೋಚಂತಿ, ನಿನ್ನರ್ ಶೋಕಿಪರ್, ಇಂತಹ ರೀತಿಯಲ್ಲಿ ನಿನ್ನಂಥವರು ಶೋಕ ಮಾಡುವುದುಂಟೆ. ಸಂತಸ್ ಸದಸ್ಯ ಸಮ್ಮತಾಹ, ಸಜ್ಜನರ ಸಾಧು ಸಂಸ್ತುತರ್ ಈ ರೀತಿಯಾಗಿ ಮಾಡುವುದು ಉಂಟೆ, ಆಗುವಂಥದ್ದಲ್ಲ ಅಂತ. ಇವಳದು ಅಷ್ಟು ಫಾರ್ಮಲ್ ಲ್ಯಾಂಗ್ವೇಜ್. ಅವಳಿಗೇನು ಗಂಡ ಸತ್ತಿದ್ದಕ್ಕೆ, ರಾಮ ಕಾಡಿಗೆ ಹೋಗಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಪುರಾವೆ ಇನ್ನೇನು ಬೇಕಾಗಿಲ್ಲ. ದಾನ ಯಜ್ಞಾಧಿಕಾರಾಹಿ ಶೀಲ ಶ್ರುತಿ ವಚೋನುಗಾಹ ಬುದ್ಧಿಸ್ಥೆ ಬುದ್ಧಿ ಸಂಪನ್ನ ಪ್ರಭೇ ವಾರ್ಕಸ್ಯ ಮಂದರೆ. ನೀನು ಬುದ್ಧಿವಂತ. ದಾನ ಯಜ್ಞ ಅಧಿಕಾರ ಇತ್ಯಾದಿಗಳು ಎಲ್ಲವೂ ಕೂಡ ನಿನ್ನ ಬುದ್ಧಿಗೆ ಒಲಿದು ಬರತಕ್ಕಂಥದ್ದು. ಹೇಗೆ ಮಂದರಗಿರಿ ಅದು ಪೌರಾಣಿಕ ಪ್ರಸಿದ್ಧಿ ಇರತಕ್ಕಂಥ ಪರ್ವತ ಸಮುದ್ರ ಮಥನ ಕಾಲದಲ್ಲಿ ಸಹಕಾರಿಯಾದಂಥದ್ದು. ಆ ಮಂದರ ಪರ್ವತ ಹಿಮಾಲಯದ ಒಂದು ಭಾಗದಲ್ಲಿ ಇದೆ ಅಂತಾರೆ. ಅದರ ಪಕ್ಕದಲ್ಲಿ ಸೂರ್ಯ ಮೂಡಿದರೆ ಹೇಗೋ ಆ ರೀತಿಯಲ್ಲಿ ನಿನ್ನ ಬುದ್ಧಿಪ್ರಭೆ ದೃಢವಾದಂಥದ್ದು. ಯಾಕೆ ಹೀಗಾಗ್ತಾ ಇದೆ ಅಂತ. ಅಭಿಷೇಕ್ಷ್ಯತಿ ರಾಮಂನು ರಾಜ ಯಜ್ಞನ್ನು ಯಕ್ಷತೆ ಇತ್ಯಹಂ ಕೃತಸಂಕಲ್ಪೋ ಹೃಷ್ಟೋ ಯಾತ್ರಾ ಮಯಾಸಿಷಂ ತದಿದಂ ಹ್ಯನ್ಯಥಾಭೂತಂ ವ್ಯವದೀರ್ಣಂ ಮನೋ ಮಮ ಪಿತರಂ ಯೋ ನ ಪಶ್ಯಾಮಿ ನಿತ್ಯಂ ಪ್ರೀಹಿತೇ ರಥಂ. ನನಗೆ ರಾಮ ಪಟ್ಟಾಭಿಷಿಕ್ತನಾಗ್ತಾನೆ ಅಥವಾ ನಮ್ಮಪ್ಪ ಯಾವುದೋ ಯಜ್ಞ ಮಾಡ್ತಾನೆ, ಇನ್ನೇನೋ ಮನೆಯಲ್ಲಿ ಒಂದು ಸಮಾರಂಭ ಅಂತ ಅಂದುಕೊಂಡು ತುರ್ತಾಗಿ ಬರಬೇಕು ಅಂತ ನಾನು ಇಲ್ಲಿಗೆ ಬಂದದ್ದು. ನೋಡಿದರೆ ಅಂಬ ಕೇನ ಅತ್ಯಗಾದ್ ರಾಜ ವ್ಯಾಧಿನಾ ಮೈ ಅನಾಗತೆ ಧನ್ಯ ರಾಮಾದಯ ಸರ್ವೇ ಏಷ್ಪಿತಾ ಸಂಸ್ಕೃತ ಸ್ವಯಂ. ಅಯ್ಯೋ, ನಾನು ಬರೋದಕ್ಕೆ ಮುಂಚೆಯೇ ನನ್ನ ತಂದೆ ತೀರಿಕೊಂಡನೆ, ನನಗೆ ಕೊನೆಯ ದರ್ಶನವೂ ಸಿಗಲಿಲ್ವೇ. ಅವನಿಗೆ ಅಂತ್ಯಕ್ರಿಯೆ ಮಾಡಿದಂಥ ರಾಮಾದಿಗಳೇ ಪುಣ್ಯವಂತರು, ರಾಮ ಲಕ್ಷ್ಮಣರೇ ಪುಣ್ಯವಂತರು ಅಂತ. ಆ ವಿಡಂಬನೆ ಇವನು ಮಾಡಬೇಕಾಗಿದೆ, ಅವ್ರಿಗೂ ಆಗಲಿಲ್ಲ. ದಶರಥನ ಹತ್ತಿರದಲ್ಲಿ ಯಾರೂ ಇರಲಿಲ್ಲ ಸಾವಿನ ಸಂದರ್ಭದಲ್ಲಿ ಸಂತಾನ ಅನ್ನುವುದು ಪಾಪ ಗೊತ್ತಿಲ್ಲ. ಕಾವ್ಯದಲ್ಲಿ ಈ ಬಗೆಯ ವಿಕಟತೆ ಯಾವುದಿದೆ, ಐರನಿ, ಪೊಯಿಟಿಕ್ ಐರನಿ ತುಂಬ ಮುಖ್ಯವಾದದ್ದು ಅಂತ ನನಗನ್ನಿಸುತ್ತದೆ. ನಮಗೆ ಪೂರ್ತಿ ಕಥೆ ಗೊತ್ತಿರುತ್ತದೆ, ಹಾಗಾಗಿ ನಮಗೆ ಭಾವಗಳನ್ನು ವಿಶದವಾಗಿ ಸವಿವರವಾಗಿ ನೋಡೋದಕ್ಕಾಗುತ್ತದೆ. ನಮಗೆ ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ ಅನ್ನೋ ನಿಶ್ಚಯ ಇದ್ದಾಗ ಕುತೂಹಲ ಒಂದು ಬಿಟ್ಟು ಮಿಕ್ಕ ಯಾವ ಭಾವಗಳನ್ನು ಆಸ್ವಾದ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಅದು ಅತ್ಯುತ್ತಮವಾದ ಕವಿಯ ಕಲಾವಿದನ ಲಕ್ಷಣ ಅಲ್ಲ. ಒಳ್ಳೆಯ ಕವಿಯ ಲಕ್ಷಣ ಶ್ರೋತೃವಿಗೆ ಎಲ್ಲ ಗೊತ್ತು ಮಾಡಬೇಕು ಅಥವಾ ಬಹುಪಾಲನ್ನು ಗೊತ್ತು ಮಾಡಬೇಕು. ಆಗ ಅವನಿಗೆ ರಸವನ್ನು ಆಸ್ವಾದನೆ ಮಾಡೋದಕ್ಕೆ ಬೇಕಾದ ಸಮಾಹಿತ ಸ್ಥಿತಿ ಇರುತ್ತದೆ. ಇಲ್ಲಿ ನಮಗೆಲ್ಲ ತಿಳಿದಿದೆ, ಅಯ್ಯೋ ಬಡಪಾಯಿಗೆ ಇದಕ್ಕೆ ಗೊತ್ತಾಗ್ತಿಲ್ವಲ್ಲ ಅಂತ ಪಾತ್ರದ ವಿಷಯದಲ್ಲಿ ಸಹಾನುಭೂತಿ ಹೆಚ್ಚಾಗಿ ಬರುತ್ತದೆ. ಇಲ್ಲದಿದ್ದರೆ ಕವಿ ಕೌಶಲದ ಕಡೆಗೆ ನಮ್ಮ ಗಮನ ಹೋಗ್ತಾ ಇರ್ತದೆ. ಬಡಿಸಲ್ಪಟ್ಟ ಪದಾರ್ಥಕ್ಕಿಂತ ಬಡಿಸ್ತಾ ಇರೋ ಸೌಟ್ ಯಾವ ಬೆಲೆ ಬಾಳತಕ್ಕಂಥದ್ದು ಅನ್ನೋದೇ ಗಮನ ಆದಾಗ ಚರ್ವಣೆ ಹೇಗಾಗುತ್ತದೆ. ಅಯ್ಯೋ, ಆ ಕೈ ತಂಪಾದಂಥ ಅಪ್ಪನ ಸ್ಪರ್ಶ ಏನಾಯಿತು. ಕೊಸಪಾಣಿ ಸುಖಸ್ಪರ್ಶ ತಸ್ಯ ಅಕ್ಲಿಷ್ಟಕರ್ಮಣ ಪಿತಾ ಹಿ ಭವತಿ ಜ್ಯೇಷ್ಠೋ ಧರ್ಮಮಾರ್ಯಸ್ಯ ಜಾನತಃ ತಸ್ಯ ಪಾದವು ಗ್ರಹಿಷ್ಯಾಮಿ ಸಹಿದಾನೀಂ ಗತಿರ್ಮಮ ತಸ್ಯ ಮಾಂ ಶೀಘ್ರಮಾಖ್ಯಾಹಿ ರಾಮಸ್ಯ ಅಕ್ಲಿಷ್ಟಕರ್ಮಣ.
ಯೋಮೇ ಭ್ರಾತಾ ಪಿತಾ ಬಂಧುರ್ ಯಸ್ಯ ದಾಸೋಸ್ಮಿ ಧೀಮತಃ. ಅಮ್ಮ, ಅಣ್ಣ ರಾಮ ಎಲ್ಲಿದ್ದಾನೆ ಹೇಳು, ನನಗೆ ಅವನೇ ತಂದೆ ಇನ್ನು ಮೇಲೆ. ದೊಡ್ಡಣ್ಣನೇ ಎಲ್ಲ ರೀತಿಯಲ್ಲೂ ತಂದೆಯ ಸ್ಥಾನ ತುಂಬಬೇಕಾದವನು, ಅವನು ಧರ್ಮಾತ್ಮ, ಅವನ ಕಾಲನ್ನು ಹಿಡಿದು ನಮಸ್ಕಾರ ಮಾಡಬೇಕು. ಅಪ್ಪ ಇಲ್ಲ ಅಂದರೆ ಅಣ್ಣನಾದರೂ ಇದಾನಲ್ಲ, ಎಲ್ಲವನು ಅಂತಾನೆ. ಅವನೂ ಇಲ್ಲ. ಅದು ಮತ್ತೆ ನಮಗೆ ಗೊತ್ತಿರುವುದರಿಂದ ಆ ವ್ಯಂಗ್ಯ ಇನ್ನೂ ಹೆಚ್ಚು ತೀವ್ರವಾಗಿ ತಟ್ಟುತ್ತದೆ. ಆಮೇಲೆ ಆರ್ಯಕ್ಕಿಂ ಅಬ್ರವೀದ್ ರಾಜ ಪಿತಾಮೇ ಸತ್ಯವಿಕ್ರಮ ಪಶ್ಚಿಮಂ ಸಾಧು ಸಂದೇಶಂ ಇಚ್ಛಾಮಿ ಶ್ರೋತುಮಾತ್ಮನಃ. ಅಮ್ಮ, ನಮ್ಮಪ್ಪ ಸಾಯೋಕ್ಕೆ ಮುಂಚೆ ಏನು ಹೇಳ್ದ, ಕೊನೆ ಮಾತುಗಳೇನಿತ್ತು, ಅವನಿನ್ನ ಕಾಣುವಂಥ ಲೋಕ ಅಲ್ಲ ಅಂತನ್ನುವುದಕ್ಕೆಲ್ಲೋ ಹೊರಡುವಾಗ ಕಟ್ಟಕಡಿಯಲ್ಲಿ ಕೇಳಿಸುವಂತೆ ಹೇಳಿದ ಮಾತು ಏನು ಹೇಳು ಅಂತ. ಎಂದೆಂದಿಗೂ ಕೈಕೇಯಿಯ ಮಗ ನನಗೆ ಸಂಸ್ಕಾರ ಮಾಡಬಾರದು ಅಂತ ಹೇಳಿದ್ದ. ಇದು ಮೂಲದಲ್ಲಿಯೇ ಬರತಕ್ಕಂಥ ಮಾತು. ಎಂದಿಗೂ ಕೈಕೇಯಿ ತನ್ನ ಹೆಂಡತಿ ಅಲ್ಲ, ಭರತ ತನ್ನ ಮಗ ಅಲ್ಲ, ಅವನು ಸಂಸ್ಕಾರ ಮಾಡಬಾರದು ಅಂತ. ಇದನ್ನು ಅವಳು ಹೇಳಿಯಾಳ, ಹೇಳಬೇಕಾ, ಇವನು ಕೇಳಬೇಕಾ? ನೋಡಿದಾಗ ರಾಮಾಯಣ ಕರುಣಪ್ರಧಾನವಾದ ಕಾವ್ಯ ಯಾಕೆ ಅನ್ನೋದು ಗೊತ್ತಾಗ್ತಾ ಬರುತ್ತದೆ. ಅಷ್ಟನ್ನು ಕವಿ ತಾನು ಹೇಳದೆ ಪಾತ್ರಗಳ ಮೂಲಕ ಹೇಳಿಸ್ತಾ ಇರ್ತಕ್ಕಂಥದ್ದು. ಪ್ರತಿ ಹಂತದಲ್ಲಿಯೂ ಕವಿನಿಬದ್ಧ ಪ್ರೌಢೋಕ್ತಿಯ ಸ್ವಾರಸ್ಯ ಎಂಥದ್ದು ಅನ್ನೋದನ್ನು ಈ ಕಾಂಡ ತುಂಬ ಚೆನ್ನಾಗಿ ವಿಶ್ವರೂಪವಾಗಿ ತೋರ್ಪಡಿಸಿದೆ. ಇತಿ ಪೃಷ್ಟ್ವಾ ಯಥಾತತ್ವಂ ಕೈಕೇಯಿ ವಾಕ್ಯಮಬ್ರವೀತ್. ಕೈಕೇಯಿ ಈಗ ಏನೋ ಅದ್ಭುತವಾದ ಪ್ರಾಮಾಣಿಕವಾದ ರಿಪೋರ್ಟರ್ ನೋಡಿ. ಅವಳು ಒಂದು ಸ್ವಲ್ಪವೂ ಕೂಡ ತಿರುಚೊಲ್ಲ. ತಿರುಚಬೇಕು ಅಂದರೆ ಏನಾದರೂ ಕೆಲಸ ಕಾದಿರಬೇಕಲ್ಲ, ಉಳಿದಿರಬೇಕಲ್ಲ, ಆಗಬೇಕಾದ ಏನೋ ಕೆಟ್ಟ ಕೆಲಸ ಅಂತ ಪೂರ್ತಿ ಸಾಧಿತವಾಗಿದೆ. ಹಾಗಾಗಿ ನಾನು ಸತ್ಯವನ್ನೇ ಹೇಳ್ತೀನಿ. ನಾನು ಯಾಕೆ ಸತ್ಯವನ್ನೇ ಹೇಳ್ತೀನಿ ಅಂತಂದರೆ ಪ್ರತಿರೋಧ ಮಾಡ್ತಕ್ಕಂಥವ್ರು ಯಾರೂ ಇಲ್ಲವಾದ್ರಿಂದ, ಮಿಕ್ಕವರೆಲ್ಲ ಸತ್ಯ ಹೋಗಿರೋದ್ರಿಂದ ಸತ್ಯವನ್ನೇ ಹೇಳ್ತೀನಿ ಅಂತಂದಂತೆ. ನನ್ನ ಬಂಧುವರ್ಗದ ಒಬ್ಬ ಹುಡುಗ ಇದ್ದ. ಅವರು ಮನೆಯಲ್ಲಿ ಅವನ ಬಗ್ಗೆಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇತ್ತು. ಇದಾನೆ ಈಗಲೂ, ನನ್ನಷ್ಟೇ ವಯಸ್ಸಾಗಿದೆ, ಹುಡುಗ ಅಂತ ಏನು ಹೇಳೋಣ. ಯಾವುದೋ ಒಂದು ಕೋರ್ಸಿಗೆ ಸೇರಿದ್ದಾಯಿತು, ಎಲ್ಲರ ಮೇಲೆ ಸ್ಪರ್ಧೆ ಅವನ ತಾಯಿಗೆ. ಒಮ್ಮೆ ಬಂದರು, ನೋಡೋ ನಮ್ಮ ಮಗ ರ್ಯಾಂಕ್ ಬಂದಿದ್ದಾನೆ ಅಂತ. ಎಷ್ಟನೇ ರ್ಯಾಂಕು ಅಂದರೆ 8ನೇ ರ್ಯಾಂಕು ಅಂತ. ಎಷ್ಟು ಜನ ಇರೋದು ಆ ಕೋರ್ಸಲ್ಲಿ ಅಂದರೆ 8 ಜನ ಇರೋರು. ಆ ರೀತಿಯಲ್ಲಿ ರ್ಯಾಂಕ್ ಅಂತೂ ಹೌದೇ ಹೌದಲ್ವೇ, 10 ರ್ಯಾಂಕ್ ಇರುವಂಥದ್ದು 8 ಜನ ಇದ್ದಾಗ 8 ರ್ಯಾಂಕು ಆಗಬೇಕು. ಇವಳು ಹಾಗೆ ಧೈರ್ಯದಿಂದ ಹೇಳ್ತಾಳೆ, ಸತ್ಯವನ್ನು ಹೇಳ್ತಾಳೆ. ಕಾರಣ ಸತ್ಯಕ್ಕೆ ಯಾವ ಚ್ಯುತಿಯೂ ಬರುವಂತೆ ಇಲ್ಲ, ತನ್ನ ಸತ್ಯಕ್ಕೆ ಮತ್ತೆಂದೂ ಚ್ಯುತಿ ಬರುವಂತೆ ಇಲ್ಲ. ಹಾಗಿದೆ. ಸೆಕ್ಯೂರಿಟಿ ಇದ್ದಾಗ ಯಾರು ತಾನೇ ಸತ್ಯ ಹೇಳೋದಿಲ್ಲ. ರಾಮೇತಿ ರಾಜಾ ವಿಲಪನ್ ಹಾಸೀತೆ ಲಕ್ಷ್ಮಣೇತಿ ಚ ಸಮಹಾತ್ಮ ಪರಂ ಲೋಕಂ ಗತೋ ಗತಿಮತಾಂಬರ. ವಾಲ್ಮೀಕಿಗಳ ವ್ಯಂಗ್ಯ ವಿಡಂಬನೆ ಈ ಮಟ್ಟ ಮುಟ್ಟಬಹುದಾ? ಎಷ್ಟು ತಣ್ಣಗೆ ಹೇಳ್ತಾ ಇದ್ದಾಳೆ. ಹಾ ರಾಮ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಮಹಾತ್ಮ ಉಚ್ಚರಿಸುತ್ತಲೇ ಅಳುತ್ತಲೇ ಪರಲೋಕವನ್ನು ಜ್ಞಾನಿಯಾದವನು ಹೊರಟೇ ಹೋಗ್ಬಿಟ್ಟ ಅಂತ. ಪರಲೋಕಂ ಗತೋ ಗತಿಮತಾಂವರ. ಎಲ್ಲ ಗತಿಶೀಲನಾದವನು 10 ದಿಕ್ಕುಗಳಲ್ಲಿಯೂ ರಥವನ್ನು ಸಾಗಿಸಬಲ್ಲಂತ ಅಪ್ರತಿಮ ಪರಾಕ್ರಮಿಯಾದ ದಶರಥನು ತನ್ನ ಮಗನನ್ನ, ಹಿರಿಯ ಮಗನನ್ನ, ಕಿರಿಯ ಮಗನನ್ನ ಮತ್ತು ತನ್ನ ಮುದ್ದಿನ ಸೊಸೆಯನ್ನು ಸ್ಮರಣೆ ಮಾಡುತ್ತಲೇ ತೆರಳಿಬಿಟ್ಟ ಮಗನೇ ಅಂತ ಹೇಳಿದರೆ ಎಷ್ಟು ಕೃತಕವಾಗಿ ತೋರುತ್ತದೆ, ಅಷ್ಟೇ ಕೃತಕವಾಗಿದೆ ಇಲ್ಲಿ. ಇಮಾಂತು ಪಶ್ಚಿಮಾಂ ವಾಚಂ ವ್ಯಾಜಹಾರ ಪಿತಾತವ. ಇದು ನಿನ್ನ ತಂದೆ ಕೊನೆಗಾಲದಲ್ಲಿ ಹೇಳಿದ ಮಾತು ಮಗನೇ. ಕಾಲಧರ್ಮ ಪರಿಕ್ಷಿಪ್ತ ಪಾಶೈರಿವ ಮಹಾಗಜ. ಕಾಲಧರ್ಮಕ್ಕೆ ತುತ್ತಾಗಿ ಖೆಡ್ಡಾದಲ್ಲಿ ಆನೆ ಸೆಳೆಯಲ್ಪಟ್ಟಾಗ ಹೇಗೋ ಹಾಗೆ ಯಮಪಾಶಕ್ಕೆ ತುತ್ತಾಗಿ ಹೋದ. ಸಿದ್ಧಾರ್ಥಾಸ್ತೆ ನರ ರಾಮಂ ಆಗತಂ ಸೀತೆಯಾ ಸಹ ಲಕ್ಷ್ಮಣಂಚ ಮಹಾಬಾಹುಂ ದ್ರಕ್ಷ್ಯಂತಿ ಪುನರಾಗತಂ. ಮತ್ತೆ ಅವನು ಕೊನೆಗೆ ಹೇಳಿದ್ದೇನೆಂದರೆ, ಇದನ್ನೂ ಹೇಳ್ತಾಳೆ ಲಜ್ಜಬಂಡೆ, ಯಾರು ಮತ್ತೆ ಹಿಂದೆ ಬಂದಂಥ, ಹಿಮ್ಮರಳಿ ಬಂದಂಥ ರಾಮನನ್ನು, ಸೀತೆಯನ್ನು, ಲಕ್ಷ್ಮಣನನ್ನು ನೋಡ್ತಾರ ಆ ಮನುಷ್ಯರೇ ಪುಣ್ಯಾತ್ಮರು ಅಂತ ಹೇಳ್ತಾ ಸತ್ತ ಅಂತ. ಇವಳಿಗೆ ಹುಚ್ಚ, ಬೆಪ್ಪ, ಶಿವಲೀಲಿಯ, ಮೂರ್ಖತೆಯ, ಮುಂಡತನವ, ವಿಕಟ ವಿನೋದವ, ಅದೇನು ಪೈಶಾಚಿಕವಾದದ್ದು. ಇಯಾಗೋ ಫಾಲ್ಸ್ಟಾಫ್ ಕೂಡ ಈ ಥರ ನಡ್ಕೊಂಡಿಲ್ಲ. ಅಂದರೆ ಅವಳು ಮಗನನ್ನೇ ಇದೆಲ್ಲ ಸಂತೋಷ ಪಡ್ತಾನೆ ಅಂತ ಅಂದ್ಕೊಂಡಿದ್ದಾಳೋ ಅದೇನೋ ಗೊತ್ತಿಲ್ಲ. ಬಯಕೆ ಅಷ್ಟು ನಮ್ಮ ತಲೆಯಲ್ಲಿ ಕೆಟ್ಟಾಗ, ಕೂತಾಗ ಅದು ಹಾಗೆ ನಾವು ಏನು ಆಡ್ತೀವಿ, ಏನು ಆಡಬೇಕು, ಏನು ಆಡಬಾರದು ಯಾವುದು ಗೊತ್ತಾಗುವುದಿಲ್ವೋ. ಆದರೆ ಬೇಕಾದಂತೆ ತಂತ್ರ ಎಲ್ಲ ಮಾಡಿದವಳು.
ಇದಕ್ಕೆ ಬೇಕಾಗಿರೋ ಡೈಲಾಗು, ಸ್ಕ್ರಿಪ್ಟು, ಡೈರೆಕ್ಷನ್ನು ಎಲ್ಲ ಮಾಡಿದವಳು ಮಂಥರೆ. ಅವಳದಂತೂ ಫುಲ್ ಪ್ರೂಫ್ ಸ್ಕ್ರಿಪ್ಟು, ಅಸಾಮಾನ್ಯವಾದದ್ದು, ಪಂಚ್ ಡೈಲಾಗ್ಸೇ ಅಲ್ಲಿರ್ತಕ್ಕಂಥದ್ದು. ಅವಳೇ ಬರಕೊಟ್ಲಾ ಇದು ಗೊತ್ತಿಲ್ಲ. ಆದರೆ ಪರಿಣಾಮ ಅಂತೂ ಭಯಾನಕವಾಗಿದೆ. ತಚ್ಛುತ್ವ ವಿಷಸಾದೈವ ದ್ವಿತೀಯ ಪ್ರಿಯ ಶಂಸನಾಥ್ ವಿಷಣ್ಣವದನೋ ಭೂತ್ವ ಭೂಯ ಪಪ್ರಚ್ಛ ಮಾತರಂ. ಅರೆ ನೋಡಿ, ಎಲ್ಲಿಯೂ ಇನ್ನೂ ತಾನು ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಅಂದರೆ ಅವಳಿಗೆ ಬುದ್ಧಿ ಇದೆ, ವಿಚಾರ ಶಕ್ತಿಯೂ ಇದೆ ಅಂತಲೂ ಗೊತ್ತಾಯಿತು. ಹೇಳಬೇಕಾದ್ದನ್ನು ಇಷ್ಟು ನಾಟಕೀಯವಾಗಿ ಹೇಳ್ತಾ ಇದ್ದಾಳೆ. ಕ್ವಚೇದಾನಿಂ ಸ ಧರ್ಮಾತ್ಮ ಕೌಸಲ್ಯಾನಂದವರ್ಧನ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತೆಯಾಚ ಸಮಂಗತ. ಅಮ್ಮ, ಅಣ್ಣ ಎಲ್ಲಿ? ಚಿಕ್ಕಣ್ಣ ಲಕ್ಷ್ಮಣ ಅಥವಾ ಸಹೋದರ ಲಕ್ಷ್ಮಣ ತಮ್ಮ, ಅವನೆಯಲ್ಲಿ? ಅತ್ತಿಗೆಯಲ್ಲಿ? ಅಂದರೆ ಮಾತಾಸ್ಯ ಯುಗಪದ್ವಾಕ್ಯಂ ವಿಪ್ರಿಯಂ ಪ್ರಿಯಶಂಕಯ್ಯ. ಇವಳಿಗೆ ಎಲ್ಲಿ ಹಾಳಾಗೋದ ಅನ್ನುವಂತೆ ಕೇಳಿಸ್ತಂತೆ ಆ ಮಾತು. ಅಪ್ರಿಯವಾದದ್ದು ಏನು ಕೇಳಿದನಲ್ಲ ನಾನು, ಇದೇನೋ ಹೀಗಾಯಿತು ಅಂತ ಅವನ ಮಗ ಹೇಳ್ತಾ ಇದ್ರೆ ತುಂಬ ಪ್ರಿಯವಾದ ವಾರ್ತೆ ಇದು ಅಂತ ಅಂದುಕೊಂಡು ಮತ್ತೊಮ್ಮೆ ಹೇಳಬೇಕು, ವಿವರವಾಗಿ ಹೇಳಬೇಕು ಅಂತ ಅನಿಸ್ತಂತೆ. ಪಾಂಡವರು ಒಂದಾದ ಮೇಲೆ ಒಂದು ಕಳ್ಕೊತಾ ಇದ್ದಾಗ ಧೃತರಾಷ್ಟ್ರನಿಗೆ ಕಣ್ಣು ಕಾಣ್ತಿಲ್ವಲ್ಲ, ಕಿವಿಯಂತೂ ಕೇಳಿಸ್ತಿದೆ, ಇನ್ನೂ ಚುರುಕಾಗಿ ಕೇಳಿಸ್ತಾ ಇದೆ. ಆದರೆ ಪಣ ಯಾವುದು ಇಡುವುದು ಅನ್ನೋದನ್ನು ನೇರವಾಗಿ ಉದ್ಘೋಷ ಮಾಡ್ತಾ ಇದ್ದಾನೆ. ಅದು ನಾಚಿಕೆ ಬಿಟ್ಟು ಧರ್ಮರಾಜ ಭಂಡ. ಅವನು ದ್ರೌಪದಿಯ ಕೈಕಾಲುಗಳ ವರ್ಣನೆಯನ್ನು ಮಾಡ್ತಾ ಹೇಳ್ತಾನೆ. ಕಾಶ್ಮೀರಿವ ತುರಂಗಮ ರೋಮಶ ಮಣ್ಣು ಮಸಿ ಅಂತೆಲ್ಲ ಹೇಳಿಕೊಂಡು ಅಡ ಇಡ್ತಾ ಇದ್ದರೆ, ಪಣ ಇಡ್ತಾ ಇದ್ದರೆ ಇವನು ಅದು ಕೇಳಿಸ್ಲಿಲ್ಲ ಅನ್ನುವಂತೆ ಕಿಂ ಜಿತಂ ಅಂತ ವಿದುರನ್ನು ಕೇಳ್ತಾ ಇದ್ದಾನೆ. ಮಹಾಭಾರತದ ಸಭಾಪರ್ವದಲ್ಲಿ ನೋಡ್ತೀವಿ, ವಿದುರನಿಗೆ ತಿವಿತ ಮುದುಕ ಧೂರ್ತ ಧೃತರಾಷ್ಟ್ರ. ವಿದುರ ಪಾಂಡವ ಪಕ್ಷಪಾತಿ. ಪಾಂಡವರು ಏನು ಕಳ್ಕೊಂಡ್ರು ತನ್ನ ಮಗ ಏನು ಗೆದ್ದುಕೊಂಡ ಅನ್ನೋದನ್ನು ಇವನು ಬಾಯಲ್ಲಿ ಕೇಳಿಸ್ಕೋಬೇಕು, ಆಗ ತನಗೆ ಹೆಚ್ಚಿನ ಸಂತೋಷ ಅಂತ. ಇಲ್ಲಿ ಹಾಗೆ ಇವಳು ವಿಪ್ರಿಯಂ ಪ್ರಿಯಶಂಕಯ್ಯ, ಇಷ್ಟವಾಗ್ತಾ ಇದೆ ಮಗನಿಗೆ ಅಂತ ಅಂದುಕೊಂಡು ಸಹಿರಾಜಸುತ ಪುತ್ರ ಚಿರವಾಸ ಮಹಾವನಂ ದಂಡಕಾನ್ ಸಹ ವೈದೇಹ್ಯ ಲಕ್ಷ್ಮಣಾನುಚರೋಗತಃ. ನಿನ್ನ ಆ ಒಡಹುಟ್ಟು ಸಹೋದರ ನಾರು ಬಟ್ಟೆಯನ್ನು ಧರಿಸಿ ದಂಡಕಾರಣ್ಯದ ಕಡೆಗೆ ಹೊರಟ ಅಂತ. ಅದನ್ನು ಕೇಳಿ ಮತ್ತೂ ಚಿಂತೆ ಆಗಿಬಿಡುತ್ತೆ ಪಾಪನಿಗೆ. ಭರತಃ ತ್ರಸ್ತಃ ಭ್ರಾತುಶ್ಚ ಚಾರಿತ್ರ ಶಂಕೆಯ. ಅಣ್ಣನ ಚರಿತ್ರ ಶಂಕೆಯಿಂದ ಅವನಿಗೇನು ಅಕ್ರಮವಾದ ಕೆಲಸ ಮಾಡಿದ್ರಿಂದ ಈ ದಂಡನೆ ಉಂಟಾಯಿತು ಅಂತ ಸ್ವಸ್ಯ ವಂಶಸ್ಯ ಮಾಹಾತ್ಮ್ಯಾತ್ ಪ್ರಷ್ಟುಂ ಸಮುಪಚಕ್ರಮೆ. ನಮ್ಮ ವಂಶ ತುಂಬ ಒಳ್ಳೆಯ ನಡತೆಗೆ ಹೆಸರಾದದ್ದು, ಅಣ್ಣ ಏನಂತ ಕಲಂಕಿತವಾಗುವ ಕಾರ್ಯವನ್ನು ಮಾಡ್ದ, ಏನಾಯಿತು ಏನು ಅನ್ನುವ ಗಾಬರಿಯಿಂದ ಕಚ್ಚಿನ್ನ ಬ್ರಾಹ್ಮಣಧನಂ ಹೃತಂ ರಾಮೇಣ ಕಸ್ಯಚಿತ್ ಕಚ್ಚಿನ್ನಾಢ್ಯೋ ದರಿದ್ರೋವಾ ತೇನ ಅಪಾಪೋ ವಿಹಿಂಸಿತ ಕಚ್ಚಿನ್ನ ಪರದಾರಾನ್ವಾ ರಾಜಪುತ್ರೋಭಿಮನ್ಯತೆ ಕಸ್ಮಾತ್ಸ ದಂಡಕಾರಣ್ಯೇ ಭ್ರೂಣಹೇವ ವಿವಾಸಿತ. 2 ಶ್ಲೋಕದಲ್ಲಿ ಯಾವೆಲ್ಲ ತಪ್ಪು ಮಾಡಿದರೆ, ಯಾವೆಲ್ಲ ಪಾತಕ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವೋ ದಂಡನೆಯೋ ಆಗುವ ರೂಪದಲ್ಲಿ ಈ ವನವಾಸ ಬರುತ್ತದೆ ಅಂತ ಹೇಳ್ತಾ ಇರೋ ಮೂಲಕವಾಗಿ ರಾಮನನ್ನು ಎಂಥವ್ರ ಜೊತೆಗೆ ಸಮೀಕರಿಸಿಕೊಂಡು ಇವಳು ಕಾಡುಗಟ್ಟದಳು ಅನ್ನುವ ಭಾವವನ್ನು ನಮಗೆ ಕವಿ ಕೊಡ್ತಾ ಇದ್ದಾನೆ. ರಾಮ ಏನಾದರೂ ವಿಪ್ರಸ್ವವನ್ನು, ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ, ವಿದ್ವಾಂಸರಿಗೆ ಕೊಟ್ಟಂಥ ಸಂಪತ್ತಿಯನ್ನು ಕಿತ್ತುಕೊಂಡನ, ಅಥವಾ ಯಾರೋ ಬಡವನಾಗಲಿ ಶ್ರೀಮಂತನಾಗಲಿ ಯಾವುದೋ ಸತ್ಪ್ರಜೆಯನ್ನು ಅವನು ಹಿಂಸೆ ಮಾಡಿದನ, ನಿಷ್ಪಾಪಿಯಾದಂಥವನನ್ನು ನೋಯಿಸಿದನ, ಇಲ್ಲ ಪರಸ್ತ್ರೀಯರನ್ನು ಅಪಹರಣ ಮಾಡಿ ಅಭಿಶಂಸನ ಮಾಡಿದನ, ಇಲ್ಲವೇ ಭ್ರೂಣಹತ್ಯೆಯನ್ನು ಮಾಡಿದನ. ಈ ತಪ್ಪುಗಳೆಲ್ಲ ಮಾಡಿದರೆ ಇಂಥ ದಂಡನೆ ಆಗುತ್ತದೆ ಅನ್ನುವ ನಿಯಮ ಇದ್ದಿರಬೇಕು. ಆಗ ಅಂಥದ್ದು ಮಾಡದೇ ಇದ್ದರೆ ಇವನಿಗೆ ಹೇಗೆ ಆ ವನವಾಸ ಪ್ರಾಪ್ತಿ? ಅಥವಾ ಚಪಲ ಮಾತಾ ತತ್ ಸ್ವಕರ್ಮ ಯಥಾತಥಂ ತೇನೇವ ಸ್ತ್ರೀ ಸ್ವಭಾವೇನ ವ್ಯಾಹರ್ತು ಮುಪಚಕ್ರಮೆ. ಆಗ ಕೈಕೇಯಿ ಇದೆಲ್ಲ ನಾನೇ ಮಾಡಿದ್ದು ಅನ್ನುವುದನ್ನು ನಿರ್ಲಜ್ಜೆಯಿಂದ ನಿಶ್ಶಂಕೆಯಿಂದ ಹೇಳ್ತಾಳೆ. ಉವಾಚ ವಚನಂ ಹೃಷ್ಟ ಮೂಢ ಪಂಡಿತ ಮಾನಿನಿ. ಇಂಥ ಕೆಟ್ಟ ಕೆಲಸ ರಾಮ ಮಾಡಿದವನೇ ಆಗಿರಬೇಕು ಅಂತ ಇವನು ಹೇಳ್ತಾ ಇದ್ದಾನೆ. ಪ್ರಶ್ನೆ ಕೇಳಿದ್ದನ್ನು ಅವಧಾರಣಾರ್ಥಕದಲ್ಲಿ ಇಂಟ್ರಾಗೇಟಿವ್ ಆಗಿರ್ತಕ್ಕಂಥದ್ದನ್ನು ಇಂಪೆರಟಿವ್ ಅಂತ ತಿಳ್ಕೊಳ್ಳೋದು ಹೀಗೆಲ್ಲ ಉಂಟಲ್ಲ ವಾಕ್ಯಗಳು. ಹೀಗೆ ಪಂಕ್ಚುಯೇಷನ್ ಸರಿಯಾಗಿ ಗೊತ್ತಿಲ್ಲದೆ ಇವಳು ಕಿವಿಯಲ್ಲೇ ಕೇಳಿಸ್ಕೋತಾ ಇಲ್ಲ, ಬೇರೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮೂಢ ಪಂಡಿತ ಮಾನಿನಿ ನ ಬ್ರಾಹ್ಮಣ ಧನಂ ಕಿಂಚಿತ್ ಧೃತಂ ರಾಮೇಣ ಧೀಮತ. ಪುಣ್ಯವಶಾತ ಈಗಿನ ರಾಜಕಾರಣಿಗಳಿಗಿಂತ ಮೇಲು ಅವನಿಂಥದ್ದೇನು ಮಾಡಿಲ್ಲ ಅಂತ ಹೇಳಿದಳು. ಇಲ್ಲೇ ಇದ್ದಿದ್ರೆ ನಮ್ಮ ರಾಹುಲ್ ಗಾಂಧಿ ಇನ್ನೊಂದು ಟ್ವೀಟರ್ ಮಾಡಿಬಿಡ್ತಾ ಇದ್ದ, ಇದೆಲ್ಲ ಮಾಡಿದ್ದಾರೆ ಅಂತ. ಬೇಕಾದರೆ ಕಚ್ಚಿನ್ನಾಢ್ಯೋ ದರಿದ್ರೋವಾ ತೇನಾ ಪಾಪೋ ವಿಷಂಹಿಸಿತ ನ ರಾಮ ಪರದಾರಾಶ್ಚ ಚಕ್ಷುಭ್ಯಾಮಪಿ ಪಶ್ಯತಿ. ರಾಮ ಈ ಕೆಲಸಗಳನ್ನು ಮಾಡೋಲ್ಲ, ಪರಸ್ತ್ರೀಯರನ್ನ ಕಣ್ಣೆತ್ತಿಯೂ ನೋಡೋಲ್ಲ,
ಮಯಾತು ಪುತ್ರ ಶ್ರುತ್ವೈವಂ ರಾಮಸ್ಯೇವ ಅಭಿಷೇಚನಂ ಯಾಚಿತಸ್ತೆ ಪಿತಾ ರಾಜ್ಯಂ ರಾಮಸ್ಯ ಚ ವಿವಾಸನಂ ಸಸ್ವವೃತ್ತಿಂ ಸಮಸ್ಥಾಯ ಪಿತಾತೆ ತತ್ತಥಾ ಕರೋತ್. ನಾನು ಕೇಳಿದ್ದಪ್ಪ, ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇತ್ತು, ಅವ್ನಿಗೆ ಯಾಕೆ ಮಾಡ್ತೀರಾ, ಮಗನಿಗೆ ಮಾಡಿ, ಅವ್ನು ಯಾಕೆ ಎಲ್ಲಿ ಉಳಿಸ್ತೀರಾ, ಕಾಡುಗಟ್ಟಿ ಅಂತ ಹೇಳಿದೆ. ಅದು ಮಾಡ್ದ. ಪುತ್ರ ಶೋಕ ಪರಿದ್ಯೂನ ಪಂಚತ್ವಂ ಉಪಪೇದಿವಾನ್. ಮಗನ ವಿಯೋಗ ಸಂಕಟವನ್ನು ತಾಳದೆ ನಿಮ್ಮಪ್ಪ ಸತ್ತ. ತ್ವಯಾ ತ್ವಿದಾನೀಂ ಧರ್ಮಜ್ಞ ರಾಜತ್ವಂ ಅವಲಂಬ್ಯತಾಂ. ಮಗನೇ ಧರ್ಮಜ್ಞ, ತಂದೆ ಹೇಳಿದ್ದಾನೆ, ನೀನು ಹಾಯಾಗಿ ರಾಜ್ಯವನ್ನು ಸ್ವೀಕಾರ ಮಾಡಬೇಕು. ತ್ವತ್ಕೃತೇ ಹಿ ಮಯಾ ಸರ್ವಮಿದಂ ಏವಂ ವಿಧಂ ಕೃತಂ. ನಿನಗಾಗಿಯೇ, ನಿನಗೋಸ್ಕರವಾಗಿಯೇ ನಾನು ಇವೆಲ್ಲವನ್ನ ಮಾಡಿದ್ದೀನಪ್ಪ. ಮಾ ಶೋಕಂ ಮಾ ಚ ಸಂತಾಪಂ ಧೈರ್ಯಂ ಆಶ್ರಯ ಪುತ್ರಕ. ಧೈರ್ಯಂ ಆಶ್ರಯ ಪುತ್ರಕ. ಶೋಕ ಬೇಡ, ಸಂಕಟ ಬೇಡ, ಧೈರ್ಯದಿಂದ ಮಾಡು. ಶೀಘ್ರಂ ವಿಧಿನಾ ವಿಧಿಜ್ಞೈ ವಸಿಷ್ಠ ಮುಖ್ಯೈ ಸಹಿತೋ ದ್ವಿಜೇಂದ್ರೈ ಆತ್ಮಾನಂ ಊರ್ವ್ಯಾಂ ಅಭಿಷೇಚ ಯಸ್ವ. ಬೇಗ ಬೇಗ ನೀನು ಪಟ್ಟಾಭಿಷೇಕ ಮಾಡಿಸ್ಕೊಂಡ್ಬಿಡು. ಇಷ್ಟನ್ನು ಅವಳು ಹೇಳ್ತಾಳೆ. ಇನ್ನು ಮುಂದೆ 73ನೇ ಸರ್ಗವೆಲ್ಲ ಕೈಕೇಯಿಯ ನಿಂದನೆಯೇ ಇದೆ. ಅಲ್ಲಿಯ ಕೆಲವೊಂದು ಭಾಗಗಳನ್ನು ನೋಡಬಹುದು. ಯಾಕೆಂದರೆ ಏಕಪ್ರಕಾರದಲ್ಲಿ ಬೈತಾನೆ, ತುಂಬ ಕಠೋರವಾದ ಬೈಗಳೇ. ಭರತನ ನೋವು ಇಲ್ಲಿ ಸಾಕಾರವಾಗಿದೆ. ದುಃಖೇ ಮೇ ದುಃಖ ಮಕರೋತ್ ವ್ರಣೇ ಕ್ಷಾರಂ ಇವ ಆದಧಾಹ ರಾಜಾನಂ ಪ್ರೇತಭಾವಸ್ಥಂ ಕೃತ್ವಾ ರಾಮಂಚ ತಾಪಸಂ ಕುಲಸ್ಯ ತ್ವಮಭಾವಾಯ ಕಾಲರಾತ್ರಿವಾಗತ ಅಂಗಾರಮುಪಗೂಹ್ಯ ತ್ವಾಂ ಪಿತಾ ಮೇ ನಾವಬುದ್ಧವಾನ್ ಮೃತ್ಯುಮಾಪಾದಿತೋ ರಾಜ ತ್ವಯಾ ಮೇ ಪಾಪದರ್ಶಿನಿ ಸುಖಂ ಪರಿಹೃತಂ ಮೋಹಾತ್ ಕುಲೇಸ್ಮಿನ್ ಕುಲಪಾಂಸನಿ. ಎಂಥ ಕೆಲಸ ಮಾಡಿದೆ, ಗಾಯಕ್ಕೆ ಉಪ್ಪು ತುರುಕದಂತೆ ಹೀಗ ನೀನು ಮಾಡೋದು. ಅಪ್ಪನ ಸಾಯಿಸಿ ಅಣ್ಣನ ಕಾಡುಗಟ್ಟಿ ಏನು ಮಾಡಿದೆ, ನೀನು ಈ ಕುಲಕ್ಕೆ ಕಾಲರಾತ್ರಿಯಂತೆ ಬಂದಿದ್ದೀಯ. ಕಾಲರಾತ್ರಿ ಅಂತಂದರೆ ನವರಾತ್ರದಲ್ಲಿ ನವಶಕ್ತಿಯರಲ್ಲಿ ಒಂದು ಉಗ್ರವಾದ ಶಕ್ತಿ ಅಂತ, ಭಯಾನಕವಾದದ್ದು ಅನ್ನೋ ತಾತ್ಪರ್ಯ. ನೀನು ಈ ಕುಲವನ್ನು ನಾಶನ ಮಾಡಿದೆಯಲ್ಲ, ಎಂಥ ಅನ್ಯಾಯ ಮಾಡಿದೆ ಪಾಪ. ಇನ್ನು ಕೌಸಲ್ಯ ಸುಮಿತ್ರೆಯರ ಗತಿಯೇನು? ದುಷ್ಕರಂ ಯದಿ ಜೀವೇತಾಂ ಪ್ರಾಪ್ಯತ್ವಾಂ ಜನನೀ ಮಮ ಕೌಸಲ್ಯಾಚ ಸುಮಿತ್ರಾಚ ಪುತ್ರ ಶೋಕಾಭಿಪೀಡಿತೆ. ಅವರ ಗತಿ ಏನಾಗಬೇಕು? ತಥಾ ಜ್ಯೇಷ್ಠಾ ಹಿ ಮೇ ಮಾತಾ ಕೌಸಲ್ಯ ದೀರ್ಘದರ್ಶಿನಿ. ನನ್ನ ತಾಯಿ ಅಂದರೆ ಅವಳೇ, ಇನ್ಯಾರೂ ಅಲ್ಲ. ಅವಳು ಎಷ್ಟು ಪ್ರೀತಿಯಿಂದ ನನ್ನನ್ನು ಮಾತೃವಾತ್ಸಲ್ಯದಿಂದಲೇ ನೋಡ್ತಾ ಇದ್ದಳು. ನಿನಗೆ ಅವಳು ಒಡಹುಟ್ಟು ಅಂತೆ ಕಾಣ್ತಾ ಇದ್ದಳು. ಭಗಿನ್ಯಾಮ್ಯವ ವರ್ತತೆ, ನಿನ್ನ ಜೊತೆಯಲ್ಲಿ ಅಕ್ಕ ನಡ್ಕೊಳ್ಳುವಂತೆ ನಿನ್ನ ತಂಗಿಯಂತೆ ನಡೆಸಿಕೊಳ್ತಾ ಇದ್ದಳು. ಅಂಥವಳಿಗೆ ನೀನು ಈ ಅಪಕಾರವನ್ನು ಮಾಡಿದೆಯಲ್ಲ ಅಂತ ನೋಡಿ. ಭರತನಿಗೆ ಪಾಪ, ನೀನೂ ಒಬ್ಬ ತಾಯಿ, ಆಕೆಯೂ ಒಬ್ಬ ತಾಯಿ. ಆ ತಾಯಿಗೆ ಈ ರೀತಿಯಾಗಿ ಪುತ್ರ ದೂರ ಇರತಕ್ಕಂಥ ಶೋಕವನ್ನು ಉಂಟು ಮಾಡಿದೆಯಲ್ಲ ಅಂತ ಕೇಳ್ತಾನೆ. ಇವಳು ಸ್ವಂತ ತಾಯಾಗಿ ಇವಳು ಅದನ್ನು ಯೋಚನೆ ಮಾಡಿಲ್ಲ. ಅಂದರೆ ಭರತನಿಗೆ ಇದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸುತ್ತು ಬಳಸಿನದು, ಕೈಕೇಯಿಗೆ ಸಾಕ್ಷಾತ್ತಾಗಿ ಆಗತಕ್ಕಂಥದ್ದು. ಅಂದರೆ ಎಂಪತಿ, ಸಹಾನುಭೂತಿಯನ್ನು ಉಂಟು ಮಾಡಿಕೊಳ್ಳೋದಕ್ಕೆ ಆ ಸದೃಶ ಸನ್ನಿವೇಶಗಳಿದ್ದರೆ ಅನುಕೂಲ ಅಂತಾರೆ. ಅಂತರಂಗದಲ್ಲಿ ಅವಕಾಶ ಇಲ್ಲದೆ ಇದ್ದರೆ ಬಹಿರಂಗದಲ್ಲಿ ಯಾವತ್ತೂ ಎಲ್ಲಿಗೂ ಬರುವಂಥದ್ದಲ್ಲ ಅಂತ ಸಾಕ್ಷಾತ್ತಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ಸೋಹಂ ಕಥಮಿಮಂ ಭಾರಂ ಮಹಾದುರ್ಯ ಸಮುದ್ರತಂ ದಮ್ಯೋ ಧರ್ಮ್ಯವಾಸಾದ್ಯ ವಹೇಯಂ ಕೇನ ಚೌಜಸ. ಎಂಥ ಅನ್ಯಾಯವನ್ನು ನೀನು ಮಾಡಿಬಿಟ್ಟೆ. ನನಗೆ ಯಾವ ಶಕ್ತಿ ಇದೆ? ಈ ದೊಡ್ಡ ನೊಗ ರಾಜ್ಯವನ್ನು ಹೊರಬೇಕಾದ ಭಾರ ಎಂಥದ್ದಿದೆ, ಅದಷ್ಟು ಕೂಡ ನನ್ನ ಕೈಲಿ ಆಗದೇ ಇರತಕ್ಕಂಥದ್ದು. ನೀನು ಲುಬ್ಧಾಯ ವಿದಿತೋ ಮನ್ಯೇ ನತೇಹಂ ರಾಘವಂ ಪ್ರತಿ. ನೀನು ರಾಜ್ಯದ ಕಾಂಕ್ಷೆಯಿಂದ ಈ ಅನ್ಯಾಯವನ್ನು ಮಾಡಿದ್ದೀಯ. ಒಂದು ಪಕ್ಷ ನನಗೆ ಸಾಮರ್ಥ್ಯವೇ ಇತ್ತು ಅಂತಂದರೂ ಕೂಡ ನನ್ನ ಮೇಲಿನ ಆಸೆಯಿಂದ ನೀನು ಈ ಕೆಟ್ಟ ಕೆಲಸವನ್ನು ಮಾಡಿದೆಯಲ್ಲ. ನಮೇ ವಿಕಾಂಕ್ಷಾ ಜಾಯೇತ ತೆಕ್ತುಂ ತ್ವಾಂ ಪಾಪ ನಿಶ್ಚಯಾಂ ಯದಿ ರಾಮಸ್ಯ ನಾಪೇಕ್ಷಾ ತ್ವಯಿ ಸ್ಯಾನ್ ಮಾತ್ರವತ್ಸದ. ನೀನು ಈ ಕೆಟ್ಟ ಕೆಲಸವನ್ನು ಮಾಡಿದ್ರಿಂದ ನಾನು ನಡೆಸೋದಿಲ್ಲ. ಸಕಾಮಾಂ ನ ಕರಿಷ್ಯಾಮಿ ತ್ವಮಹಂ ಪುತ್ರ ಗರ್ಧನಿ. ಮಗನ ಮೇಲೆ ಎಣೆ ಮೀರಿದ ಕಕ್ಕಲಾತಿ. ಗರ್ಧಿನಿ ಅಂತಂದರೆ ಆಸೆ, ತುಂಬ ಆಸೆ ಪಟ್ಕೊಂಡಿರೋದ್ರಿಂದ ಗರ್ಧ ಅನ್ನೋದಕ್ಕೆ ಶಬ್ದಾಂತಲೂ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥ ಆಸೆ ಅಂತ. ಇಷ್ಟು ಮಕ್ಕಳ ಮೇಲೆ ಆಸೆಯಿಂದ ಬೇರೊಬ್ಬ ಮಕ್ಕಳನ್ನು ಅನ್ಯಾಯ ಮಾಡುವಂಥ ನಿನ್ನ ದುಷ್ಟ ಬುದ್ಧಿಗೆ ನಾನು ಯಶಸ್ಸನ್ನು ತಂದುಕೊಡಲ್ಲ. ನಿನ್ನನ್ನು ದೂರ ಮಾಡಬೇಕು ಅಂತಂದರೆ ರಾಮ ದೂರ ಆದಾನು ಅಂತ ಭಯ. ಯಾಕೆಂದರೆ ನೀನು ತಾಯಿ ತರಹ ಅಂತ ಅವನು ಭಾವಿಸ್ತಾನೆ ಅಂತ ಭರತನಿಗೆ ಗೊತ್ತಿದೆ. ಕೊನೆಗೂ ಕೂಡ ಪಾದುಕಾ ಪ್ರಧಾನ ಕಾಲದಲ್ಲಿಯೂ ರಾಮ ಅದನ್ನು ಹೇಳ್ತಾನೆ. ಏನೇ ಆದರೂ ನೀನು ನಿನ್ನ ತಾಯಿಯನ್ನು ದೂರ ಮಾಡಬಾರ್ದು, ಅವಳನ್ನು ನೀನು ತಾಯಿಯಂತೆ ಗೌರವಿಸಬೇಕು ಅಂತ. ರಾಮನ ದೊಡ್ಡತನ ಬಹಳ ಬಹಳ ಪ್ರಶಂಸನೀಯವಾದದ್ದು.
ಆಮೇಲೆ ಹೇಳ್ತಾನೆ, ಉತ್ಪನ್ನಾತು ಕಥಂ ಬುದ್ಧಿಸ್ತವೇಯಂ ಪಾಪದರ್ಶಿನಿ ಸಾಧು ಚಾರಿತ್ರ ವಿಭ್ರಷ್ಟೇ ಪೂರ್ವೇಶಾಂನೋ ವಿಗರ್ಹಿತ. ಹೇಗೆ ತಾನೇ ನೀನಿಲ್ಲಿ ಈ ಕುಲಕ್ಕೆ ಸೇರ್ಕೊಂಡು ಬಂದೆ, ನೀನು ಹೇಗೆ ತಾನೇ ಹುಟ್ಟಿದೆ, ಇಂಥ ಕೆಟ್ಟ ಬುದ್ಧಿ ನಿನಗೆ ಹೇಗೆ ಬಂತು ಅಂತ ಬಗೆಬಗೆಯಾದ ರೀತಿಯಲ್ಲಿ ಹೇಳ್ತಾನೆ. ಮತ್ತೆಲ್ಲದಕ್ಕಿಂತ ಯಯಾ ವ್ಯಸನಮಾರಬ್ಧಂ ಜೀವಿತಾಂತಕರಂ ಮಮ, ನೀನು ತಂದುಕೊಟ್ಟ ಈ ಸಮಸ್ಯೆ ಸಂಕಟ ನನಗೆ ಬದುಕಿಡೀ ಸಾವನ್ನೇ ತಂದುಕೊಟ್ಟಿದೆಯಲ್ಲ ಅಂತ. ಒಮ್ಮೆ ಒಂದು ಕೆಟ್ಟ ಹೆಸರನ್ನು ತಂದುಕೊಂಡ್ರೆ ತೊಳ್ಕೊಳ್ಳೋದು ಹೇಗೆ ಬಹಳ ಕಷ್ಟ ಉಂಟು. ಭರತನನ್ನು ಯಾವ ಜೀವವೂ ಕೂಡ ಲೋಕ ಸಂದೇಹ ಪಡ್ತಲೇ ನೋಡುತ್ತೆ. ಇವಳಮ್ಮನೆ ಕಣೋ ರಾಮನ್ ನಟ್ಟಿದ್ದು ಕಾಡಿಗೆ ಅಂತಂದರೆ ಸಂಬಂಧವಾಚಕವಾಗಿ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಿರ್ವರ್ತಯಿಷ್ಯಾಮಿ ವನಾತ್ ಭ್ರಾತರಂ ಸ್ವಜನಪ್ರಿಯಂ, ಅವನನ್ನು ಕಾಡಿಗೆ ಕರ್ಕೊಂಡು ಬರ್ತೀನಿ, ಅವನನ್ನು ಉಳಿಸಿಕೊಂಡ್ರೇನೆ ನನ್ನ ಬಾಳು, ಇಲ್ಲದೆ ಇದ್ದರೆ ಇಲ್ಲ ಅಂತ. ಲಕ್ಷ್ಮಣನಿಗೆ ಪಾಪ ಈ ರೀತಿಯಾದ ಅಪವಾದ ಬಂದದ್ದು ಸೀತೆಯಿಂದ. ಅದು ಸಾಮೂಹಿಕವಾಗಿ ಅಲ್ಲ, ಏಕಾಂತವಾಗಿ ಬಂತು. ಆದರೆ ಬಂದದ್ದು ಯಾರಿಂದ? ಸೀತೆಯಿಂದ. ತುಂಬ ಕಷ್ಟ. ಯಾವಳನ್ನ ಸಾಕ್ಷಾತ್ ದೇವತೆ ತಾಯಿ ಅಂತ ಭಾವಿಸಿದ್ರು ಅವಳೇ ನೀನು ನನ್ನ ಮೇಲೆ ಕಣ್ಣು ಹಾಕ್ಕೊಂಡು ನಿಮ್ಮ ಅಣ್ಣಂಗೆ ಅಪಾಯವಾಗಲಿ ಅಂತ ನೀನು ಹೋಗ್ತಾ ಇಲ್ಲ ಈಗ ಅಂತ ಮಾಯಾಮೃಗ ಪ್ರಸಂಗದಲ್ಲಿ ಬೈದಳಲ್ಲ, ಅದನ್ನು ಅವನು ತಾಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿದ್ದಿರಬೇಕು. ಯಾವುದೇ ಸಂಬಂಧಗಳು ಮುರಿಯುವ ಮಟ್ಟಕ್ಕೆ ಮಾತು ಹೋಗಬಾರ್ದು. ಮತ್ತೆ ರಾಮಾಯಣದಲ್ಲಿ ಲಕ್ಷ್ಮಣನ ವಾಚ್ಯವಾಗಿ ಸೀತೆ ಕ್ಷಮೆ ಕೇಳದಂತೆ ಇಲ್ಲ, ಅಗ್ನಿ ಪರೀಕ್ಷೆಯ ಕಾಲದಲ್ಲೂ ಇಲ್ಲ, ಹನುಮಂತ ಸಂದೇಶ ಕಳಿಸಿದಾಗಲೂ ಇಲ್ಲ. ಅಂದರೆ ಸೀತೆಗೆ ಪಾಪ ಲಕ್ಷ್ಮಣನ ಜೊತೆ ನೇರವಾಗಿ ಮಾತಾಡಿ ಕ್ಷಮೆ ಕೇಳುವಂತಹ ಸ್ಥೈರ್ಯವೂ ಉಳಿಲಿಲ್ವೋ ಏನೋ. ಸೀತೆಯ ವ್ಯಕ್ತಿತ್ವ ನೋಡಿದ್ರೆ ರಿಪೂಣಾಮಪಿ ವತ್ಸಲ ನಕಶ್ಚಿನ್ನ ಅಪರಾಧ್ಯತಿ ಅಂತ ಹೇಳ್ತಕ್ಕಂಥ ಅವಳು. ಹಾಗಾಗಿ ಅವಳ ಚಾರಿತ್ರ್ಯದಲ್ಲಿ, ಅವಳ ಸಜ್ಜನಿಕೆಯಲ್ಲಿ ನಾವು ಸಂದೇಹ ಪಡಬೇಕಾಗಿಲ್ಲ. ಆದರೆ ಕೆಲವೊಮ್ಮೆ ನಾವು ಎಣೆಮೀರಿದ ಮಾತಾಡಿದ ಮೇಲೆ ಕ್ಷಮೆಗೂ ಅವಕಾಶ ಕಳ್ಕೊಂಡ್ಬಿಡ್ತೀವಿ. ಕ್ಷಮೆಗೆ ಅವಕಾಶ ಆಗುವ ಮಟ್ಟಕ್ಕೆ ಎಲ್ಲಿವರೆಗೆ ಬೆತ್ತಲಾಗಬೇಕು ಸಮಾಜದಲ್ಲಿ ಅಂದರೆ ಸರಕ್ಕನೆ ಯಾವುದೋ ಒಂದು ತುಂಡು ಬಟ್ಟೆನಾದ್ರು ಉಟ್ಕೊಳ್ಳೋ ಕೈಯಳತೆಯಲ್ಲಿ ಅದಿರಬೇಕು ಅಂತ. ಆ ತರಹ ಹೊಲಸಲ್ಲಿ ಮುಳುಗಿದ್ರು ಗಪ್ಪಂತ ಹೊರಗೆ ಬಂದು ಒಂದು ಮುಳುಗು ಹಾಕಿ ಶುದ್ಧೋದಕದಲ್ಲಿ ಆಚೆಗೆ ಬರುವಂತೆ ಇರಬೇಕು. ಆ ಮಟ್ಟಕ್ಕೂ ಇಲ್ಲದಂತೆ ನಾವು ಗತಿಗೆಟ್ಟು ಬಿಟ್ಟರೆ ಸ್ಥಿತಿ ಯಾವ ರೀತಿಯಲ್ಲಿ? ಸೀತೆಗೆ ಅಲ್ಲಿ ಆಗಿದ್ದದೇನೆ. ಲಕ್ಷ್ಮಣನಂಥವನನ್ನು ಆಕೆ ರಾಮನ ಮೇಲೆ ನಿಜವಾಗಿ ಬಹಳ ಪ್ರೀತಿಯೇ, ರಾಮನ ಮೇಲಿನ ಪ್ರೀತಿಯೇ ಈ ಮಾತನ್ನು ಆಡಿಸಿದೆ. ಆದರೆ ಅದರಿಂದ ಕ್ಲೀನ್ ಚಿಟ್ ಕೊಡೋಕ್ಕಾಗೋಲ್ಲ. ನಾವು ಕೊಡಬಹುದು, ಆದರೆ ಲಕ್ಷ್ಮಣನ ಮನಸ್ಸಿಗಾದ ಗಾಯಕ್ಕೆ ಯಾರು ಏನು ಮಾಡೋದಕ್ಕೆ ಸಾಧ್ಯ? ಆ ಮಹಾನುಭಾವ ಇಟ್ಕೊಳ್ಳಿಲ್ಲ ಅನಿಸುತ್ತೆ. ಆದರೂ ಸಂಬಂಧ ಇರುಸುಮುರುಸಾಗಿದ್ದಿರ್ಬೋದು. ಭೈರಪ್ಪನವರು ಇದನ್ನು ತುಂಬ ಚೆನ್ನಾಗಿ ನಿರ್ವಾಹ ಮಾಡಿದ್ದಾರೆ. ಅವರ ಉತ್ತರಕಾಂಡದಲ್ಲಿ ಲಕ್ಷ್ಮಣನಿಗೆ ಒಂದು ಅಸಮಾಧಾನ ಇತ್ತು ಅಂತ. ಆದರೆ ಲಕ್ಷ್ಮಣನ ವ್ಯಕ್ತಿತ್ವ ನೋಡಿದ್ರೆ ತುಂಬ ಕಾಲ ಈ ಅಸಮಾಧಾನಗಳೆಲ್ಲ ಇಟ್ಕೊಳ್ಳೋಂಥವನಲ್ಲ. ಅವನು ದಗ್ಗನೆ ಹುಲ್ಲು ಬೆಂಕಿ ಹೊತ್ತು ಉರಿದೋಗಿ ಮತ್ತೆ ಆರೋಗ್ಬಿಡುತ್ತಲ್ಲ, ಆ ರೀತಿಯಾಗಿ ಅವನು ತೆಂಗಿನ ಕರಟ ಉರಿದಂತೆ ಕೆಂಡವಾಗಿ ನಿಗಿನಿಗಿ ಕಾಯ್ತಾ ಕೂತ್ಕೊಳ್ತಕ್ಕಂಥ ಸ್ವಭಾವದವನು ಅಲ್ಲ ಅಂತ ಅನಿಸುತ್ತದೆ. ದೀರ್ಘದ್ವೇಷಿ ಅಲ್ಲ. ಆದರೆ ಸೀತೆಗೆ ಆ ಬಗೆಗೆ ಸಂಕೋಚ ಆಗಿದ್ದಿರಬಹುದು. ರಾಮಾಯಣವನ್ನು ಓದುವವರು ಈ ಗಮನಗಳನ್ನು ಇಟ್ಕೊಳ್ಳದೆ ರಾಮ ಎಷ್ಟು 1000 ವರ್ಷ ಕಾಲ ರಾಜ್ಯ ಆಳ್ದ, ಅಲ್ಲಿ ಎಷ್ಟು ಕ್ಯಾಶುವಲ್ ಲೀವ್ ಹಾಕಿದ್ದ, ಎಷ್ಟು ಕಾಲ ಅವನು LTC ತಗೊಂಡಿದ್ದ, ಈ ರೀತಿಯಾದ ಲೆಕ್ಕ ಹಾಕೋದಿಕ್ಕೆ ಹೋದರೆ ಕರ ಸಂಗ್ರಹ ಎಷ್ಟು ಮಾಡಿದ್ದ, ಇನ್ನೆಷ್ಟು ಮಾಡಿರಲಿಲ್ಲ. ಮೊನ್ನೆ ಯಾರೋ ಒಬ್ಬರು ಒಂದು ಸಂದೇಶವನ್ನು ಕಳಿಸಿದ್ರು. ವಾಟ್ಸಪ್ ಇದೆಯಲ್ಲ, ಅದೊಂದು ಮಹಾಶನಿ ಸಂತಾನ, ಅದರೊಳಗೆ ಯಾವುದು ಬಂದು ಕೂತ್ಕೊಳ್ಬಹುದು. ಈಗೆಲ್ಲ ಸ್ವಚ್ಛ ಭಾರತ ಅಂತ ಎಲ್ಲ ಕಡೆಗೂ ಸಾರ್ವಜನಿಕ ಶೌಚಾಲಯ ಇರಬಾರ್ದು, ಬೀದಿಯಲ್ಲಿ ಬಯಲು ಶೌಚಗೃಹ ಆಗಬಾರ್ದು ಅಂತಾರೆ. ಅದಷ್ಟು ವಾಟ್ಸಪ್ಗೆ ಬಂದಿದೆ ಅಂತ ನನಗನ್ಸುತ್ತದೆ. ಅಲ್ಲೆಲ್ಲ ಮುಕ್ತವಾದರೆ ಇಲ್ಲಿಯೇ ಬಂದು ಕೂತ್ಕೋಬೇಕಲ್ಲ, ಆಲ್ ದಟ್ ಶಿಟ್ ಹ್ಯಾಸ್ ಟು ಎಂಡ್ ಅಪ್ ಹಿಯರ್, ಅದು ಆಗಿದೆ ಅಂತ ನನಗನ್ಸುತ್ತದೆ. ನೋಡಿ, 21 ದಿವಸವೋ ಎಂಥದ್ದು ಒಂದು ತಿಥಿ ಕೊಟ್ಟಿದ್ರು. ಲಂಕೆಯಿಂದ ಅಯೋಧ್ಯೆಗೆ ನಡ್ಕೊಂಡು ಬರೋದಕ್ಕೆ ಇಷ್ಟು ದಿವಸ ಬೇಕಾಗುತ್ತದೆ, ರಾಮ ಅಷ್ಟು ನಡ್ಕೊಂಡು ಬಂದಿರಬಹುದು ಅಂತ ನಾನು ಹೇಳಿದೆ. ರಾಮಾಯಣದಲ್ಲಿ ನಡ್ಕೊಂಡು ಬಂದಂತೆ ಇಲ್ಲ, ಪುಷ್ಪಕ ವಿಮಾನದಲ್ಲಿ ಬಂದಂತೆ ಇದೆ ಅಂತ. ಅದಕ್ಕೆ ಮತ್ತೊಬ್ಬ ಮಹಾನುಭಾವರು, ನೀವು ಪುಷ್ಪಕ ವಿಮಾನ ಈ ಥರದ ಅಲೌಕಿಕಾದಿಗಳು ಇರಲಿಲ್ಲ ಅಂತೆಲ್ಲ ಅಂತಕ್ಕಂಥವ್ರು ಇದು ಹೇಗಂದಿದ್ದೀರಿ ಅಂತ. ನನ್ನ ವ್ಯಂಗ್ಯ ಇದ್ದಿದ್ದು, ಮಹಾರಾಮಾಯಣವನ್ನು ನಿಸ್ಸೀಮವಾಗಿ ಓದದಂತೆ ನೀವು ವಾಟ್ಸಪ್ ಕಳಿಸ್ತಾ ಇದ್ದೀರಲ್ಲ ಮೆಸೇಜು, ರಾಮ ನಡ್ಕೊಂಡಲ್ಲ ವಾಪಸ್ ಹೋಗಿದ್ದು, ಅಯೋಧ್ಯೆಗೆ ಹಾರಿ ಹೋಗಿದ್ದು ಅಂತಂದ್ರೇ ನಿಮಗೆ ರಾಮಾಯಣದ ಬೇಸಿಕ್ಸು ಗೊತ್ತಿಲ್ಲ ಅಂತ.
ಆಮ್ರಾನ್ ಪೃಷ್ಠ ಕೋವಿದಾರಾನ್ ಆಚಷ್ಟೆ ಅನ್ನುವಂಥ ರೀತಿಯಲ್ಲಿ ನಾನು ಕೇಳಿದ್ದೊಂದು, ಅವರು ಅರ್ಥ ಮಾಡಿಕೊಂಡಿದ್ದೊಂದು. ಹಾಗಾಗಿ ಮತ್ತೆ ವಾಚ್ಯವೃತ್ತಿಗೆ ಬಂದು ನೋಡಿ ಈ ಥರ ತಿವಿತಕ್ಕಾಗಿ ನಾನು ಹೇಳಿದ್ದು ಅಂತ ಜೋಕನ್ನು ಎಕ್ಸ್ಪ್ಲೈನ್ ಮಾಡದಂತೆ ಈ ವಾಸ್ತವವನ್ನು ವಿವರಿಸಬೇಕಾಯಿತು. ಈ ರೀತಿಯಾದ ಏನಿಕ್ಕು ಕೆಲಸಕ್ಕೆ ಪ್ರಾಯಶಃ ರಾಮಾಯಣದ ವಾನರ ಸಂಪರ್ಕ ಇದಕ್ಕೆ ಆಗಿದ್ದಿರಬೇಕು ಅನ್ಸುತ್ತೆ. ರಾಮಾಯಣವನ್ನು ಒಂದು ಮಂಗ ಅಂತ ಭಾವಿಸಿ ಅದರೊಳಗಿರ್ತಕ್ಕಂಥ ರಹಸ್ಯವೆಲ್ಲ ರಾಮಾಯಣ ಅನ್ನುವ ಕಪಿಯ ಮೇಲೆ ಓಡಾಡ್ತಾ ಇರ್ತಕ್ಕಂಥ ಹೇನುಗಳು ಅಂತ ಭಾವಿಸಿ ನಿರಂತರವಾಗಿ ಕುಕ್ಕಿ ಕುಕ್ಕಿ ತಮ್ಮ ಬಾಯಿಗೆ ಹಾಕ್ಕೊಳ್ಳೋದಲ್ಲೇ ನಮ್ಮಂಥ ಬಡಪಾಯಿಗಳ ಬಾಯಿಗೂ ಹಾಕ್ತಾರಲ್ಲ, ಅವರುಗಳನ್ನು ಏನಂತ ಮಾಡಬೇಕು, ಯಾವ ಋಷಿಮುಖಕ್ಕೆ ತಳ್ಳಬೇಕು ಗೊತ್ತಾಗ್ತಾ ಇಲ್ಲ. ರಾಮಾಯಣದಲ್ಲಿ ಕಾಣಬೇಕಾಗಿದ್ದು ಈ ಬಗೆಯ ಭಾವ ವೈಷಮ್ಯಗಳನ್ನು, ಅಂಥ ಕ್ಷೋಭೆಗಳನ್ನು ಹೇಗೆ ಮಹಾಕವಿ ತೋರ್ಪಡಿಸಿದ್ದಾನೆ. ನಮಗೆ ತುಂಬ ಬೇಕಾದವರ ಹತ್ರವಾದರೂ ಕೆಲವೊಮ್ಮೆ ಮಾತಾಡಿದರೆ ಅದು ಎಷ್ಟು ತೀವ್ರವಾಗುತ್ತದೆ. ತ್ಯಾಗರಾಜರ ಪಂಚರತ್ನ ಕೃತಿಗಳಲ್ಲಿ ಒಂದು, ನನಗೆ ವ್ಯಕ್ತಿಗತವಾಗಿ ಆ ರಾಗ ಅಷ್ಟು ಹಿತ ಅಂತ ಅನಿಸೋಲ್ಲ, ಆದರೆ ಕೃತಿ ತುಂಬ ಚೆನ್ನಾಗಿದೆ. ದುಡುಕುಗಳ ನನ್ನು ದೊರಕೊಡುಕು ಬ್ರೋಚುರ ಅಂತ. ತುಂಬ ದುಡುಕು, ಆತುರದ ಸ್ವಭಾವ. ನನ್ನನ್ನು ಯಾವ ಮಹಾರಾಜನ ಮಗ ಒಪ್ಪಿಕೊತಾನೆ? ರಾಜನಿಗಾದರೂ ಪ್ರಜಾವಾತ್ಸಲ್ಯ ಹೊಂದಿರುತ್ತದೆ, ಅಧಿಕಾರ ತಂದುಕೊಟ್ಟಿರ್ತಕ್ಕಂಥ ಒಂದು ಬಗೆ ಎಚ್ಚರ ಇರುತ್ತದೆ. ರಾಜನ ಮಗನಿಗೆ ಅದೇನೂ ಇರೋಲ್ಲ. ಈಸ್ ಎ ಪ್ರಿನ್ಸ್. ರಾಹುಲ್ ಗಾಂಧಿಗಿಂತ ಬೇಕೇ ಉದಾಹರಣೆ. ಉದ್ವೃತ್ತಸ್ಸ ಚ ರಾಜಪುತ್ರ ನಿವಹ ಅಂತ ಭರ್ತೃಹರಿ ಹೇಳ್ತಾನಲ್ಲ, ಸಾರಮ್ಯ ನಗರಿ ಮಹಾನ್ ಸ ನೃಪತಿ. ಆದರೆ ರಾಜಪುತ್ರ ಉದ್ವೃತ್ತ ವಿಶೃಂಖಲರಾದಂಥವರು. ಅವರಿಗೆ ತಂದೆಯ ಅಧಿಕಾರ ಇದೆ, ಅದರಿಂದ ಬಂದಂಥ ಅನುಕೂಲತೆ ಇದೆ. ಮಿನಿಸ್ಟ್ರಿಗಿಂತ ಮಿನಿಸ್ಟ್ರ್ ಮಗ ಅಯೋಗ್ಯನಾಗಿರ್ತಾನೆ ಅನ್ನೋದು ಸಾಮಾನ್ಯವಾದ ನಿಯಮ. ಯಾಕೆಂದರೆ ಮಿನಿಸ್ಟ್ರ್ ಯಾರಿಗಾದ್ರೂ ಆನ್ಸರ್ಬಲ್ ಅಂತಲಾದ್ರೂ ಒಂದು ಭ್ರಮೆ ಲೋಕದಲ್ಲಿದೆ. ಮಿನಿಸ್ಟ್ರ್ ಮಗನ ಬಗ್ಗೆ ಹಾಗಿಲ್ವಲ್ಲ. ಹಾಗಾಗಿ ಈ ಕ್ಷೋಭೆಗಳೆಲ್ಲ ಇರುವಾಗ ನಾವು ಹೇಗೆ ಬಾಳೋದಕ್ಕೆ ಸಾಧ್ಯ? ರಾಜಪುತ್ರರು ಯಾರು ತನ್ನನ್ನು ಓಲೈಸ್ತಾರೆ? ನೀನು ದಶರಥನ ಮಗ ರಾಜಪುತ್ರ, ನೀನೊಬ್ಬನೇ ಗತಿ, ಇನ್ಯಾರೂ ಅಲ್ಲ ಅಂತ ತ್ಯಾಗರಾಜರು ಕೇಳ್ಕೋತಾರೆ. ಈ ದುಡುಕತನ ಸೀತೆಗೂ ಬಂದುಬಿಡ್ತು. ಸೀತೆಯಂಥವಳಿಗೆ ಬಂದಾಗ ನಮ್ಮಂಥವ್ರಿಗೆ ಬಾರದೇ ಇರುತ್ತೆ. ಅವಳೇ ಆ ಭಾವ ಪ್ರವಾಹದಲ್ಲಿ ತತ್ತರಿಸಿಕೊಂಡು ಹೋದಳು, ಕೊಚ್ಚಿಕೊಂಡು ಹೋದಳು. ಅಂದರೆ ನಮ್ಮ ಸುತ್ತಮುತ್ತಲೂ ಇದ್ದವರು ಆಗ ಈಗ ಹಾಗೆ ಹೀಗೆ ಅಂದರೆ ನಾವು ಯಾಕೆ ಮಾಡಬೇಕು ತತ್ಕ್ಷಣದ ತೀವ್ರ ಪ್ರತಿಕ್ರಿಯೆಯನ್ನು ಅನ್ನುವ ಸಮತ್ವ ಇಷ್ಟೆಲ್ಲ ಹೇಳೋದು ನನಗೇ ಬಂದಿಲ್ಲ, ಇನ್ಯಾರನ್ನೇನು ಆಕ್ಷೇಪ ಮಾಡಲಿ. ರಾಮಾಯಣ ಈ ಎಲ್ಲ ದೃಷ್ಟಿಯಿಂದ ತುಂಬ ಮುಖ್ಯವಾದದ್ದು ಅಂತ ಅನಿಸುತ್ತದೆ. ಆಮೇಲೆ ಕೈಕೇಯಿಯನ್ನು ಕಟುಕಟವಾಗಿ ಆಕ್ಷೇಪ ಮಾಡ್ತಾನೆ, ಬಾಯಿಗೆ ಬಂದಂತೆ ಬೈತಾನೆ. ಆ ತಾತ್ಪರ್ಯವನ್ನು ನೋಡಬಹುದು. ಬಾಯಿಗೆ ಬಂದಂತೆ ಹೇಳ್ತಾನೆ ಅಂತಂದಲ್ಲ, ದುಷ್ಟಚಾರಿಣಿ, ನೃಶಂಸೆ ಅಂತೆಲ್ಲ ಬೈತಾನೆ. ರಾಜ ದಶರಥ ಧಾರ್ಮಿಕನಾದವನು, ಭೃಷಧಾರ್ಮಿಕ. ರಾಮನೂ ಅಷ್ಟೇ ಮಿಗಿಲಾದಂಥವನು. ಅವರು ಮಾಡಿದ ಕೇಡೇನು, ಏನು ತೊಂದರೆ ಮಾಡಿದ್ರು? ಭ್ರೂಣಹತ್ಯಾಮಸಿ ಪ್ರಾಪ್ತ ಕುಲಸ್ಯಾಸ್ಯ ವಿನಾಶನಾಥ್. ನೀನು ಭ್ರೂಣಹತ್ಯೆ ಮಾಡಿದಂಥವಳಾಗ್ಬಿಟ್ಟೆ. ಕೈಕೇಯಿ ನರಕಂಗಚ್ಚ. ಅಮ್ಮ ಅಂತಲೂ ಹೇಳಲ್ಲ, ಕೈಕೇಯಿ ಅಂತಲೇ ಹೇಳ್ತಾನೆ. ನೀನು ನರಕಕ್ಕೆ ಹೋಗು. ಮಾಚ ಭರ್ತು ಸಲೋಕತಾಂ. ನಿನ್ನ ಗಂಡ ಸತ್ತು ಯಾವ ಸ್ವರ್ಗ ಪಡೆದನೋ ಅದು ನಿನಗೆಂದೂ ಸಿಗದೇ ಇರಲಿ. ಯತ್ವಯಾ ಹೀದೃಶಂ ಪಾಪಂ ಕೃತಂ ಘೋರೇಣ ಕರ್ಮಣ ಸರ್ವಲೋಕ ಪ್ರಿಯಂ ಹಿತ್ವ ಮಾಮಪ್ಯಾಪಾದಿತಂ ಭಯಂ. ನನಗೂ ಈ ಥರ ತೀರದ ಕಲಂಕ ಭಯವನ್ನು ತಂದುಕೊಟ್ಬಿಟ್ಟಿಯಲ್ಲ, ಅನ್ಯಾಯವನ್ನು ಮಾಡಿಬಿಟ್ಟೆ. ಮಾತೃರೂಪೇ ಮಮ ಮಿತ್ರೇ ನೃಶಂಸೆ ರಾಜ್ಯ ಕಾಮುಕೆ. ನನ್ನ ತಾಯಿಯ ರೂಪದಲ್ಲಿರ್ತಕ್ಕಂಥ ನೀನು ನನಗೆ ಅತ್ಯಂತ ಅನ್ಯಾಯವನ್ನು ಮಾಡಿದಂಥ ಪಾಪಿಷ್ಟ ಶತ್ರು, ದುರ್ವೃತ್ತೆ, ಪತಿಘಾತಿನಿ, ಗಂಡನ್ನು ನುಂಗ್ಕೊಂಡೋಳೆ, ಕುಲದೂಷಣಿ, ಕುಲ ಕಲಂಕಿನಿ ಅಂತೆಲ್ಲ ಬಾಯಿಗೆ ಬಂದಂತೆ, ಕುಲ ಪ್ರಧ್ವಂಸಿನಿ, ರಾಕ್ಷಸಿ ಅಂತೆಲ್ಲ ಬೈತಾನೆ. ಆಮೇಲೆ ನಾನು ಈ ರೀತಿ ನೋವು ಪಡೋದಲ್ಲದೆ ನೀನು ನಿನ್ನ ಗಂಡನ ಮಾತ್ರವಲ್ಲ ಕೌಸಲ್ಯ ಸುಮಿತ್ರೆಯರ ಗಂಡನ್ನೂ ತಿಂದುಕೊಂಡೆ ಅಂತ. ಅವ್ರಿಗೂ ಗಂಡ ಇಲ್ಲದಂತೆ ಮಾಡಿದೆ. ಕೌಸಲ್ಯಾಂ ಧರ್ಮ ಸಂಯುಕ್ತಾಂ ವಿಯುಕ್ತಾಂ ಪಾಪನಿಶ್ಚಯೇ ಕೃತ್ವಾ ಕಂ ಪ್ರಾಪ್ಸಿಸೆ ತ್ವದ್ಯ ಲೋಕಂ ನಿರಯಗಾಮಿನಿ. ಯಾವ ನರಕಕ್ಕೆ ಹೋಗ್ಬೇಕು ಅಂತ ನೀನಿದ್ದೀಯಾ? ಕಿಂ ನಾವ ಬುದ್ಧಿಸೆ ಕ್ರೂರೆ. ನಿನಗೇನು ಬುದ್ಧಿಗಿದ್ದಿ ಅರ್ಥವಾಗ್ತಾ ಇಲ್ವಾ? ಕೆಟ್ಟ ಬುದ್ಧಿಯವಳೆ, ಇಂಥ ಅನ್ಯಾಯ ಮಾಡಿದೆಯಲ್ಲ ಅಂತೆಲ್ಲ ಯಾವ್ಯಾವ ರೀತಿಯಲ್ಲಿ ಬೈಬಹುದು ಅಷ್ಟು ಬೈತಾನೆ. ಆಮೇಲೆ ಒಂದು ಉಪಾಖ್ಯಾನವನ್ನು ಕೂಡ ಹೇಳ್ತಾನೆ. ಕಾಮಧೇನುವಿನ ಸಂತಾನವೇ ಸಕಲ ಗೋಸಂಪತ್ತಿ. ಸುರಭಿ ಅಥವಾ ಸೌರಭೇಯಿ ಅಂತ ಕೂಡ ಹೇಳ್ತಾರೆ. ಸುರಭಿ ಅಂತಕ್ಕಂಥವಳು ಕಶ್ಯಪ ಪ್ರಜಾಪತಿಯ ಪತ್ನಿ, ಕರ್ದಮ ಪ್ರಜಾಪತಿಯ ಸಂತಾನವಾಗಿ ಬಂದವಳು. ಕೆಲವರು ದಕ್ಷ ಪ್ರಜಾಪತಿಯ ಸಂತಾನ ಅಂತಲೂ ಹೇಳ್ತಾರೆ. ಅವಳಲ್ಲಿ ಹುಟ್ಟಿದಂಥವೇ ಎಲ್ಲ ಧೇನುವರ್ಗ ಅಂತ. ಅವಳು ಒಮ್ಮೆ ಇಂದ್ರನ ಬಳಿ ಅಳ್ತಾಳೆ,
ಯಾಕೆ ಅಳ್ತಾ ಇರೋದು ಅಂದಾಗ ಏನು ಮಾಡೋದು, ನನ್ನ ಸಂತಾನಕ್ಕೆ ನೋಡು ಎಂಥ ಸಂಕಟ ಬಂದಿದೆ. ಎತ್ತುಗಳನ್ನು ನೊಗಕ್ಕೆ ಕಟ್ಟಿ ಯಾವ ರೀತಿ ಬಂಡಿಗೆ ಎಳೆಸ್ತಾರೆ, ಎಲ್ಲ ಮಾಡ್ತಾರೆ, ನೇಗಿಲಿಗೆ ಕಟ್ತಾರೆ. ಹಾಗೆ ಗೋವಿಗಂತೂ ಎಷ್ಟೆಷ್ಟೋ ಬಗೆಯ ಹಿಂಸೆ ನಡೀತಾ ಇದೆ. ಇಷ್ಟು ಜನ ಮಕ್ಕಳು ಸಂಕಟ ಪಡ್ತಾ ಇದ್ದಾರಲ್ಲ, ನನಗೆ ಯಾವ ರೀತಿಯಾಗಿ ನೋವಾಗಬೇಕು ಅಂತೆಲ್ಲ ಹೇಳಿ. ಹಾಗೆ ಆಗ ಅವನು ಹೇಳ್ತಾನೆ, ಇಂದ್ರ ಹೇಳ್ತಾನೆ, ನೀನು ಯಾಕೆ ಯೋಚನೆ ಮಾಡ್ತೀಯ? ಬೇಕಾದಷ್ಟು ಜನ ನಿನ್ನ ಮಕ್ಕಳಿರುವಾಗ ಯಾವುದೋ ಒಂದು ಎತ್ತಿಗೆ ಹೀಗೆ ನೋವಾಗ್ತಾ ಇದೆ ಅಂದರೆ ಯಾತಕ್ಕೆ ನೀನು ಇದು ಮಾಡ್ಕೋಬೇಕು ಅಂದಾಗ, ಇಲ್ಲ, ಮಕ್ಕಳು ಒಬ್ಬರಾಗಲಿ ಸಾವಿರವಾಗಲಿ ಯಾರೊಬ್ಬರು ಸಂಕಟ ಪಡ್ತಾ ಇದ್ರು ತಾಯಿಗೆ ನೋವಾಗುತ್ತೆ ಅಂತ ನಿನ್ನ ಒಬ್ಬ ಮಗ ರಾಮ, ಅವನು ಸಂಕಟ ಪಡುವಾಗ ನೀನು ಈ ಥರ ಸಂತೋಷ ಪಡ್ಬೋದೆ? ಇನ್ನು ಒಬ್ಬನೇ ಮಗ ಬಿಟ್ಟು ಇನ್ಯಾರೂ ಇಲ್ಲದೆ ಇರತಕ್ಕಂಥ ಕೌಸಲ್ಯಗೆ ಇನ್ನೆಷ್ಟು ಸಂಕಟ. ಏಕಪುತ್ರಾಚ ಸಾಧ್ವೀಚ ವಿವತ್ಸೇವಂ ತ್ವಯಾ ಕೃತ, ನೀನು ತುಂಬ ಅನ್ಯಾಯವನ್ನು ಮಾಡಿದೆ. ನಹ್ಯಹಂ ಪಾಪ ಸಂಕಲ್ಪೆ ಪಾಪೆ ಪಾಪಂ ತ್ವಯಾ ಕೃತಂ ಶಕ್ತೋ ಧಾರಯಿತುಂ ಪೌರೈಹಿ ಅಶ್ರುಕಂಠೈರ್ ನಿರೀಕ್ಷಿತ. ಈ ಊರಿನ ಜನ ಕೂಡ ಕಣ್ಣೀರಿಂದ ಬಿಸಿಯುಸಿರು ಬಿಟ್ಟುಕೊಂಡು ನಿನಗೆ ಶಾಪ ಹಾಕ್ತಾ ಇದ್ದಾರೆ. ನಾನು ನಿನ್ನ ತಾಳಲ್ಲ. ಸಾತ್ವಮಗ್ನಿಂ ಪ್ರವಿಶವ ಸ್ವಯಂವಾ ದಂಡಕಾನ್ ವಿಷ, ಬೆಂಕಿಗಾದ್ರೂ ಬೀಳು, ಸುಡುಗಾಗಾದ್ರೂ ಹೋಗು, ಕಾಡ್ಗಾದ್ರೂ ಹೋಗು, ರಜ್ಜುಂ ಬಧಾನವ ಕಂಟೆ ನೇಣಾದ್ರೂ ಹಾಕ್ಕೊಂಡು ಸಾಯಿ. ನಹಿತೇನ್ಯತ್ ಪರಾಯಣಂ, ನೀನು ಏನು ಮಾಡಿದ್ರೂ ಸಾವು ಪಡೀಬೇಕು ನೀನು ಅಷ್ಟೇ, ಅದು ಬಿಟ್ಟು ನಿನ್ಗೆ ಯಾವುದೂ ಗತಿ ಇಲ್ಲ. ಅಹಮಪ್ಯವನೀಂ ಪ್ರಾಪ್ತೆ ರಾಮೇ ಸತ್ಯಪರಾಕ್ರಮೆ ಕೃತಕೃತ್ಯೋ ಭವಿಷ್ಯಾಮಿ ವಿಪ್ರವಾಸಿತ ಕಲ್ಮಷ. ನಾನು ನಮ್ಮ ಅಣ್ಣನಿಗೆ ರಾಜ್ಯದಿಂದ ದೂರ ಮಾಡಲ್ಪಟ್ಟವನಿಗೆ ರಾಜ್ಯ ಅರ್ಪಣೆ ಮಾಡಬೇಕು, ಇನ್ಯಾವುದೂ ಇಲ್ಲ ಅಂತ ಪಪಾತ ಭುವಿ ಸಂಕ್ರದ್ಧೋ ನಿಶ್ವಸನ್ನಿವ ಪನ್ನಗ, ಹಾವು ಬುಸುಗುಟ್ಟುವ ಹಾಗೆ ದುಃಖಪಟ್ಟುಕೊಂಡು ಭೂಮಿಗೆ ಬಿದ್ದು ಸಂರಕ್ತ ನೇತ್ರ ಶಿಥಿಲಾಂಬರಸ್ತತ ವಿಧೂತ ಸರ್ವಾಭರಣ ಪರಂತಪ ಶಚೀಪತೆ ಕೇತುರಿವೋತ್ಸವ ಕ್ಷಯೇ ಬಭೂವ ಭೂಮೋ ಪತಿತೋ ನೃಪಾತ್ಮಜ. ಇಂದ್ರಧ್ವಜ ಉತ್ಸವ ಆದಮೇಲೆ ಭೂಮಿಗೆ ಬೀಳುವಂತೆ ಬಿದ್ದುಬಿಟ್ಟ ಅಂತ. ಈ ಹೋಲಿಕೆಯನ್ನು ಅನೇಕ ಕಡೆ ವಾಲ್ಮೀಕಿಗಳು ಕೊಡ್ತಾರೆ, ದಶರಥನ ಬಗೆಗೂ ಕೊಡ್ತಾರೆ. ಇಂದ್ರಧ್ವಜೋತ್ಸವ ಇದೇ ಸಂದರ್ಭದಲ್ಲೇ ಆಗತಕ್ಕಂಥದ್ದು, ಈ ನವರಾತ್ರ ಮತ್ತು ದೀಪಾವಳಿಗಳ ನಡುವೆ. ಅದು ಮುಗಿದ ಮೇಲೆ ಇಂದ್ರಧ್ವಜದ ಸ್ತಂಭವನ್ನು ಇಳಿಸಿ ಮಲಗಿಸ್ತಾರೆ ಕೆಳಕ್ಕೆ, ಹಾಗೆ ಅವನು ಬಿದ್ದ ಅಂತ. ಮತ್ತೆ ಕೌಸಲ್ಯ ಬಳಿಗೆ ಹೋಗ್ತಾನೆ. ನೋಡಿ ಅನಿವಾರ್ಯತೆಗಳು ಹೇಗೆ ಬರ್ತವೆ. ಈಗ ಹೋಗಿ ಕೌಸಲ್ಯ ಮುಂದೆ ಯಾವುದೇ ರೀತಿಯಲ್ಲೂ ತನಗೆ ಈ ಪಾತಕದ ಜೊತೆಗೆ ಸಂಬಂಧವಿಲ್ಲ ಅಂತ ಸಾಬೀತು ಮಾಡಬೇಕು. ನಾವು ತಪ್ಪು ಮಾಡಿದಾಗಲೇ ನಮಗೆ ಕ್ಷಮೆ ಕೇಳೋದು ಗಂಟ್ಲೆ ಹಿಸುಕುತ್ತೆ. ಇನ್ನು ಮಾಡದ ತಪ್ಪಿಗೆ ಈ ರೀತಿಯಾದ ಕ್ಷಮೆ ಕೇಳುವುದು ಮತ್ತು ನಾನು ನಿಷ್ಪಾಪ ಅನ್ನುವುದನ್ನು ಸಾಬೀತು ಮಾಡುವ ಕೆಲಸ ತುಂಬ ತುಂಬ ಕಷ್ಟ. ಬದುಕು ಅಂಥ ರಾಜಕುಮಾರನಿಗೆ, ಯಜ್ಞಫಲ ಸಂಭೂತರಿಗೆ ಈ ರೀತಿಯಾದ ದುಸ್ಥಿತಿಯನ್ನು ತಂದುಕೊಡ್ತು ಅಂದರೆ ಇನ್ಯಾರಿಗೆ ಅಲ್ಲ. ಈ ಭಾವನೆಗಳು ನಮಗೆ ಬಂದಾಗ ನಮ್ಮ ನೋವನ್ನು ಒಂದು ಸ್ವಲ್ಪ ಸಮಾಧಾನದಿಂದ ತಾಳ್ಕೊಳ್ಳೋಕ್ಕಾಗುತ್ತೆ ಅಂತ ಈ ಕಾವ್ಯಗಳಿರ್ತಕ್ಕಂಥವು. ಇಲ್ಲದೇ ಇದ್ದರೆ ರಾಮಾಯಣಕ್ಕೆ ಇಷ್ಟೆಲ್ಲ ಕಾಲದ ಆಯುಷ್ಯ ಇರ್ತಾ ಇರಲಿಲ್ಲ. ಅವನು ಹೋಗ್ತಾನೆ, ಮಂತ್ರಿಗಳ ಎದುರಿಗೆ ಹೋಗ್ತಾನೆ. ರಾಜ್ಯಂನ ಕಾಮಯೇ ಜಾತು ಮಂತ್ರಯೇ ನಾಪಿ ಮಾತರಂ, ನನಗೆ ರಾಜ್ಯ ಬೇಡ, ಏನೂ ಬೇಡ, ನನ್ನ ತಾಯಿ ಜೊತೆಗೆ ಯಾವುದೂ ವಿಷಯಗಳಲ್ಲಿ ಆಲೋಚನೆ ಮಾಡಿರಲಿಲ್ಲ. ಪಾಪ ಹೇಳ್ಕೊಳ್ಬೇಕಲ್ಲ, ನಮ್ಮಮ್ಮನ ಜೊತೆ ನಾನು ಕಾನ್ಸ್ಪಿರಸಿ ಮಾಡಿರಲಿಲ್ಲ ಅಂತ. ಏನು ಮಾಡಿದ್ನೋ ಏನು ಬಿಟ್ಟಿದ್ನೋ, ಹೋಗೋಕ್ಕೆ ಮುಂಚೆ ನಾನು ಇಲ್ಲಿದ್ದರೆ ಪುಕಾರ ಆಗುತ್ತಮ್ಮ, ನೀನು ಮಾಡಿಬಿಡು ಈ ಕೆಲಸನ ಅಂತ ಹೋಗ್ಬಿಟ್ಟು ಅಲ್ಲಿರೋದು. ಈಗೆಲ್ಲರೂ ಮಾಡ್ತಾರಲ್ಲ, ನಾನು ಆ ಕೊಲೆ ಆದ ಜಾಗದಲ್ಲಿ ಇರಲೇ ಇರಲಿಲ್ಲ ಅಂತ ಮಾಸ್ಟರ್ ಪ್ಲಾನ್ ಪೂರ್ತಿ ಇವನು ಹಾಕ್ಕೊಟ್ಟಿರ್ತಾನೆ. ಹೀಗೆ ನಡೆಯುತ್ತಲ್ಲ, ಅದಕ್ಕಾಗಿ ಮೊದಲೇನೆ ಇವರು ತಗೊಂಡ್ಬಿಟ್ಟಿರ್ತಾರೆ ಆಂಟಿಸಿಪೇಟರಿ ಬೇಲನ್ನು. ಇನ್ಯಾವುದೋ ವಿದೇಶದಲ್ಲಿರ್ತಾರೆ, ಅಲ್ಲಿಂದಲೇ ಮಾನಿಟರ್ ಮಾಡಿಸಿರ್ತಾರೆ. ಹೀಗೆಲ್ಲ ಆಗಿರುತ್ತದೆ. ಸಂದೇಹ ಪಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಅಭಿಷೇಕಂ ನ ಜಾನಾಮಿ ಯೋಭೂತ್ ರಾಜ್ಞಾ ಸಮೀಕ್ಷಿತ, ನನಗೆ ಅಭಿಷೇಕ ಮತ್ತೊಂದು ಯಾವುದೂ ಗೊತ್ತಿಲ್ಲ. ವನವಾಸಂ ನ ಜಾನಾಮಿ ರಾಮಸ್ಯಾಹಂ ಮಹಾತ್ಮನಃ, ರಾಮನ ವನವಾಸದ ವಿಷಯವೂ ನನಗೆ ಗೊತ್ತಾಗ್ತಾ ಇಲ್ಲ, ಏನೂ ಇಲ್ಲ ಅಂತ. ಹೀಗೆ ತಥೈವ ಕ್ರೋಶತಸ್ತಸ್ಯ ಭರತಸ್ಯ ಮಹಾತ್ಮನಃ ಕೌಸಲ್ಯ ಶಬ್ದಮಾಜ್ಞಾಯ ಸುಮಿತ್ರಾಮಿದಮಬ್ರವೀತ್. ಇವನು ಹಾಗೆ ಭೂಮ್ಯಾಕಾಶ ಒಂದಾಗುವಂತೆ ಚೀರ್ತಾ ಇದ್ದ. ಏನು ಡೆಸ್ಪರೇಷನ್ ನೋಡಿ. ಬೀದಿನಲ್ಲಿ ನಿಂತ್ಕೊಂಡು ನಾನು ತಪ್ಪು ಮಾಡಿಲ್ಲ ಅಂತ ತಲೆ ಕೂದಲು ಕಿತ್ಕೊಂಡು ಎದೆ ಬಡ್ಕೊಳ್ಳುವಂಥ ಸ್ಥಿತಿ ಬಂದಿದೆ ಭರತನಿಗೆ. ಆಗತ ಕ್ರೂರ ಕಾರ್ಯಾಯ ಕೈಕೇಯ್ಯ ಭರತಸುತಃ ತಮಹಂ ದ್ರಷ್ಟುಮಿಚ್ಛಾಮಿ ಭರತಂ ದೀರ್ಘದರ್ಶಿನಂ. ಸುಮಿತ್ರೆಯ ಜೊತೆಗೆ ಅವಳು ಹೇಳ್ತಾ ಇದ್ದಾಳೆ, ಸುಮಿತ್ರೆ, ಪಾಪಿ ಕೈಕೇಯಿಯ ಮಗ ಬಂದಿದ್ದಾನೆ, ಅವನು ದೀರ್ಘದರ್ಶಿ, ತುಂಬ ದೂರಾಲೋಚನೆ ಮಾಡ್ತಕ್ಕಂಥವನು, ಅವನು ನೋಡಬೇಕು ಅಂತ. ಇಲ್ಲಿ ದೀರ್ಘದರ್ಶಿ ಅಂದರೆ ಒಳ್ಳೆಯದನ್ನು ನಿರೀಕ್ಷೆ ಮಾಡಬಲ್ಲ ಅಂತ ಒಂದು ಅರ್ಥ ಇದೆ. ತನಗೆ ಲಾಭ ಏನೋ ಅದನ್ನು ಮೊದಲೇ
ದುರಾಲೋಚನೆ ಮಾಡಿ ಇಟ್ಕೊಂಡವನು ಅಂತಲೂ ಇರಬಹುದು. ಹೀಗೇಳಿ ಪ್ರತಸ್ಥೆ ಭರತೋ ಯತ್ರ ವೇಪಮಾನ ವಿಚೇತನ, ಭರತ ಇರೋ ಜಾಗಕ್ಕೆ ಬರ್ತಾಳೆ. ಕೌಸಲ್ಯನ ಹೇಗೆ ನೋಡೋದು ಅನ್ನೋದು ಭರತನಿಗಿದ್ರೆ ಅವನು ಎದುರಿಗೇನೆ ಇವಳು ಬರ್ತಾಳೆ. ಶತ್ರುಘ್ನೂ ಬರ್ತಾನೆ. ಆಮೇಲೆ ಎಲ್ಲ ಜೋರಾಗಿ ಅಳ್ತಾರೆ. ಕೈಕೇಯಿ ಇಂಥ ಅನ್ಯಾಯ ಮಾಡಿದಾಗಲಿಂದ ಅವಳು ಕೌಸಲ್ಯ ತಾನಾಗಿಯೇ ಎಲ್ಲ ಮೂರ್ಛೆ ಹೋಗ್ತಾ ಇದ್ದಾಳೆ. ಅವ್ರನ್ನ ಹಿಡ್ಕೋತಾಳೆ. ತತ್ಕ್ಷಣವೇ ಅವಳು ಹೇಳ್ತಾಳೆ, ಇದಂತೆ ರಾಜ್ಯಕಾಮಸ್ಯ ರಾಜ್ಯಂ ಪ್ರಾಪ್ತಮಕಂಟಕಂ ಸಂಪ್ರಾಪ್ತಂ ಬತ ಕೈಕೇಯ ಶೀಘ್ರಂ ಕ್ರೂರೇಣ ಕರ್ಮಣ ಪ್ರಸ್ಥಾಯ ಚೀರವಸನಂ ಪುತ್ರಂ ಮೇ ವನವಾಸಿನಂ ಕೈಕೇಯಿ ಕಂಗುಣಂ ತತ್ರ ಪಶ್ಯತಿ ಕ್ರೂರದರ್ಶಿನಿ ಕ್ಷಿಪ್ರಂ ಮಾಮಪಿ ಕೈಕೇಯಿ ಪ್ರಸ್ಥಾಪಯಿತು ಅರ್ಹತಿ ಹಿರಣ್ಯನಾಭೋ ಯತ್ರಾಸ್ತೆ ಸುತೋ ಮೇ ಸುಮಹಾಯಶಾಃ ಅಥವಾ ಸ್ವಯಮೇವಾಹಂ ಸುಮಿತ್ರಾನುಚರ ಸುಖಂ ಅಗ್ನಿಹೋತ್ರಂ ಪುರಸ್ಕೃತ್ಯ ಪ್ರತಸ್ಥೆ ಯತ್ರ ರಾಘವಃ. ಭರತ, ನಿನಗೆ ರಾಜ್ಯ ನಿಷ್ಕಂಟಕವಾಗಿ ಸಿಕ್ಕಿದೆಯಪ್ಪ. ನಿಮ್ಮಮ್ಮ ಎಷ್ಟು ಕ್ರೂರವಾದ ಕಾರ್ಯತಂತ್ರ ಮಾಡಿದಳಲ್ಲ, ಅದೆಲ್ಲ ಈಡೇರಿದೆ. ಹಾಗಾಗಿ ನಿಮ್ಮಮ್ಮ ಆ ಕೆಟ್ಟ ದೃಷ್ಟಿಯಿಂದ ನನ್ನ ಒಬ್ಬನೇ ಮಗನಿಗೆ ನಾರುಬಟ್ಟೆ ಹುಟ್ಟಿಸಿ ಓಡಿಸಿದಳಲ್ಲ ಊರಿಂದ, ಅವಳಿಗೇನು ಬಂತು ಲಾಭ? ಎಂಥ ಸಾಕ್ಷಾತ್ ಪ್ರಜಾಪತಿಯಂತೆ ಹಿರಣ್ಯನಾಭ ಅಂತಂದರೆ ಬ್ರಹ್ಮನಂತೆ ಸೃಷ್ಟಿಕರ್ತರಂತೆ ಇದ್ದಂಥ ನನ್ನ ಮಗನನ್ನು ಈ ರೀತಿಯ ಅನ್ಯಾಯವಾಗಿ ಕಾಡು ಕಳಿಸಿ ನುಗ್ಗಿಕೊಂಡ್ಲಲ್ಲ, ನಾನು ಸುಮಿತ್ರೆ ಜೊತೆನಲ್ಲಿ ಕಾಡಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ಪ್ರಸ್ಥಾಪಯಿತು ಮರ್ಹತಿ. ಕೈಕೇಯಿ ಏನು ಮೆರವಣಿಗೆ ಬೇಕಾದರೂ ಮಾಡಿಕೊಳ್ಳಿ, ಮಗನ್ನ ನೋಡ್ಕೊಳ್ಳಿ. ನಾನು ಸುಮಿತ್ರೆಯ ಜೊತೆಗೆ ಸುಮಿತ್ರಾನುಚರ ಸುಖಂ ಅಗ್ನಿಹೋತ್ರಂ ಪುರಸ್ಕೃತ್ಯ, ನಾನು ಅಗ್ನಿಗಳನ್ನು ತೆಗೆದುಕೊಂಡು ಹೊರಟೋಗ್ತೀನಿ. ಅಂದರೆ ಅಗ್ನಿಗಳು ಯಾರದು? ದಶರಥನ ಅಗ್ನಿ. ಯಾಕೆ ತೆಗೆದುಕೊಂಡು ಹೋಗೋದು ಅಂದರೆ, ದಶರಥ ಕೊನೆಗೆ ಹೇಳಿದ್ದ, ಕೈಕೇಯಿಯ ಕೈಕೇಯಿಯ ಮಕ್ಕಳ ಕೈನಲ್ಲಿ ಅಂತ್ಯಷ್ಟಿ ಮಾಡಿಸಬಾರ್ದು ಅಂತ. ನಾನು ದಶರಥನ ಅಗ್ನಿಯನ್ನು ತೆಗೆದುಕೊಂಡು, ಯಾಕೆಂದರೆ ಅವನ ಆಹಿತಾಗ್ನಿ ಯಜ್ಞಾದಿಗಳನ್ನು ಮಾಡಿದ್ದ. ಆ ಆಹಿತಾಗ್ನಿಯಲ್ಲಿಯೇ ಅಂತ್ಯಕ್ರಿಯೆ ಮಾಡಬೇಕು. ಅದಕ್ಕೆ ರಾಮ ಇದ್ದಲ್ಲಿಗೆ ಶವವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸಂಸ್ಕಾರ ಮಾಡಿಸ್ತೀನಿ ಅಂತ. ಅಂದರೆ ನಿನ್ನ ಕೈನಲ್ಲಿ ನಮ್ಮ ಗಂಡನ ಹೆಣವನ್ನು ಮುಟ್ಟುಗೊಡಿಸಲ್ಲ ಅನ್ನುವುದು ಮನೆಗಳಲ್ಲೂ ಕೂಡ ಬರುತ್ತೆ. ನಾನು ಸತ್ರು ನನ್ನ ಹೆಣ ನೀನು ಮುಟ್ಟಬಾರದು ಅಂತೆಲ್ಲ ಬೈಯೋದು ಉಂಟಲ್ಲ, ಅದೇ ಥರದ್ದು. ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಆ ಯುಹೋಮಿಸಮ್ ಎಷ್ಟು ಚೆನ್ನಾಗಿ ಬಳಕೆ ಆಗಿದೆ. ಸುಮಿತ್ರೆಯನ್ನು ಕರ್ಕೊಂಡು ಹೋಗ್ತೀನಿ. ಕಾಮಂ ವಾ ಸ್ವಯಮೇವಾದ್ಯ ತತ್ರ ಮಾಂ ನೇತು ಮರ್ಹಸಿ, ಅಥವಾ ನೀನಾದರೂ ಇನ್ನಾವು ಎಂದಿಗೂ ನಿನ್ನ ಕಣ್ಣಿಗೆ ಬೀಳಬಾರ್ದು ಅಂತ ತೆಗೆದುಕೊಂಡು ಹೋಗಿ ನಮ್ಮನ್ನಲ್ಲಿ ಏಗಿಸಿಬಿಡು. ಇದಂ ಹಿ ತವ ವಿಸ್ತೀರ್ಣಂ ಧನಧಾನ್ಯ ಸಮರ್ಚಿತಂ ಹಸ್ತ್ಯಶ್ವರಥ ಸಂಪೂರ್ಣಂ ರಾಜ್ಯಂ ನಿರ್ಯಾತಿತಂ ತಯ. ನಿನಗೆ ಎಲ್ಲ ಸಮೃದ್ಧವಾದಂಥ ಧನಧಾನ್ಯ ಸಂಪತ್ತಿ ಇರತಕ್ಕಂಥ ಈ ರಾಜ್ಯವನ್ನು ನಿಷ್ಕಂಟಕವಾಗಿ ಮಾಡಿಕೊಟ್ಟಿದ್ದಾಳಪ್ಪ ನಿಮ್ಮಪ್ಪ, ತೆಗೆದುಕೊಂಡು ಹೋಗು ಅಂತ ಅವಳು ತಿವಿತಾಳೆ. ಇದನ್ನು ಕೇಳಿ ವಿವ್ಯಥೆ ಭರತಸ್ತೀವ್ರಂ ವ್ರಣೆ ತುದ್ಯೇವ ಸೂಜಿನ, ಗಾಯಕ್ಕೆ ಸೂಜಿ ಹಾಕಿ ತಿವಿದಂತೆ ಅವನಿಗೆ ಆಗ್ಬಿಡ್ತು ಸಂಕಟ. ನೋವು ಪಟ್ಕೋತಾನೆ. ಪಪಾತ ಚರಣೆ ತಸ್ಯಾಸ್ತಥಾ ಸಂಭ್ರಾಂತ ಚೇತನ, ಕಾಲಿಗೆ ಬೀಳ್ತಾನೆ. ವಿಲಪ್ಯ ಬಹುಧ ಅಸಂಜ್ಞ ಲಬ್ಧಸಂಜ್ಞಸ್ತತಸ್ಥಿತ, ಮೂರ್ಛೆ ಬಿದ್ದು ಶೈತ್ಯೋಪಚಾರ ಮಾಡಿಸ್ಕೊಂಡು ಮತ್ತೆ ಎದ್ದು ಮತ್ತೆ ಕೇಳ್ತಾನೆ, ಆರ್ಯೇ ಕಸ್ಮಾತ್ ಅಜಾನಂತಂ ಗರ್ಹಸೇ ಮಾಂ ಅಕಲ್ಪಿಷಂ. ಅಮ್ಮ, ಯಾತಕ್ಕೆ ನಿಷ್ಪಾಪಿಯಾದ ನನ್ನನ್ನು ಹೀಗೆ ಬೈತಾ ಇದೀಯಾ? ಪ್ರೇಷ್ಯ ಪಾಪೀಯಸಾಂ ಯಾತು ಸೂರ್ಯಂಚ ಪ್ರತಿ ಮೇಹತು ಹಂತು ಪಾದೇನ ಗಾಂಸುಪ್ತಾಂ ಯಸ್ಯಾರ್ಯೋನು ಮತೆ ಗತಃ ಅಂತ ಆರಂಭ ಮಾಡಿ ಹೇಳ್ತಾನೆ. ದೊಡ್ಡ ಪಟ್ಟಿ ಪಾತಕಗಳನ್ನು ಕೊಡ್ತಾನೆ. ಎಷ್ಟೆಷ್ಟು ತರಹ ಪಾತಕ ಬರ್ಬೋದು ಅದೆಲ್ಲ ಬರಲಿ. ಸೂರ್ಯನಿಗೆ ಎದುರಾಗಿ ಯಾವನು ಮಲಮೂತ್ರ ವಿಸರ್ಜನೆ ಮಾಡ್ತಾನೋ, ಮಲಗಿದ ಗೋವನ್ನು ಒದಿತಾನೋ ಅಂಥವನ ಪಾಪಿಯ ಗತಿ ನನಗಾಗಲಿ ಅಂತಾನೆ. ಇಲ್ಲಿಂದ ಶುರು ಮಾಡ್ಕೊಂಡು ಹೇಳ್ತಾನೆ, ಯಾರು ಶಾಸ್ತ್ರಾದಿಗಳನ್ನು ಓದಿದ್ದಾರೋ ವ್ಯವಸ್ಥೆಯಿಂದ ಅವರುಗಳಿಗೆ ಈ ವಿವೇಕ ಗೊತ್ತಾಗದೇ ಇದ್ದರೆ ಒಡಹುಟ್ಟಿದ ಅಣ್ಣನನ್ನು ಓಡಿಸಬೇಕು ಅಂತಕ್ಕಂಥ ಪಾತಕ ಬುದ್ಧಿ ಬಂದರೆ ಅವ್ರಿಗೆ ಹೇಗೆ ಜ್ಞಾನ ಎಲ್ಲ ಬತ್ತಾಗುತ್ತದೆಯೋ ಆ ರೀತಿಯಾಗಿ ಬತ್ತು ಹೋಗಲಿ ಅಂತೆಲ್ಲ. ಇಲ್ಲಿ ತುಂಬ ಚೆನ್ನಾಗಿರುವುದು, ಯಸ್ಯ ಯಾತು ಸೂರ್ಯಂಚ ಪ್ರತಿ ಮೇಹತು, ಸೂರ್ಯನಿಗೆ ಅಭಿಮುಖವಾಗಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂದರೆ ಇಷ್ಟು ಗೌರವ ಕೊಟ್ಟಿದ್ದಾರೆ ಜಗಚ್ಚಕ್ಷುವಿಗೆ, ಸರ್ವಸಾಕ್ಷಿಗೆ, ಕರ್ಮಸಾಕ್ಷಿಗೆ ಅಂತ ಗೊತ್ತಾಗುತ್ತದೆ. ಸೂರ್ಯ ನಮಗೆಲ್ಲರಿಗೂ ಎಷ್ಟು ದೊಡ್ಡ ಚೈತನ್ಯ, ಅವನಿಲ್ಲದೆ ಇದ್ದರೆ ನಮ್ಮ ಜಗತ್ತೇ ಇರ್ತಿರಲಿಲ್ಲ. ಅದಕ್ಕೆ ಗೌರವ ತೋರಿಸಬೇಕು, ಅವಮರ್ಯಾದೆ ಮಾಡಬಾರದು ಅನ್ನುವಂಥ ಭಾವ. ಹಾಗೆ ಮಲಗಿದ ಯಾವ ಪ್ರಾಣಿಯನ್ನು ಕಾಲಿಂದ ಒದಿಬಾರದು, ಮಾತ್ರವಲ್ಲ ದಾಟಬಾರದು ಅಂತಲೂ ಇದೆ. ಭೀಮ ಹನುಮಂತನ ಬಾಲ ದಾಟೋಕ್ಕಾಗದೆ ತಾನೇ ಒದ್ದಾಡಿದ್ದು. ಯಾವ ಜೀವಿಯನ್ನು ಉಲ್ಲಂಘಿಸಬಾರದು ಅಂತೆಲ್ಲ ಹೀಗೆ ಯಥೇಷ್ಟವಾದಂಥ ಪಾತಕಗಳನ್ನು ಹೇಳ್ತಾ ಬರ್ತಾನೆ. ಪ್ರಜೆಗಳ ಷಡ್ಭಾಗ ಕರವನ್ನು ಸ್ವೀಕರಿಸಿದರೂ ಕೂಡ ಅವರ ಹಿತವನ್ನು ನೋಡದೇ ಇರತಕ್ಕಂಥ ರಾಜನ, ಅಯೋಗ್ಯನಾದ ನೃಪತಿಯ
ಗತಿ ಬರಲಿ, ಯಜ್ಞ ಮಾಡಿಸಿದ ಋತ್ವಿಜನಿಗೆ ದಕ್ಷಿಣೆ ಕೊಡದಿರತಕ್ಕಂಥವನ ಗತಿ ಬರಲಿ, ಆಯುಧ ಹಿರಿದು ಯುದ್ಧ ಮಾಡಬೇಕಾದ ಕಾಲದಲ್ಲಿ ಹೇಡಿಯಂತೆ ಓಡಿ ಬಂದವನ ಗತಿ ಬರಲಿ ಅಂತೆಲ್ಲ ಹೇಳ್ಕೊಂಡು ಬರ್ತಾನೆ. ಇಲ್ಲಂತೂ ಭಕ್ಷ್ಯ ಪೇಯ ಕ್ರಯ ವಿಕ್ರಯ ಈ ರೀತಿಯಾದ ಪದಾರ್ಥಗಳದ್ದು ಎಲ್ಲ ವಿವರಗಳು ಬರುತ್ತೆ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಆ ಕಾಲದಲ್ಲಿ ಏನೆಲ್ಲ ಪಾತಕ ಅಂತ ಇತ್ತೋ ಅದನ್ನೆಲ್ಲ ಮಾಡಿದವನ ಗತಿ ನನಗಾಗಲಿ ಅಂತ. ಇಷ್ಟು ಹೇಳದೇ ಇದ್ದರೆ ಕೌಸಲ್ಯಗೆ ಇವನು ನಿಷ್ಪಾಪ ಅಂತ ಅಂತರಂಗಕ್ಕೆ ಬರೋಲ್ವಲ್ಲ. ಈ ವಿಸ್ತಾರ ಯಾಕೆ ಬೇಕಾಗುತ್ತದೆ ಅಂದರೆ ಕನ್ವಿನ್ಸ್ ಮಾಡಬೇಕು, ಅನುನಯಿಸಬೇಕು. ಅಂದರೆ ಒಂದು ಆಡೋ ಕಾಡಿನಲ್ಲಿ 10 ಆಡಬೇಕು, 100 ಆಡಬೇಕು, ಈ ರೀತಿಯಾಗಿ ಆಗುತ್ತದೆ. ಪಂಚಮಹಾಪಾತಕ ಮಾಡಿದಂಥವರು, ಉಪಪಾತಕ ಮಾಡಿದಂಥವರು ಎಲ್ಲರ ಗತಿಯೂ ನನಗಾಗಲಿ ಅಂತ ಸಣ್ಣ ಪುಟ್ಟದಿಂದ ಮೊದಲುಕೊಂಡು ಎಲ್ಲ ಹೇಳ್ತಾನೆ. ಸಂಧ್ಯಾಕಾಲದಲ್ಲಿ ಮಲಗಿರೋನಿಗೆ ಬರ್ತಕ್ಕಂಥ ಗತಿ ಬರಲಿ ಅನ್ನೋದ್ರಿಂದ ಗುರುತಲ್ಪಗಾಮಿ ಗತಿ ಕೂಡ ಬರಲಿ ಎನ್ನುವವರೆಗೆ ಹೋಗ್ತಾನೆ. ಆಮೇಲೆ ಅವನು ಅಷ್ಟಷ್ಟು ವಿಸ್ತರಿಸ್ತಾ ಬಂದಾಗ ಕೌಸಲ್ಯ ಪಾಪ ಏನು ಹೇಳೋಕ್ಕಾಗೋಲ್ಲ, ಸಮಾಧಾನ ಮಾಡ್ಕೋತಾಳೆ. ಮುಂದೆ ಒಂದು ಸ್ವಲ್ಪ ಸನ್ನಿವೇಶಗಳಲ್ಲಿ ಗೊತ್ತಾಗುತ್ತದೆ. ಆದರೆ ಇಷ್ಟಂತೂ ಇಲ್ಲಿ ಕವಿಗಳು ಹೇಳ್ತಾರೆ. ಭರತಂ ಶೋಕಸಂತಪ್ತಂ ಕೌಸಲ್ಯ ವಾಕ್ಯಮಬ್ರವೀತ್ ಮಮ ದುಃಖಮಿದಂ ಪುತ್ರ ಭೂಯಸ್ ಸಮುಪಜಾಯತೆ ಶಪತೈ ಶಪಮಾನೋಹಿ ಪ್ರಾಣಾನ್ ಉಪರುಣತ್ಸಿಮೆ. ಅಯ್ಯೋ, ನೀನು ಅನ್ಯಾಯ ಮಾಡಲಿಲ್ಲ, ಧರ್ಮ ಬಿಡಲಿಲ್ಲ ಅಂತ ಗೊತ್ತಾಯ್ತಪ್ಪ. ನಿನ್ನ ಆತ್ಮ ನಿಷ್ಕಲ್ಮಶವಾದದ್ದು. ದಿಷ್ಟ್ಯಾನ ಚಲಿತೋ ಧರ್ಮಾತ್ ಆತ್ಮಾತೆ ಸಹಲಕ್ಷ್ಮಣ. ಪುಣ್ಯವಶಾತ್ ನಿನ್ನ ಅಂತರಂಗ ಮಲಿನವಾಗಿಲ್ಲ, ಧರ್ಮ ಭ್ರಷ್ಟವಾಗಿಲ್ಲ. ವತ್ಸ ಸತ್ಯಪ್ರತಿಜ್ಞೋ ಹಿ ಸತಾಂ ಲೋಕಾನ ವಾಪ್ಸಿಸಿ. ನೀನು ಸತ್ಯಪ್ರತಿಜ್ಞನಾಗಿ ಪುಣ್ಯಲೋಕಗಳನ್ನು ಪಡಿತೀಯ ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾಳೆ. ಆಮೇಲೂ ಭರತ ಇಡೀ ರಾತ್ರಿ ಅಳತಾನೇ ಇದ್ದ. ಬಂದಾಗಲಿಂದ ಇದೇ ಸ್ಥಿತಿ ಆಗುತ್ತದೆ. ಮುಂದೆ 76ನೇ ಸರ್ಗದಲ್ಲಿ ದಶರಥನ ಅಂತ್ಯೇಷ್ಟಿಯನ್ನು ನೋಡಬಹುದು. ನಾಳೆ ನಮಸ್ಕಾರ, ಧನ್ಯವಾದ.